ವ್ಯಾಪಾರಿಗಳೇ, ಉದ್ಯಮಿಗಳೇ, ಗ್ರಾಹಕರೇ ಹಾಗೂ ಇವತ್ತಿನ ವಿಶೇಷ ವಿದ್ಯಾರ್ಥಿಗಳೇ, ಆಗಿವೆಯಾ ನಿಮ್ಮ ಸಮಸ್ಯೆಗಳು ಕ್ರಾನಿಕ್? ಆಗಬೇಡಿ ಯಾವತ್ತು ಪ್ಯಾನಿಕ್. ಇದು ನಮ್ಮ ಕುಡ್ಲ ಬಿಸ್ನೆಸ್ ಕ್ಲಿನಿಕ್. ಇಲ್ಲಿದೆ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್. ನಾನು CASS ನಾಯಕ್. ವೀಕ್ಷಕರೇ, ನಿಮಗೆಲ್ಲರಿಗೂ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಇದರ 88ನೇ ಸಂಚಿಕೆಗೆ ಸ್ವಾಗತ. ಇಂದಿನ ವಿಷಯ ದೈನಂದಿನ ಜೀವನದಲ್ಲಿ ಸುಭಾಷಿತಗಳ ಮೌಲ್ಯಗಳು. ಹೆಚ್ಚಿನವರಿಗೆ ಆಶ್ಚರ್ಯ ಆಗಿರ್ಬೋದು, ಈ ಬಿಸ್ನೆಸ್ ಮ್ಯಾನಿಗೂ ಅಥವಾ ಈ ಸುಭಾಷಿತಕ್ಕೂ ಏನು ಸಂಬಂಧ? ಸುಭಾಷಿತಗಳು ಏನಂತ ಹೇಳಿದರೆ ದೈನಂದಿನ ಜೀವನ ಇರ್ಬೋದು, ವಿದ್ಯಾರ್ಥಿಗಳ ವಿಷಯದಲ್ಲಿರ್ಬೋದು, ಸಜ್ಜನರ ದುರ್ಜನರ ವಿಷಯದಲ್ಲಿರ್ಬೋದು, ವಿದ್ಯೆ ಮಹಿಮೆ ಇರ್ಬೋದು, ಬಡತನ ಸಿರಿವಂತಿಕೆಯ ವಿಷಯದಲ್ಲಿರ್ಬೋದು, ಸಜ್ಜನರು ದುರ್ಜನರು ಇರ್ಬೋದು, ಸತ್ಪುರುಷರ ಬಗ್ಗೆ ಇರ್ಬೋದು, ಪರೋಪಕಾರ ಗುಣದಿರ್ಬೋದು, ಉದ್ಯೋಗ ಪ್ರವೃತ್ತಿ ಹಾಗೂ ಸುಖ ದುಃಖಗಳ ವಿಷಯ ಇರ್ಬೋದು, ದೇವತೆಗಳ ವರ್ಣನೆ ಇರ್ಬೋದು, ಸದ್ಗುಣಗಳ ಮಹಿಮೆ ಇರ್ಬೋದು, ಸಾಮಾಜಿಕ ರೀತಿ ನೀತಿ ಇರ್ಬೋದು, ಸಂತೋಷ ಪ್ರಶಸ್ತಿ ಇರ್ಬೋದು, ಪಂಡಿತ ಪ್ರಶಸ್ತಿ ಇರ್ಬೋದು, ಕುಪಂಡಿತರ ನಿಂದೆ ಕೂಡ ಇರ್ಬೋದು, ಪ್ರವಾಸದ ವಿಷಯ ಇರ್ಬೋದು, ಸಾಮಾನ್ಯ ನೀತಿ ಇರ್ಬೋದು, ಸ್ವಭಾವದ ವರ್ಣನೆ ಇರ್ಬೋದು, ಔದಾರ್ಯ ಪ್ರಶಂಸೆ ಇರ್ಬೋದು, ಋಷಿವಾಣಿ ಇರ್ಬೋದು. ಅನೇಕ ವಿಷಯಗಳನ್ನು ನಮ್ಮ ಸುಭಾಷಿತದಲ್ಲಿ ಸುಭಾಷಿತ ಒಳಗೊಂಡಿದೆ ಅಂತ ಹೇಳಲಿಕ್ಕೆ ಬಹಳ ಒಂದು ಹೆಮ್ಮೆ ಆಗ್ತದೆ. ನಮ್ಮ ಪ್ರಾಚೀನ ಕಾಲದಿಂದಲೂ ನಮ್ಮ ಒಂದು ದೇವನಾಗರಿ ಲಿಪಿಯಲ್ಲಿ ಈ ಸಂಸ್ಕೃತ ಎನ್ನುವುದು ಬರೆಯಲ್ಪಟ್ಟಿದೆ. ಈ ದೇವನಾಗರಿ ಲಿಪಿ ಕೂಡ ಜನರಿಗೆ ಈಗ ಹೆಚ್ಚಿನ ವಿಷಯದಲ್ಲಿ ಈಗ ನೀವು ನೋಡಿರ್ಬೋದು, ನಮ್ಮ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಯುನೈಟೆಡ್ ನೇಷನ್ಸ್ನಲ್ಲಿ ಇರ್ಬೋದು, ಅಥವಾ ಸಂಸ್ಕೃತ ದಿನದ ಆಚರಣೆ ಇರ್ಬೋದು, ವಿಶ್ವ ಸಂಸ್ಕೃತ ದಿನಾಚರಣೆ ಇರ್ಬೋದು, ಮನ್ ಕಿ ಬಾತಲ್ಲಿರ್ಬೋದು, ಆವಾಗ ಕೂಡ ಸಂಸ್ಕೃತದ ಬಗ್ಗೆ ಅದರ ಮಹತ್ವದ ಬಗ್ಗೆ ಕೂಡ ತಿಳಿ ಹೇಳಿದ್ದಾರೆ. ಅದಲ್ಲದೆ ನಿಮಗೆಲ್ಲರಿಗೂ ತಿಳಿದಿರುವಂತೆ ನಮ್ಮ ದೇಶದ ಅತ್ಯಂತ ಜನಪ್ರಿಯ 2ನೇ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಕೂಡ ತಮ್ಮ ಸಂಸ್ಕೃತ ಪಾಂಡಿತ್ಯವನ್ನು ರಾಜ್ಯಸಭೆ ಅಧ್ಯಕ್ಷರಾಗಿರುವಾಗ ಕೂಡ ವೈಸ್ ಪ್ರೆಸಿಡೆಂಟ್ ಆಗಿರುವಾಗ ಅವರ ಒಂದು ಅಪಾರ ಜ್ಞಾನವನ್ನು ಸುಭಾಷಿತಗಳ ಮೂಲಕ ಹಾಗೂ ಶ್ಲೋಕಗಳ ಮೂಲಕ ಜನರಿಗೆ ಒಂದು ತಲುಪಿಸಿದ ಕೀರ್ತಿ ಅವರಿಗೆ ಸಲ್ತದೆ. ಅದೇ ರೀತಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಜೈ ಜವಾನ್ ಜೈ ಕಿಸಾನ್ ಅಂತ ಒಂದು ಕೂಡ ಉತ್ತಮ ಒಂದು ಸ್ಲೋಗನ್ ಮೂಲಕ ನಮ್ಮ ದೇಶವನ್ನು ಮುನ್ನಡೆಸಿದಂಥ ಕೀರ್ತಿ ಕೂಡ ಅವರಿಗೆ ಸಲ್ತದೆ. ಅದೇ ರೀತಿ ನಮ್ಮ ಈ ಭಾರತದ ಪ್ರಾಚೀನ ಸಂಸ್ಕೃತಿ ಹಾಗೂ ಸಂಸ್ಕೃತ ಇದಕ್ಕೂ ಕೂಡ ಒಂದಕ್ಕೊಂದು ಹೊಂದಾಣಿಕೆ ಇದೆ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ದೈನಂದಿನ ವಿಷಯದಲ್ಲಿ ಸುಭಾಷಿತಗಳ ಮೌಲ್ಯಗಳು. ನಮ್ಮೊಂದಿಗಿದ್ದಾರೆ ಈರುವರು ಸಂಸ್ಕೃತ ಪಂಡಿತರು. ಸಂಸ್ಕೃತ ಪಂಡಿತರು ಅಂತ ಯಾಕೆ ಹೇಳ್ತೇನೆಂದರೆ, ಪಂಡಿತ ಯಾರು ಅಂತೇಳಿ ಸಂಸ್ಕೃತದಲ್ಲಿ ಹೇಳ್ತಾರೆ, ಪಂಡಿತ ದೋಷಜ್ಞ ದೋಷಂ ಜಾನಾತಿ ಇತಿ ದೋಷಜ್ಞ ಅಂತೇಳಿ. ಅಂದರೆ ದೋಷದನ್ನು ಹುಡುಕ್ಲಿಕ್ಕೆ ಬಲ್ಲವ ಮಾತ್ರ ಅವ ಪಂಡಿತ. ದೋಷ ಹುಡುಕಬೇಕಾದ್ರೆ ದೋಷಂ ಜಾನಾತಿ, ಯಾವುದು ಕರೆಕ್ಟ್ ಯಾವುದು ತಪ್ಪಂತ ಅದನ್ನು ಕೂಡ ತಿಳಿಯದಿರುವವನು ಮಾತ್ರ ಪಂಡಿತ. ಆದ್ದರಿಂದ ಅಂಥ ಒಂದು ಏನು ಹೇಳ್ತಾರೆ, ಒಂದು ಒಳ್ಳೆಯ ವಿದ್ವತ್ತನ್ನು ಸಂಸ್ಕೃತದಲ್ಲಿ ಪಡೆದಿದ್ದಾರೆ. ಅಂಥ ಇಬ್ಬರು ಶ್ರೇಷ್ಠ ವ್ಯಕ್ತಿಗಳು ಇಂದು ನಮ್ಮೊಂದಿಗೆ ಅತಿಥಿಗಳಾಗಿ ಭಾಗವಹಿಸ್ತಿದ್ದಾರೆ. ಪ್ರಪ್ರಥಮವಾಗಿ ನಮ್ಮ ನಾರಳ ರಮೇಶ್ ಆಚಾರ್ಯ. ನಾರಳ ರಮೇಶ್ ಆಚಾರ್ಯ ಇವರು ನಮ್ಮ ಗಂಜಿಮಠ ಮಂಗಳೂರಿನವರೇ ಆಗಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತದೆ. ಇವರು MA ಇನ್ ಸ್ಯಾನ್ಸ್ಕ್ರಿಟ್ ಫ್ರಾಮ್ ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಸ್ಯಾನ್ಸ್ಕ್ರಿಟ್ ಕಾಲೇಜ್ ಮಂಗಳೂರು ಯೂನಿವರ್ಸಿಟಿ, ಇದರಲ್ಲಿ ಪೋಸ್ಟ್ ಗ್ರ್ಯಾಜುಯೇಟ್ ಇನ್ ಸ್ಯಾನ್ಸ್ಕ್ರಿತ್ ಮಾಡಿದ್ದಾರೆ. ಅದರ ಮುಂಚೆ ಇವರು BA ಕೂಡ ಸ್ಯಾನ್ಸ್ಕ್ರಿತಲ್ಲೇ ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಸಂಸ್ಕೃತ ಕಾಲೇಜು ಮಂಗಳೂರು ಯೂನಿವರ್ಸಿಟಿ ಅಧೀನದಲ್ಲಿ ಮಾಡಿದ್ದಾರೆ. ಆಮೇಲೆ ಇವರೀಗ ಪ್ರಸ್ತುತವಾಗಿ ಸಂಸ್ಕೃತ ಲೆಕ್ಚರರ್ ಎಟ್ ಶಾರದಾ ಪ್ರಿ ಯೂನಿವರ್ಸಿಟಿ ಕಾಲೇಜ್, ಇದರಲ್ಲಿ ಕಳೆದ 2 ದಶಕಗಳಿಂದ ಅಪಾರ ಒಂದು ಸಂಸ್ಕೃತ ಜ್ಞಾನವನ್ನು ವಿದ್ಯಾರ್ಥಿಗಳಿಗೆ ಧಾರೆ ಏರುತ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. ಅದಲ್ಲದೆ ಇವರು ನಮ್ಮ ಮಂಗಳೂರು ಸಂಸ್ಕೃತ ಸಂಘ ಮಂಗಳೂರು ಇದರ ಅಧ್ಯಕ್ಷರು ಅಂತ ಹೇಳಲಿಕ್ಕೆ ಕೂಡ ಬಹಳ ಒಂದು ಹೆಮ್ಮೆ ಆಗ್ತದೆ. ಇವರ ಬಗ್ಗೆ ಸ್ಥೂಲ ಪರಿಚಯ ಏನು ಹೇಳುವುದಂತ ಹೇಳಿದರೆ, ಇವರು ಅಟೆಂಡೆಡ್ ಸ್ಟೇಟ್ ಆ್ಯಂಡ್ ನ್ಯಾಷನಲ್ ಲೆವೆಲ್ ವೇರಿಯಸ್ ಸ್ಯಾನ್ಸ್ಕ್ರಿಟ್ ಸೆಮಿನಾರ್ಸ್. ಅದಲ್ಲದೆ ಸಂಸ್ಕೃತ ಶಿಬಿರ, ಅನೇಕ ಸಂಸ್ಕೃತ ಶಿಬಿರಗಳನ್ನು ಏರ್ಪಡಿಸಿ ಸಂಸ್ಕೃತ ಸ್ಪೀಕಿಂಗ್ ಕೋರ್ಸ್ ಅದರ ಬಗ್ಗೆ ಅಪಾರ ಜ್ಞಾನವನ್ನು ನಮ್ಮ ನಗರದಾದ್ಯಂತ ಪಸರಿಸಿದ ಕೀರ್ತಿ ನಮ್ಮ ಜಿಲ್ಲೆಯಾದ್ಯಂತ ನಗರದಾದ್ಯಂತ
ಪಸರಿಸಿದ ಕೀರ್ತಿ ಇವರಿಗೆ ಸಲ್ತದೆ. ಅದಲ್ಲದೆ ಇವರೀಗ ಪ್ರೆಸೆಂಟ್ಲಿ ಈಸ್ ಆ್ಯಕ್ಟಿವಿಸ್ಟ್ ಮೆಂಬರ್ ಇನ್ ಸಂಸ್ಕೃತ ಭಾರತಿ ಅಂತ ಹೇಳಲಿಕ್ಕೆ ಕೂಡ ಬಹಳ ಒಂದು ಸಂತೋಷ ಆಗ್ತದೆ. ಹಾಗೂ ಇವರು ಸೇವಾ ಭಾರತಿ ಅದರ ಬಗ್ಗೆ ಕೂಡ ಇಂಪಾರ್ಟೆನ್ಸ್ ಆಫ್ ಸಂಸ್ಕೃತ್ ಲ್ಯಾಂಗ್ವೇಜ್ ಇದನ್ನು ಕೂಡ ಒಂದು ಪಸರಿಸಿದ ಕೀರ್ತಿ ಸಲ್ತದೆ. ಹಾಗೂ ಗ್ರಾಮೀಣ ವಿಕಾಸ ಸಮಿತಿ ಇದರಲ್ಲಿ RSSನವರದ್ದು ಗ್ರಾಮೀಣ ವಿಕಾಸ ಸಮಿತಿ ಅಂತುಳ್ಳಿ ಅದರಲ್ಲಿ ಅನೇಕ ಸಂಸ್ಕೃತದ ಮಹತ್ವದ ಬಗ್ಗೆ ಬೇರೆ ಬೇರೆ ವಿಷಯವನ್ನು ಮಂಡಿಸಿದ ಕೀರ್ತಿ ಇವರಿಗೆ ತಲುಪ್ತದೆ. ಪ್ರಸ್ತುತ ಅವರು ಇದಕ್ಕೆ ಗರಿಮೆಯಾಗಿ ನಮ್ಮ ಆಲ್ ಇಂಡಿಯಾ ರೇಡಿಯೋ ಆಕಾಶವಾಣಿಯಲ್ಲಿ ಕೂಡ ಸಂಸ್ಕೃತ ಕ್ಲಾಸಸ್ ಇದರ ಬಗ್ಗೆ ಕೂಡ ಅನೇಕ ಕ್ಲಾಸಸ್ಸನ್ನು ತಗೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ. ಅದಲ್ಲದೆ ಪ್ರೆಸೆಂಟ್ಲಿ ಅವರು ಈ ಒಂದು ಲಾಕ್ಡೌನ್ ಇರ್ಬೋದು ಆಗ ಕೂಡ ಈ ಒಂದು ವರ್ಚುವಲ್ ಕ್ಲಾಸಸ್ ಆನ್ಲೈನ್ ಕ್ಲಾಸಸ್ ಸ್ಟೂಡೆಂಟ್ಸಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. ಇದರಲ್ಲದೆ ಇವರು ಸೀತಾರಾಮ ಭಜನಾ ಮಂಡಳಿ ನಮ್ಮ ನಾರಳ ಅದರದ್ದು ಒಂದು ಕೂಡ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದಾರಂತೆ, ಬಹಳ ಒಂದು ಸಂತೋಷ ಆಗ್ತದೆ. ಅದಲ್ಲದೆ ಅನೇಕ ಕಲ್ಚರಲ್ ಇವೆಂಟ್ಸ್ ಇರ್ಬೋದು, ರಿಲಿಜಿಯನ್ಸ್ ಇವೆಂಟ್ಸ್ ಇರ್ಬೋದು, ಅದನ್ನು ಆರ್ಗನೈಸ್ ಮಾಡಿದ ಕೀರ್ತಿ ಕೂಡ ಇವರಿಗೆ ಸಲ್ತದೆ. ಹಾಗೆ ಇಂಥ ಒಂದು ಅತ್ಯಂತ ಮಹತ್ವದ ವ್ಯಕ್ತಿ ಸಂಸ್ಕೃತದಲ್ಲಿ ಪ್ರಾವೀಣ್ಯತೆಯನ್ನು ಪಡೆದು ಸಂಸ್ಕೃತವನ್ನು ನಮ್ಮ ಜಗದಗಲಕ್ಕೂ ಪಸರಿಸುತ್ತಿರುವ ಒಂದು ಕೀರ್ತಿ ಸಂದ ನಮ್ಮ ನಾರಳ ರಮೇಶ್ ಆಚಾರ್ಯ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸಂಸ್ಕೃತದಲ್ಲಿ ಹೇಳ್ತಾರೆ ಆಚಾರ್ಯ ಶ್ರೀಮದಾಚಾರ್ಯ ಸಂತುನಿ ಜನ್ಮ ಜನ್ಮನಿ ಅಂತ ಹೇಳ್ತಾ ನಿಮಗೊಂದು ಸ್ವಾಗತ ಬರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇನ್ನೊಬ್ಬರು ಸಂಸ್ಕೃತ ಪಂಡಿತರಿದ್ದಾರೆ, ಡಾಕ್ಟರ್ ಮಧುಕೇಶ್ವರ ಶಾಸ್ತ್ರಿ. ಡಾಕ್ಟರ್ ಅಂದರೆ ಇವರು ಮದ್ದು ಕೊಡುವ ಡಾಕ್ಟರ್ ಅಲ್ಲ, ಸಂಸ್ಕೃತದ ಸುಭಾಷಿತದ ಬಗ್ಗೆ ಸಂಸ್ಕೃತದ ಬಗ್ಗೆ ಮದ್ದು ಕೊಡುವ ಡಾಕ್ಟ್ರೇಟ್ ಅಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. ಮಧುಕೇಶ್ವರ ಶಾಸ್ತ್ರಿಯವರ ವಿದ್ಯಾಭ್ಯಾಸದ ಬಗ್ಗೆ ಹೇಳುವುದಾದರೆ ಅವರ ಆ ಒಂದು ವಿದ್ಯಾಭ್ಯಾಸದ ಒಂದು ವರ್ಣನೆ ಮಾಡಲಿಕ್ಕೆ ಕೂಡ ತುಂಬ ಸಮಯ ಬೇಕು. ಆದರೂ ಒಂದು ಸಂಕ್ಷಿಪ್ತವಾಗಿ ನಾವು ಹೇಳ್ತದೆ, BA ಇನ್ ಸ್ಯಾನ್ಸ್ಕ್ರಿತ್ ಫ್ರಾಮ್ ಸ್ಯಾನ್ಸ್ಕ್ರಿತ್ ಕಾಲೇಜ್ ಉಡುಪಿ, ತದನಂತರ MA ಇನ್ ಸ್ಯಾನ್ಸ್ಕ್ರಿತ್ ಫ್ರಾಮ್ ಮೈಸೂರು ಯೂನಿವರ್ಸಿಟಿ, ಆಮೇಲೆ B.Ed ಫ್ರಾಮ್ ನ್ಯಾಷನಲ್ ಸಂಸ್ಕೃತ್ ಯೂನಿವರ್ಸಿಟಿ ತಿರುಪತಿ, M.Ed ಫ್ರಾಮ್ ಸೈಂಟ್ ಆನ್ಸ್ ಮಂಗಳೂರು, ಅದಲ್ಲದೆ ವಿದ್ವತ್ ಫ್ರಾಮ್ ಸಂಸ್ಕೃತ್ ಕಾಲೇಜ್ ಉಡುಪಿ, ಹಾಗೂ ಇವರು ಹಿಂದಿ ರಾಷ್ಟ್ರಭಾಷಾ ವಿದ್ವಾನ್ ಫ್ರಾಮ್ ಮೈಸೂರು ಅಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. ಅದಲ್ಲದೆ ಇದಕ್ಕೆಲ್ಲ ಗರಿಮೆಯಾಗಿ ಇವರು PhD ಫ್ರಾಮ್ ನ್ಯಾಷನಲ್ ಸಂಸ್ಕೃತ್ ಇನ್ಸ್ಟಿಟ್ಯೂಷನ್ ಶೃಂಗೇರಿ. ಅವರು ಯಾವ ವಿಷಯದಲ್ಲಿ ಅಂದರೆ ಶ್ರೀಶಂಕರ ಭಗವತ್ಪಾದ ಕೃತಸ್ತೋತ್ರೇಶು ಕಾವ್ಯತತ್ವ ಸಮೀಕ್ಷಣಂ ಅಂತ ಆ ವಿಷಯದಲ್ಲಿ ಅವರು ಒಂದು PhDಯನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. ಪ್ರಸ್ತುತ ನಮ್ಮ ಜನಪ್ರಿಯ ಕೆನರಾ PU ಕಾಲೇಜ್ ಇದರ ಒಂದು ಲೆಕ್ಚರರ್ ಆಗಿ ಕಳೆದ ಒಂದು 20 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ವೃತ್ತಿಯಲ್ಲಿ ಶಿಕ್ಷಕರು, ಪ್ರವೃತ್ತಿಯಲ್ಲಿ ಇವರು ಶಿಕ್ಷಣ ಪ್ರಮುಖ ಸಂಸ್ಕೃತ ಭಾರತಿ ಮಂಗಳೂರು ಅಂತ ಹೇಳಲಿಕ್ಕೆ ಕೂಡ ಬಹಳ ಒಂದು ಸಂತೋಷ ಆಗ್ತಾ ಉಂಟು. ಅದರ ಮುಂಚೆ ಇವರು ನಮ್ಮ ಪೇಜಾವರ ಮಠ ಗುರುಕುಲದಲ್ಲಿ ಪಾಜಕ ಅಲ್ಲಿ ಕೂಡ ಅವರು ಒಂದು ಟೀಚಿಂಗ್ ಮಾಡಿದ ಒಂದು ಹೆಗ್ಗಳಿಕೆ ಕೂಡ ಇವರಿಗೆ ಉಂಟು ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. ಆಮೇಲೆ ಇವರು ಕೂಡ ಅನೇಕ ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ಸಂಸ್ಕೃತ ಸೆಮಿನಾರಲ್ಲಿ ಭಾಗವಹಿಸಿದ್ದಾರೆ. ಸಂಭಾಷಣಾ ಶಿಬಿರಗಳನ್ನು ಕೂಡ ಅದನ್ನು ಏರ್ಪಡಿಸಿ ಅದರಲ್ಲಿ ಕೂಡ ಅವರ ಒಂದು ಸಂಸ್ಕೃತ ಜ್ಞಾನವನ್ನು ಎಲ್ಲರಿಗೆ ಹಂಚಿದಂಥ ಕೀರ್ತಿ ಸಲ್ತದೆ. ಈಸ್ ಆ್ಯಕ್ಟಿವಿಸ್ಟ್ ಆರ್ ಮೆಂಬರ್ ಇನ್ ಸಂಸ್ಕೃತ ಭಾರತಿ ಅಂತ ಹೇಳ್ತೇವೆ. ಅದಲ್ಲದೆ ನಮ್ಮ ಸಂಸ್ಕೃತ ಸಂಘ ಮಂಗಳೂರು ಇದರ ಉಪಾಧ್ಯಕ್ಷ ಅಂತ ಹೇಳಲಿಕ್ಕೆ ಕೂಡ ಬಹಳ ಒಂದು ಸಂತೋಷ ಆಗ್ತದೆ. ಹಾಗೂ ಸೇವಾ ಭಾರತಿ ಅಲ್ಲಿ ಕೂಡ ಸಂಸ್ಕೃತ್ ಲ್ಯಾಂಗ್ವೇಜ್ ಬಗ್ಗೆ ಅದನ್ನು ಕೂಡ ಅವರು ಪಸರಿಸ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಮತ್ತು ಇವರು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಅದರ ಮಂಗಳೂರು ನಗರಾಧ್ಯಕ್ಷರಾಗಿ 3 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಕೀರ್ತಿ ಇವರಿಗೆ ಸಲ್ತಾ ಉಂಟು. ಪ್ರಸ್ತುತ ಇವರು ಕೂಡ ಆನ್ಲೈನ್ ಕ್ಲಾಸಸ್ ಮಕ್ಕಳಿಗೆ ಸಂಸ್ಕೃತದಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ಅದಲ್ಲದೆ ಇವರು ಕೂಡ ಆಲ್ ಇಂಡಿಯಾ ರೇಡಿಯೋ ನಮ್ಮ ಆಕಾಶವಾಣಿಯಲ್ಲಿ ಕೂಡ ಸಂಸ್ಕೃತ ಕ್ಲಾಸ್ ಅನ್ನು ಜನರಿಗೆ ತಿಳಿ ಹೇಳಿದ ಒಂದು ಕೀರ್ತಿ ಇವರಿಗೆ ಸಲ್ತದೆ. ಮಧು ಕರೋತಿ ಇತಿ ಮಧುಕಃ ಮಧುಕಾನಾಂ ಈಶ್ವರ ಮಧುಕೇಶ್ವರ ಅಂಥೇಳಿ ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಧನ್ಯವಾದಗಳು, ನಮಸ್ಕಾರ. ಇದು ಈಗ ಬಹಳ ಒಂದು ಸಂತೋಷದ ವಿಷಯ ಅಂತ ಹೇಳಿದರೆ, ನಮ್ಮ ಒಂದು ಸಂಸ್ಕೃತ ನಮ್ಮದು ಪ್ರಾಬ್ಲಮ್ ಏನಂದರೆ ಮುಂಚೆ ಹಿತ್ತಲ ಗಿಡ ಮದ್ದಲ್ಲ ಅಂತೇಳಿ, ಅಂದರೆ ನಾವು ನಮ್ಮದೇ ಒಂದು ಸಂಸ್ಕೃತಿಯನ್ನೆಲ್ಲ ಬಿಟ್ಟು ಇತರ ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರುವಂತೂ ಹೋಗುವಂತಹ ಒಂದು ಪರಿಸ್ಥಿತಿ ನಮ್ಮ ಬ್ರಿಟಿಷ್ ಕಾಲದಿಂದ ಪ್ರಾರಂಭ ಆದದ್ದು. ಬ್ರಿಟಿಷರು ಹೋದ ಮೇಲೂ ಕೂಡ ನಾವು ಅವ್ರದ್ದೇ ಒಂದು ಸಿಸ್ಟಮನ್ನು ಫಾಲೋ ಮಾಡ್ತಾ ಇದ್ದೇವೆ.
ಅದಕ್ಕೆ ನಮ್ಮ ಸಂಸ್ಕೃತಿ ಮತ್ತು ಸಂಸ್ಕೃತಕ್ಕೆ ಕೂಡ ಅವಿರ್ನಾಭಾವ ಸಂಬಂಧ ಉಂಟು ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಈ ಸಂಸ್ಕೃತದ ಒಂದು ಇತಿಹಾಸ, ಇದರ ಬೆಳವಣಿಗೆ ಹಾಗೂ ಇದರ ಒಂದು ಸುಭಾಷಿತದ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ನೀವು ರಮೇಶಾಚಾರ್ಯರು ಹೇಳ್ಬೋದಾ? ಪ್ರಪ್ರಥಮವಾಗಿ ನಮ್ಮ ಕುಡ್ಲ ವೀಕ್ಷಕ ಬಂಧುಗಳಿಗೆ ಎಲ್ಲರಿಗೂ ಕೂಡ ನಮಸ್ಕಾರಗಳು. ನಮ್ಮ ನಿರೂಪಕರು ನಾಯಕ್ ಸರ್ ಅವರು ವಿಸ್ತಾರವಾಗಿ ಹೇಳಿದರು, ಪರಿಚಯ ವಿಸ್ತಾರವಾಗಿ ಹೇಳಿದರು. ಆದರೂ ಅವರ ಸಂಸ್ಕೃತ ಅಭಿಮಾನ, ಆ ಸಂಸ್ಕೃತ ಇವತ್ತಿನ ಈ ಬಿಸ್ನೆಸ್ ಟಾನಿಕ್ ಎನ್ನುವ ಒಂದು ವಿಷಯಕ್ಕೆ ಸಂಬಂಧಪಟ್ಟು ಸಂಸ್ಕೃತಕ್ಕೆ ಹೇಗೆ ಅವರು ಟಚ್ ಕೊಡ್ಬೋದು ಎನ್ನುವಂಥದ್ದನ್ನು ಆಲೋಚನೆ ಮಾಡಿದರು. ಇವತ್ತಿನ ಎಲ್ಲ ವ್ಯವಹಾರಗಳಿಗೂ ಕೂಡ ಮೂಲ ಸಂಸ್ಕೃತವೇ ಎನ್ನುವಂಥದ್ದು ಇಡೀ ಜಗತ್ತು ಒಪ್ಪಿಕೊಂಡಿದೆ. ಯಾಕಂದರೆ ಇವತ್ತು ನಾವು ಏನು ವ್ಯವಹಾರ ಮಾಡ್ತೇವೆ ಅದರ ಹಿಂದೆ ಒಂದು ಸಂಸ್ಕೃತಿ ಇದೆ ಅಂತ. ಹಾಗಾಗಿ ಎಲ್ಲ ರೀತಿಯ ನಮ್ಮ ಆಗುಹೋಗುಗಳಲ್ಲಿ ನಮಗೊಂದು ಮೌಲ್ಯಗಳು ಅಂತ ಇರ್ತದೆ. ಆ ಮೌಲ್ಯಗಳನ್ನು ಕೊಟ್ಟಂತಹ ಭಾಷೆ ಯಾವುದು ಅಂತ ಕೇಳಿದರೆ ನಾವು ಇಡೀ ಜಗತ್ತಿನಾದ್ಯಂತ ಸಂಸ್ಕೃತವನ್ನು ಎಲ್ಲರೂ ಒಪ್ಪಿಕೊಳ್ಳುವಂತಹ ಮಾತು. ಹಾಗಾಗಿ ಸಂಸ್ಕೃತಂ ವಿಶ್ವತೋಮುಖಂ ಅಂತ ಹೇಳ್ತಾರೆ, ಜಗತ್ತಿಗೆ ಒಂದು ಮುಖ ಸಂಸ್ಕೃತ ಅಂತ. ಹಾಗಾಗಿ ಭಾಷಾಸು ಮುಖ್ಯ ಮಧುರ ದಿವ್ಯಾ ಗೀರ್ವಾಣ ಭಾರತಿ ತಸ್ಮಾದ್ದಿ ಕಾವ್ಯಂ ಮಧುರಂ ತಸ್ಮಾದಪಿ ಸುಭಾಷಿತಂ ಅಂತೇಳಿ. ಭಾಷೆಗಳಲ್ಲಿ ಅತ್ಯಂತ ಮಧುರವಾಗಿರುವಂಥದ್ದೇ ಸಂಸ್ಕೃತ. ಭಾಷಾಸು ಮುಖ್ಯ ಮಧುರ ದಿವ್ಯಾ ಗೀರ್ವಾಣ ಭಾರತಿ ಅಂದರೆ ಸಂಸ್ಕೃತ ಭಾಷೆ. ಅದರಲ್ಲೂ ಕೂಡ ಕಾವ್ಯಗಳು ಇನ್ನೂ ಮಧುರವಾಗಿರುವಂಥದ್ದು. ಅಂತಹ ಕಾವ್ಯಗಳಲ್ಲಿರುವಂತಹ ಸುಭಾಷಿತಗಳು ಪ್ರತಿಯೊಬ್ಬನ ಮನಸ್ಸನ್ನು ಆಕರ್ಷಿಸಲ್ಪಡ್ತದೆ, ಜೀವನಕ್ಕೆ ಬೇಕಾದಂತಹ ಸುಗಂಧವನ್ನು ಅದು ಕೊಡ್ತದೆ ಅಂತ ಅರ್ಥ. ಈಗ ನಮ್ಮ ಮಧುಕೇಶ್ವರ ಶಾಸ್ತ್ರಿಯವರು ಸತ್ಭಾಷಿತಂ ಸುಭಾಷಿತಂ ಅಂತ, ಸುಭಾಷಿತ ಅಂದ್ರೆ 3 ರತ್ನ ಅಂತೇಳಿ, ಅದರ ಬಗ್ಗೆ ಒಂದು ಸುಭಾಷಿತ ಉಂಟಲ್ಲ, ಅದನ್ನು ಹೇಳ್ಬೋದಾ? ಶ್ರೀ ಗುರುಭ್ಯೋ ನಮಃ. ಗುರುಂ ಗಣಪತಿಂ ದುರ್ಗಾಂ ಭಾಸ್ಕರಂ ಶಿವಂ ಅಚ್ಯುತಂ ಬ್ರಹ್ಮಾಂಡಂ ಗಿರಿಜಾಂ ಲಕ್ಷ್ಮೀಂ ವಾಣೀಂ ವಂದೇ ವಿಭೂತಯೇ. ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಸುಭಾಷಿತ, ಸುಷ್ಟು ಭಾಷಿತಂ, ಶೋಭನಂ ಭಾಷಿತಂ ಇತ್ಯಾದಿ ಅರ್ಥಗಳಿದೆ. ಸುಭಾಷಿತ ಅಂದರೆ ಸುಭಾಷಿತಂ ಅಂದರೆ ಒಳ್ಳೆ ಮಾತು ಎಂಬ ಅರ್ಥ, ಗುಡ್ ಸ್ಪೀಚ್ ಅಂತ ಅರ್ಥ. ಒಳ್ಳೆ ಮಾತು ಸಂಸ್ಕೃತದಲ್ಲಿ ವಿಶೇಷ ತುಂಬ ಇದೆ, ಎಲ್ಲ ಭಾಷೆಗಳಲ್ಲೂ ಇದೆ ಒಳ್ಳೆಯ ಮಾತುಗಳು. ಅಂದರೆ ಸುಭಾಷಿತ ಹೇಳುವಂಥದ್ದು ಇವತ್ತಿನ ಏನು ಟಾಪಿಕ್ ಏನಿದೆ, ದೈನಂದಿನ ಜೀವನದಲ್ಲಿ ಸುಭಾಷಿತಗಳ ಮಹತ್ವಗಳು ಅಂತ ಬಹಳ ಯುಕ್ತವಾಗಿದೆ ಈ ಟಾಪಿಕ್ ಇದು. ಅಂದರೆ ಈ ಸಂಸ್ಕೃತ ಮತ್ತು ಸುಭಾಷಿತ ಅವಿನಾಭಾವ ಸಂಬಂಧ ಇರುವಂಥದ್ದು. ಆದ್ದರಿಂದ ಈ ಸುಭಾಷಿತಗಳು ಆರಂಭ ಏನಿದೆ ಅದು ರಾಮಾಯಣ ಮಹಾಭಾರತಗಳಿಂದಲೇ ಆರಂಭ ಆಗಿದೆ. ಆದ್ದರಿಂದ ನಮ್ಮೆಲ್ಲ ಈ ಪುರಾಣಗಳಲ್ಲಿ, ಮಹಾಭಾರತ, ರಾಮಾಯಣಗಳಲ್ಲಿ, ಇವತ್ತಿನ ಕಾವ್ಯಗಳವರೆಗೂ ಸಹ ಸುಭಾಷಿತಗಳು ಹಾಸುಹಕ್ಕಾಗಿವೆ. ಆದ್ದರಿಂದ ಸುಭಾಷಿತ ಅಂದ್ರೆ ಈಗ ಮೊದಲು ಹೇಳಿದ ಹಾಗೆ ಒಳ್ಳೆ ಮಾತು ಎಂಬ ಅರ್ಥ. ಒಳ್ಳೆ ಮಾತು ಯಾರಿಗೆ ಬೇಡ ಅಂತ ಹೇಳಿ ಒಂದು ಸುಭಾಷಿತ ವರ್ಣನೆ ಮಾಡ್ತದೆ. ಪೃಥಿವ್ಯಾಂ ತ್ರೀಣಿ ರತ್ನಾನಿ, ಪೃಥಿವ್ಯಾಂ ತ್ರೀಣಿ ರತ್ನಾನಿ ಜಲಮನ್ನಂ ಸುಭಾಷಿತಂ ಮೂಢೈಃ ಪಾಷಾಣ ಖಂಡೇಶು ರತ್ನ ಸಮುಜ್ಜಾ ವಿಧೀಯತೆ. ಸುಭಾಷಿತ ರತ್ನ ಭಾಂಡಾಗಾರ ಅಂತ ಹೇಳಿ ದೊಡ್ಡ ಮಹತ್ವ ಪುಸ್ತಕ ಅದು. ಅದರಲ್ಲಿ ಸುಭಾಷಿತಗಳ ಬಗ್ಗೆ ಸಾವಿರಾರು ಶ್ಲೋಕಗಳನ್ನು ಹೇಳಿ ಕೂಡ ಹಾಕಿದ್ದೇವೆ. ಇದು 3 ರತ್ನ ಯಾವುದೆಲ್ಲ ಅಂತ. ಹೌದು. ಪೃಥಿವ್ಯಾಂ ತ್ರೀಣಿ ರತ್ನಾನಿ, ಈ ಭೂಮಿಯಲ್ಲಿ 3 ರತ್ನಗಳಿವೆ ಅಂತೆ. ತ್ರೀಣಿ ರತ್ನಾನಿ ಜಲಂ ಅನ್ನಂ ಸುಭಾಷಿತಂ ಅಂತ. ಜಲಂ ಬೇಕೇ ಬೇಕಾಗುವಂಥದ್ದು, ಎಲ್ಲರಿಗೂ ಬೇಕು. ಅನ್ನಂ ಬೇಕೇ ಬೇಕು. 3ನೇದು ಸುಭಾಷಿತಂ ಅಂತ. ಆದ್ದರಿಂದ ಈ 3 ಅತ್ಯಂತ ಅಗತ್ಯ ವಸ್ತುಗಳಲ್ಲಿ, ವಿಚಾರಗಳಲ್ಲಿ ಸುಭಾಷಿತಕ್ಕೂ ನಮ್ಮ ಪ್ರಾಚೀನರು ಸ್ಥಾನವನ್ನು ಕೊಟ್ಟಿದ್ದಾರೆ. ಅಂದ್ರೆ ನೀರು ಮತ್ತೆ ಆಹಾರಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ಸುಭಾಷಿತಕ್ಕೆ ಕೂಡ ಮಹತ್ವ ಕೊಡಬೇಕಂತ ಹೇಳಿ ನಾವು ಹೇಳ್ತೇವೆ. ಆಯ್ತು. ಈಗ ನಾವು ಒಂದು ಹೇಳ್ತೇವೆ ಏನಂತ ಹೇಳಿದ್ರೆ, ಸುಭಾಷಿತಗಳ ಮೌಲ್ಯಗಳು, ಈ ಮೌಲ್ಯಗಳನ್ನು ನಾವು ಅದನ್ನು ತೆಗಿಬೇಕು. ಯಾಕಂದ್ರೆ ಈಗ ನೋಡಿ, ನಾವೆಲ್ಲ ವಿದ್ಯಾಸಂಸ್ಥೆ ಉಂಟು ಅಥವಾ ಯಾವುದಾದ್ರೂ ಒಂದು ಇನ್ಸ್ಟಿಟ್ಯೂಷನ್ ಉಂಟು. ಆ ವಿದ್ಯಾಸಂಸ್ಥೆಯಲ್ಲಿ ಹಾಗೂ ಇನ್ಸ್ಟಿಟ್ಯೂಷನಲ್ಲಿ ಒಂದು ಟ್ಯಾಗ್ ಲೈನ್, ಒಂದು ವರ್ಡ್ ಇರ್ತದೆ. ಆ ಒಂದು ಲೈನ್, ಈಗ ಫಾರ್ ಎಕ್ಸಾಂಪಲ್ ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತೇಳಿ ನಮ್ಮ ಬೆಸೆಂಟ್ ಇನ್ಸ್ಟಿಟ್ಯೂಷನ್ ಸ್ಲೋಗನ್. ನಿಮ್ಮ ಶಾರದಾ ಇದ್ರದ್ದು, ನಮ್ಮಲ್ಲಿ ಶಾರದಾ ವಿದ್ಯಾಸಂಸ್ಥೆಗೆ ನಹಿ ಜ್ಞಾನೇನ ಸದೃಶಂ, ಜ್ಞಾನಕ್ಕೆ ಪವಿತ್ರವಾದ ವಸ್ತು ಇನ್ನೊಂದಿಲ್ಲ ಅಂತ. ಅದೇ ನಿಮ್ಮ ಇನ್ಸ್ಟಿಟ್ಯೂಷನ್ ಇದು ಕೂಡ ಇರಬೇಕಲ್ಲ, ಪ್ರತಿ ಇನ್ಸ್ಟಿಟ್ಯೂಷನ್ ಅಲ್ಲಿ. ಹೌದು. ವಿದ್ಯೆಯ ಅಮೃತಮಶ್ನುತೆ ಅಂದ್ರೆ ವಿದ್ಯೆಯಿಂದ ಅಮೃತತ್ವವನ್ನು ಪಡಿತಾನೆ. ಹಾಗೆ ನಮ್ಮ ಎಕ್ಸ್ಪರ್ಟ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಕೂಡ ಶ್ರಮ ಏವ ಜಯತೆ, ಶ್ರಮ ಇದ್ರೆ ಮಾತ್ರ ನಿಮಗೆ ಜಯ ಸಿಗ್ತದೆ ಅಂತೇಳಿ ಎಷ್ಟು ಚೆನ್ನಾಗಿ ಒಂದು ಮೀನಿಂಗ್ ಉಂಟು ನೋಡಿ. ಅದೇ ರೀತಿ ನಮ್ಮ ಕಾರ್ಪೊರೇಷನ್ ಬ್ಯಾಂಕಿನ ಕೂಡ ಸ್ಲೋಗನ್ ಉಂಟು,
ಸರ್ವೇ ಜನ ಸುಖಿನೋ ಭವಂತು, ಪ್ರತಿಯೊಬ್ರು ಸುಖದಲ್ಲಿ ಇರ್ಲಿ ಅಂತೇಳಿ ಅಲ್ವಾ. ಅದೇ ರೀತಿ ನಮ್ಮ CA ಇನ್ಸ್ಟಿಟ್ಯೂಷನ್ ಇದು ಸ್ಲೋಗನ್ ನೀವು ನಂಬಲಿಕ್ಕಿಲ್ಲ. 1949 ಇಸ್ವಿಯಲ್ಲಿ ಉಪನಿಷತ್ತಿಂದ ನಾವು ತಕೊಂಡು ಬಂದಿದ್ದೇವೆ. ಯೇಷ ಸುಪ್ತೇಶು ಜಾಗರ್ತಿ, ಯೇಷ ಸುಪ್ತೇಶು ಜಾಗರ್ತಿ ಅಂದ್ರೆ ನಿದ್ದೆಯಲ್ಲಿದ್ದರೂ ನಾವು ಎಚ್ಚರದಿಂದಿರಬೇಕು. ನಮ್ಮ ಒಂದು ಆ CA ಅವ್ರದ್ದು ಡ್ಯೂಟಿ ಯಾವ ರೀತಿ ಡಿಸ್ಚಾರ್ಜ್ ಮಾಡಬೇಕಂದ್ರೆ ನಿದ್ದೆಯಲ್ಲಿದ್ದರೂ ಎಚ್ಚರದಿಂದಿರಬೇಕು ಅಂತೇಳಿ ಆ ಒಂದು ಸ್ಲೋಗನ್. ನಮ್ಮ LIC ಅವ್ರದ್ದು ಕೂಡ ಯೋಗಕ್ಷೇಮಂ ವಹಾಮ್ಯಹಂ ಗೀತೆಯಿಂದ ಆರಿಸಿದ್ದಾರೆ. ಅಂದ್ರೆ ಇಡೀ ಮನುಷ್ಯನಿಗೆ ರಕ್ಷಣೆಯನ್ನು ಕೊಡುವಂತಹ ಯೋಗಕ್ಷೇಮಂ ವ್ಯಾಹಂ ಅಂದ್ರೆ ಎಲ್ಲ ಇನ್ಶೂರೆನ್ಸ್ ಕಂಪನಿಗೆ ಜನರು ಯೋಗಕ್ಷೇಮ ಇದ್ರೆ ಮಾತ್ರ ಕ್ಲೇಮ್ ಕಮ್ಮಿ ಬರ್ತದೆ, ಅವರಿಗೆ ಲಾಭ ಆಗ್ತದೆ. ಆಗ್ಲಿ ಅವರಿಗೆ ಲಾಭ ಆದ್ರೂ ಜನರಿಗೆ ಸುಖ ಆಗ್ಬೇಕು. ಅದಕ್ಕೆ ಲಾಭ ಲಾಭವು ಅಂತ ಹೇಳಿ ಭಗವದ್ಗೀತೆಯಲ್ಲೂ ಕೂಡ ಹೇಳ್ತಾರಲ್ಲ, ಹೌದು, ಲಾಭಾಲಾಭೌ ಸುಖ ದುಃಖ ಸಮೀಕೃತ್ವ ಲಾಭಾಲಾಭೌ ಜಯಾಜಯೌ ಇತಿ. ಆ ಲಾಭ ಅಲಾಭ ಯಾವುದು ಆಗಿರ್ಲಿ ಸುಖ ದುಃಖವನ್ನ ಸಮಾನವಾಗಿ ಸ್ವೀಕಾರ ಮಾಡಬೇಕು ಅಂತ ಭಗವದ್ಗೀತೆ ಸಾರಾಂಶವೂ ಆಗಿದೆ. ಹೌದು, ಅದಕ್ಕೆ ಅದರಲ್ಲಿ ಕೂಡ ಭಗವದ್ಗೀತೆಯಲ್ಲಿ ಇನ್ನೂ ಕೂಡ ಉಂಟಲ್ಲ, ಇನ್ನೊಂದು ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಅಲ್ಲ, ಅದು ನಮ್ಮ ಕರ್ತವ್ಯದ ಬಗ್ಗೆ. ಈ ಸುಖ ದುಃಖದ ಬಗ್ಗೆ ದುಃಖೇಶು ಅನುದ್ವಿಗ್ನ ಮನಾಹ ಸುಖೇಶು ವಿಗತ ಸ್ಪ್ರಾಹ ವೀತರಾಗ ಭಯಕ್ರೋಧ ಸ್ಥಿತಧೀ ಮುನಿರುಚ್ಯತೆ. ಅಂದ್ರೆ ದುಃಖೇಶು ಅನುದ್ವಿಗ್ನ ಮನಾಹ, ದುಃಖದಲ್ಲಿ ಅನುದ್ವಿಗ್ನ ಮನಾಹ ಅಂದ್ರೆ ಉದ್ವೇಗಗೊಳ್ಳಬಾರ್ದು. ಸುಖೇಶು ವಿಗತ ಸ್ಪ್ರಾಹ, ಸುಖ ಬಂದಾಗ ಅಹಂಕಾರಕ್ಕಿಂದ ಮರೆಯಬಾರದು. ವೀತರಾಗ ಭಯಕ್ರೋಧ, ಈ ಎಂತ ಎರಡೂ ಸಂದರ್ಭದಲ್ಲಿಯೂ ಸ್ಥಿತದೀಹಿ, ಯಾರು ಕಂಟೆಂಡೆಡ್ ಹೇಳ್ತಾರೆ, ಮುನಿರುಚ್ಯತೆ, ಅವನು ಶ್ರೇಷ್ಠ ವ್ಯಕ್ತಿ ಆಗ್ತದೆ. ಅದಕ್ಕೆ ಹೇಳ್ತಾರೆ ನೋಡಿ, ಸುಖ ದುಃಖೇಶು ಸಮನ್ವಿತ, ಸುಖ ದುಃಖಗಳಲ್ಲಿ ಸಮಾನವಾಗಿರ್ಬೇಕು. ಅಂದ್ರೆ ಅಪ್ಸ್ ಅಂಡ್ ಡೌನ್ಸ್ ಲೈಫ್ ಅಲ್ಲಿ ಇದ್ದೇ ಇರ್ತದೆ, ಅದನ್ನು ಸಮಾನವಾಗಿ ಸ್ವೀಕರಿಸಬೇಕು. ಸಂಪತ್ತೌಚ ವಿಪತ್ತೌಚ ಮಹತಾಂ ಏಕರೂಪತ ಅಂತೇಳಿ, ಅಂದ್ರೆ ಯಾವತ್ತೂ ಕೂಡ ಧೈರ್ಯವನ್ನ ತುಂಬುವವನಿಗೆ ಸುಖ ದುಃಖಗಳಲ್ಲಿ ಸಮಾನ, ಅಂದ್ರೆ ಸಂಪತ್ತಿದ್ದಾಗಲೂ ದುಃಖ ಬಂದಾಗಲೂ ಸಮಚಿತ್ತದಲ್ಲಿ ವ್ಯವಹರಿಸಬೇಕು ಎನ್ನುವಂಥದ್ದು. ಗೀತೆ ಇಂತಹ ಉಪದೇಶಗಳನ್ನ ಇವತ್ತಿನ ಜನಸಾಮಾನ್ಯರಿಗೆ ಅರ್ಥವಾಗುವ ರೀತಿಯಲ್ಲಿ ಕೃಷ್ಣ ಎಲ್ಲಾ ಕ್ಷೇತ್ರಕ್ಕೂ ಸಂಬಂಧಿಸಿದ ವೀಕ್ಷಕರ ಕರೆ ಉಂಟು, ಅಟೆಂಡ್ ಆಗಿ ನಾವು ಕಂಟಿನ್ಯೂ ಮಾಡೋ. ಹಲೋ, ನಮಸ್ಕಾರ ಸರ್, ನಾನು ರಾಮರಾವ್ ಕೊಟ್ಟಾರ ಚೌಕಿಯಿಂದ. ರಾಮರಾಯರಿಗೆ ನಮಸ್ಕಾರ. ರಮಯತಿ ಇತಿ ರಾಮಃ ಅಂತೇಳಿ, ಅಂದ್ರೆ ಎಲ್ಲರನ್ನು ಸಂತೋಷ ಪಡಿಸುವವರು ರಾಮ ಅಂತೇಳಿ ಅಂತ ರಾಮರಾಯರಿಗೆ ನಮಸ್ಕಾರ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸಾವಿತ್ರಿ ಪತೆಯೇ ನಮಃ. ಅವರ ಹೆಂಡತಿ ಹೆಸರು ಸಾವಿತ್ರಿ, ಸಾವಿತ್ರಿ ಪತೆಯ ಅಂತ ನಮ ಅಂತ ಹೇಳಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತ ಮಾಡ್ತೇವೆ. ರಾಮರಾಯರೇ, ನಿಮ್ಮ ಪ್ರಶ್ನೆಗಳನ್ನು ದಯವಿಟ್ಟು ಕೇಳಿ. ಆಯ್ತಾ, ತುಂಬಾ ಧನ್ಯವಾದಗಳು. ಇವತ್ತು ಟಾಪಿಕ್ ತುಂಬಾ ವಿಭಿನ್ನವಾಗಿದೆ, ಬಾರಿ ಖುಷಿ ಆಯ್ತು ಕೇಳಿ. ಮತ್ತೆ ತಾವು SS ನಾಯಕ್ ಅವರು ನಮ್ಮ ರೇಡಿಯೋ ಸಂಘದಲ್ಲಿ 2017ನೇ ಇಸ್ವಿಯಲ್ಲಿ ಇದೇ ಟಾಪಿಕ್ ಅಲ್ಲಿ ನೀವು ಮಾತಾಡಿದ್ದೀರಿ, ಅದು ಕೂಡ ನನಗೆ ನೆನಪುಂಟು. ಹೌದು, ನಮ್ಮ ಆವಾಗ ನಮ್ಮ MD ಅವರಾದ ಮಹಾಬಲೇಶ್ವರ್ ಅವರು ಕೂಡ ಅದಕ್ಕೆ ಬಂದಿದ್ರು. ಹೌದು ಹೌದು, ಎಲ್ಲಾ ಭಾಷೆಗಳಲ್ಲಿಯೂ ಸುಭಾಷಿತ ಮೌಲ್ಯಗಳು ಇರ್ತವೆ. ಗಾದೆಗಳು ಅನುಭವದಿಂದ ರೂಪುಗೊಂಡ ಅಣಿಮುತ್ತುಗಳು. ಈಗ ತಾವು ಹೇಳಿದಾಗೆ ಭಗವದ್ಗೀತೆಯಲ್ಲಿ ಕೂಡ ಸಾಕಷ್ಟು ಇದು ಮೌಲ್ಯಗಳು ಇರುವೆ. ಉದಾಹರಣೆಗೆ ಕರ್ಮಣ್ಯೇವಾಧಿಕಾರಸ್ತೆ ಅಥವಾ ಮನ ಏವ ಮನುಷ್ಯಾಣಂ ಅಂತ. ಮತ್ತೆ ಕನ್ನಡದಲ್ಲಿ ಕೂಡ ಬಸವಣ್ಣ DG ಎಲ್ಲ ಹೇಳಿದ್ದಾರೆ. ನಮ್ಮ ಸಂಸ್ಕೃತದಿಂದ ಅಂದ್ರೆ ಎಲ್ಲಾ ಭಾಷೆಯಲ್ಲೂ ಇದೆ, ಕನ್ನಡದಲ್ಲಿದ್ರೆ ನಮಗೆ ಬಾರಿ ಸುಲಭವಾಗಿ ಎಲ್ಲರಿಗೂ ಜನಸಾಮಾನ್ಯರಿಗೆ ಅರ್ಥ ಆಗ್ತದೆ. ಈಗ ನನ್ನ ಪ್ರಶ್ನೆ ಎರಡು ಪ್ರಶ್ನೆ. ಒಂದು ಶುರುವಿನ ಪ್ರಶ್ನೆ, ಸುಲಭವಾಗಿ ನೆನಪಿಡುವಂತ ಸುಭಾಷಿತ ಯಾವುದು? ಉದಾಹರಣೆಗೆ ಸಣ್ಣ ಮಕ್ಕಳಿಗೂ ಹೇಳಿಕೊಡ್ಬಹುದು, ಕರಾಗ್ರೆ ವಸತೆ ಲಕ್ಷ್ಮಿ ಅಂತ ಬೆಳಿಗ್ಗೆ ಎದ್ರು ಕೂಡಲೇ, ಮತ್ತೆ ಮಾತೃದೇವೋ ಭವ ಪಿತೃದೇವೋ ಭವ ಅಂತ, ಮತ್ತೆ ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತ. ಹೀಗೆ ಸುಲಭವಾಗಿ ಹೇಳುವ ಸುಭಾಷಿತಗಳು. ಮತ್ತೆ ಇನ್ನೊಂದು, ಈ ಕೊರೋನಾ ಕಾಲದಲ್ಲಿ ನೆನಪಿಡುವಂತಹ ಸುಭಾಷಿತಗಳು. ಉದಾಹರಣೆಗೆ, ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು, ಮತ್ತೆ ಹನಿ ಕೂಡಿದರೆ ಹಳ್ಳ, ಮತ್ತೆ ಹೀಗಿದ ಉಪಯುಕ್ತವಾದ, ಮತ್ತೆ ಆದದ್ದೆಲ್ಲ ಒಳಿತೇ ಆಯಿತು. ಕೊರೋನಾದಿಂದ ಒಳ್ಳೆದಾಗಿರ್ಬೋದು ಕೆಟ್ಟದಾಗಿರ್ಬೋದು. ಹೀಗಿದ್ದು ಮೌಲ್ಯಯುತ ಸುಭಾಷಿತಗಳನ್ನು ಇದ್ರೆ ದಯವಿಟ್ಟು ಕೇಳಿಕೊಳ್ತಾ ಇದ್ದೇನೆ. ನಮಸ್ಕಾರ ಸರ್. ಬಹಳ ಒಂದು ಉತ್ತಮ. ಆದ್ರೆ ಇವತ್ತು ನಿಮ್ಮ ಪ್ರಶ್ನೆಗಳ ಸುರಿಮಳೆ ಇಲ್ಲ, ಎರಡೇ ಪ್ರಶ್ನೆ, ಬಹಳ ಒಂದು ಬೇಸರ. ನಾವು ಪ್ರಶ್ನೆಗಳ ಸುರಿಮಳೆಯನ್ನು ನಿಮ್ಮಿಂದ ಅಪೇಕ್ಷಿಸಿದ ಇತ್ತು, ಆದರೂ ತೊಂದರೆ ಇಲ್ಲ. ನಮ್ಮ ರಾಮರಾಯರವರು ಮ್ಯಾಂಗ್ಳೂರು ಪ್ರೊಡಕ್ಟಿವ್ ಕೌನ್ಸಿಲಿನ ಅಧ್ಯಕ್ಷರು, ಅದಕ್ಕೆ ಅವರಿಗೆ ಒಂದು ಬಿರುದು ಕೊಟ್ಟು ನಾವು ಪ್ರೊಡಕ್ಟಿವ್ ರಾಮರಾಯರು ಅಂತೇಳಿ. ಅಂದ್ರೆ ಅವರು ಪ್ರೊಡಕ್ಟಿವ್, ಅಷ್ಟು ಪ್ರತಿಯೊಂದು ನಮ್ಮ ಕಾರ್ಯಕ್ರಮದಲ್ಲಿ ಅವರು
ತಯಾರಾಗಿ ಒಳ್ಳೆ ಉತ್ತಮ ಪ್ರಶ್ನೆಗಳನ್ನು ಇಡ್ತಾ ಇದ್ದೇವೆ. ರಾಮರಾಯರು ಪ್ರಪ್ರಥಮವಾಗಿ ಸಂಸ್ಕೃತ ಸುಲಭದಲ್ಲಿ ನೆನಪಿಡುವ ಶ್ಲೋಕಗಳು. ಈಗ ಯಾವುದಾದ್ರೂ ಸುಲಭ ಸುಭಾಷಿತಗಳಲ್ಲಿ ಬಹಳಷ್ಟು ಶ್ಲೋಕಗಳು ಮನಸ್ಸಿನಲ್ಲಿ ಉಳಿಯುವಂತದ್ದಿದೆ. ಉದಾಹರಣೆಗೆ ಈಗ ನೋಡಿ, ಸುಲಭದಲ್ಲಿ ಸಣ್ಣ ಮಕ್ಕಳಿಗೆ ನೆನಪಲ್ಲಿ ಉಳಿಯುವುದು, ಪರೋಪಕಾರಾಯ ಫಲಂತಿ ವೃಕ್ಷಾಃ ಪರೋಪಕಾರಾಯ ವಹಂತಿ ನದ್ಯಃ ಪರೋಪಕಾರಾಯ ದುಹಂತಿ ಗಾವಃ ಪರೋಪಕಾರಾರ್ಥಂ ಇದಂ ಶರೀರಂ. ಅದು ಷಟ್ಪದಿ ಅಲ್ಲ, ಅದು ಅಲ್ಲ, ಇದು 4 ಪದಗಳುಳ್ಳಂತಹ ಶ್ಲೋಕ. ಈ ಸಂಸ್ಕೃತ ಶ್ಲೋಕಗಳನ್ನ ಏಕಪದಿ, ದ್ವಿಪದಿ, ತ್ರಿಪದಿ, ಚತುಷ್ಪದಿ. ಹೌದು, ಅದೇ ನೀವು ಪರೋಪಕಾರವನ್ನು ಒಂದು ಪಂಚಪದಿ ಮಾಡುವ. ಹೇಗಂತ ಹೇಳಿದ್ರೆ, ಪರೋಪಕಾರಾಯ ಫಲಂತಿ ವೃಕ್ಷಾಹ, ವೃಕ್ಷಗಳು ಅದು ನೆರಳು ಕೊಡುವುದಿರ್ಬೋದು, ಫಲ ಕೊಡುವುದಿರ್ಬೋದು ಪರೋಪಕಾರಕ್ಕಾಗಿ. ಪರೋಪಕಾರಾಯ ವಹಂತಿ ನದ್ಯ, ನದಿಗಳು ಜೀವ ನದಿ ಅಂತ ಹೇಳ್ತೇವೆ. ಅವರು ಜೀವ ನದಿ ಅಂದ್ರೆ ಯಾರಿಗೆ ಜೀವ ಕೊಡುದು? ಜನರಿಗೆ ಉಪಕಾರ ಮಾಡಲಿಕ್ಕೆ ಹರಿತಾ ಇರ್ತದೆ. ಪರೋಪಕಾರಾಯ ದುಹಂತಿ ಗಾವಹ, ಅಂದ್ರೆ ಗೋವುಗಳ ಹಾಲು ಕೊಡುದು ಯಾರಿಗೆ? ಆಕ್ಚುಲಿ ಅದರ ಕರುವಿಗಂತ, ಅದನ್ನ ನಾವು ಕುಡಿತಾ ಇದ್ದೇವೆ, ಅದು ಬೇರೆ ವಿಷಯ. ಅಂದ್ರೆ ಅದು ಪರೋಪಕಾರಕ್ಕೆ, ಅದಕ್ಕೋಸ್ಕರ ಅಲ್ಲ. ಅದಕ್ಕೊಂದು ನಾವು ಆ್ಯಡ್ ಮಾಡುವ. ನೀವಿಬ್ರು ಶಿಕ್ಷಕರಾದದ್ರಿಂದ ಪರೋಪಕಾರಾಯ ಶಿಕ್ಷತಿ ಶಿಕ್ಷಕ ಕೂಡ ಒಂದು ಹೇಳುವ. ಶಿಕ್ಷಕರು ಕೂಡ ಪರೋಪಕಾರ ಅಂದರೆ ವಿದ್ಯಾರ್ಥಿಗಳ ಒಂದು ಜೀವನವನ್ನು, ವ್ಯಕ್ತಿತ್ವ ವಿಕಸನವನ್ನು ಮಾಡುವವರು ಶಿಕ್ಷಕರಂತ ಹೇಳ್ತೇವೆ. ಅದಕ್ಕೊಂದು ನಾವು ಅದನ್ನು ಚತುಷ್ಪದಿ ಇದ್ದದ್ದು ಪಂಚಪದಿ ಮಾಡುವ. ಪರೋಪಕಾರಾಯ ಶಿಕ್ಷತಿ ಶಿಕ್ಷಕ ಪರೋಪಕಾರಾರ್ಥಂ ಇದಂ ಶರೀರಂ. ಅದೇ ರೀತಿ ಬೇರೆ ಸುಲಭದಲ್ಲಿ ನೆನಪಿಟ್ಟುಕೊಳ್ಳೋದು ಯಾವುದುಂಟು ಶಾಸ್ತ್ರಿಯವರೇ? ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಂದ್ರೆ ಗುರುವೇ ನಮಃ ಅಂತಾರೆ, ಗುರವೇ ನಮಃ ಅಂತ ಹೇಳಿ. ಹೌದು, ಗುರವೇ ನಮಃ. ಓಕೆ, ಅಂದ್ರೆ ಗುರುಗಳೇ ಬ್ರಹ್ಮ ವಿಷ್ಣು ಮಹೇಶ್ವರ. ಅರ್ಥ ಏನು ಕೇಳಿದ್ರೆ, ದೇವರನ್ನ ನಾವು ಸಾಕ್ಷಾತ್ ನೋಡ್ಲಿಕ್ಕೆ ಆಗದಿದ್ರು ಸಹ ಗುರುಗಳು ಅಂದ್ರೆ ಪ್ರತಿಯೊಬ್ಬರಿಗೂ ಸಹ ಹುಟ್ಟಿದ ದೆಸೆಯಿಂದ ಜೀವನದ ಕೊನೆಯವರೆಗೂ ಸಹ ನಾವು ವಿದ್ಯಾರ್ಥಿಗಳಾಗಿರ್ಬೇಕು ಅಂತ ಹೇಳ್ತೇವೆ. ಕಬೀರದಾಸ ಕೂಡ ಕಬೀರ್ ಕೆ ದೋಯಲ್ಲಿ ಹೇಳ್ತಾರೆ ಏನಂದ್ರೆ, ಗುರು ಗೋವಿಂದ ದೋಹು ಕಡೆ ಕಾಕೋ ಲಾಗು ಪಾವ್ ಅಂತೇಳಿ. ಗೋವಿಂದ ಮತ್ತೆ ಗುರು ಇಬ್ರು ಒಟ್ಟಿಗೆ ಆದ್ರೆ ಪ್ರಪ್ರಥಮವಾಗಿ ನಾವು ಗುರುವಿಗೆ ಹೊಂದಿರಿಸಬೇಕು. ಯಾಕಂದ್ರೆ ಗೋವಿಂದನಲ್ಲಿಗೆ ಹೋಗ್ಲಿಕ್ಕೆ ಮಾರ್ಗದರ್ಶನ ಕೊಟ್ಟದ್ದು ಗುರುಗಳಂತೇಳಿ. ಅಂತ ಒಂದು ಶ್ರೇಷ್ಠ ಉನ್ನತ ಸ್ಥಾನ ಗುರುಗಳಲ್ಲಿ ನಾವು ಇಟ್ಟಿದ್ದೇವೆ ಅಲ್ವಾ? ಅದಕ್ಕೆ ನಮ್ದು ಗುರುಕುಲ ಪರಂಪರೆ ಅಂತ. ನಮ್ಮ ಸಂಸ್ಕೃತ ಕೂಡ ನಾವಿಲ್ಲಿ ಗುರುಕುಲದ್ದು ಕೂಡ ಹಾಕಿದ್ದೇವೆ. ಮುಂಚೆ ಹೇಗಂತ ಹೇಳಿದ್ರೆ ಸಂಸ್ಕೃತ ಅಲಿಖಿತವಾಗಿದೆ. ಅದು ಇದಾಗಿ ಮುಂದೆ ಹೋಗ್ತಾ ಇತ್ತು. ಗುರುಗಳಿಂದ ಶಿಷ್ಯನಿಗೆ, ಅವರಿಂದ ನೆಕ್ಸ್ಟ್ ಪೀಳಿಗೆಗೆ ಹೀಗೆ ಮುಂದುವರಿತಾ ಇತ್ತು. ಆಮೇಲೆ ಬರೆದಿರಬಹುದು, ತಾಳೆಗರಿಯಲ್ಲಿ ಕೂಡ ಬರೆದದ್ದು ಇದುಂಟು. ಆ ರೀತಿ ಎಲ್ಲ ಕಂಟಿನ್ಯೂ ಆಗಿದೆ ಅಂತ ಹೇಳ್ತೇವೆ. ಈಗ ಅದು ಭಾಷೆಗೆ, ಸಂಸ್ಕೃತ ಭಾಷೆ ವೇದಕಾಲದಿಂದ ಬಂದಿರುವಂಥದ್ದು, ಅದಕ್ಕೆ ವೇದವೇ ಮೂಲ ಅಂತ ಅರ್ಥ. ಹಾಗಾಗಿ ವೇದ ಕಾಲದಿಂದಲೂ ಕೂಡ ಸಂಸ್ಕೃತ ಭಾಷೆ ಅದು ಮಂತ್ರದ್ರಷ್ಟಾರರು ಮನಸ್ಸಿನಲ್ಲಿ ಸಂರಕ್ಷಣೆ ಮಾಡಿಕೊಂಡು ಅದು ಪರಂಪರೆಯಲ್ಲಿ ರಕ್ಷಣೆ ಮಾಡಿಕೊಂಡು ಬಂತು. ಆಮೇಲೆ ಅದಕ್ಕೆ ದೇವನಾಗರಿ ಲಿಪಿಯನ್ನು ಅಂಗೀಕರಿಸಿ ಭಾರತೀಯ ಬಹಳಷ್ಟು ಗುಜರಾತಿ ಇನ್ನಿತರ ಭಾಷೆಗಳಿಗೆ ಹಿಂದಿ ಎಲ್ಲ ದೇವನಾಗರಿ ಲಿಪಿಯನ್ನು ಅಂಗೀಕರಿಸಿದ್ದಾರೆ. ತಮಿಳು ಅನ್ನೋದು ಸಂಸ್ಕೃತಕ್ಕಿಂತ ಪ್ರಾಚೀನ ಭಾಷೆ ಅಂತ ಅದು ನಮ್ಮ ದೇಶದಲ್ಲಿ ಒಂದು ಬಹಳ ದೊಡ್ಡ ಆತಂಕದ ವಿಷಯ. ಯಾಕಂದ್ರೆ ಎಲ್ಲರೂ ಇಡೀ ಭಾರತೀಯರು ಒಪ್ತಾರೆ, ತಮಿಳರು ಮಾತ್ರ ಒಪ್ಪುವಂಥದ್ದು. ಅವರ ಒಂದು ಸಂಕುಚಿತ ಮನಸ್ಥಿತಿಯಲ್ಲಿ ಸಂಸ್ಕೃತವನ್ನು ವಿರೋಧಿಸ್ತಾ ಇದ್ದಾರೆ. ಆ ವಿಶಾಲ ದೃಷ್ಟಿಯಿಂದ ನೋಡ್ಬೇಕಾಗ್ತದೆ. ವಿರೋಧ ಮಾಡ್ತಾರ. ಈಗ ಸಂಸ್ಕೃತಕ್ಕೆ ಅಲ್ಲಿ ಈಗ ರಾಷ್ಟ್ರ ಭಾಷೆ ಆಗುವಂಥದ್ರಲ್ಲೂ ಕೆಲವೊಮ್ಮೆ ಸಮಸ್ಯೆಗಳನ್ನು ಎದುರಿಸುವಂತ ಸ್ಥಿತಿ ಬಂದಿದೆ. ಒಟ್ಟಿನಲ್ಲಿ ನಾವು ಸಂಸ್ಕೃತವನ್ನ ನಮ್ಮ ಹೃದಯ ವೈಶಾಲ್ಯತೆಯಿಂದ ನೋಡಿದಾಗ ನಮಗೆ ಭಾಷೆಯನ್ನ ಕಲಿಯುವಾಗ ಯಾವುದೇ ಅಡೆತಡೆಗಳು ಬರುವುದಿಲ್ಲ ಅಂತ. ಭಾಷೆಯನ್ನ ಕಲಿಯುವುದು ಜ್ಞಾನ ಸಂಪಾದನೆಗೆ. ಯಾಕಂದ್ರೆ ಇವತ್ತು ಮನುಷ್ಯನಿಗೆ ಎಲ್ಲಾ ರೀತಿಯ ಜ್ಞಾನಗಳು ಸಂಸ್ಕೃತ ಸಾಹಿತ್ಯದಲ್ಲಿ ಸಿಗುತ್ತದೆ. ಹಾಗಾಗಿ ನಾವು ಇಡೀ ದೇಶದಲ್ಲಿ ಇವತ್ತು ನಾವು ಗಮನಿಸುವಾಗ ಹಿಂದಿನ ತಲೆಮಾರಿಗಿಂತಲೂ ಈಗಿನ ತಲೆಮಾರಿ ಈ ಒಂದು ಕಳೆದ 10 ವರ್ಷಗಳಲ್ಲಿ ಗಮನಿಸುವಾಗ ಸಂಸ್ಕೃತ ಅಧ್ಯಯನ ಮಾಡುವಂತ ವಿದ್ಯಾರ್ಥಿಗಳ ಸಂಖ್ಯೆ ಇರ್ಬೋದು, ಅದರಲ್ಲಿ ಆಸಕ್ತವಾಗಿರತಕ್ಕಂತಹ ಹಿರಿಯ ವ್ಯಕ್ತಿಗಳಿರ್ಬೋದು. ಈ ಒಂದು ಭಾರತದ ಇಡೀ ಜಗದಗಲಕ್ಕೂ ಸಂಸ್ಕೃತವನ್ನು ಪಸರಿಸಿರುವಂತಹ ಸಂಸ್ಕೃತ ಭಾರತಿ ಆ ಸಂಸ್ಥೆ ಯಾವುದೇ ನಿಷ್ಕಲ್ಮಶವಾಗಿ ಕೆಲಸ ಮಾಡ್ತಾ ಇದೆ. ಒಂದು ಪ್ರತೀತಿ ಉಂಟು ಏನಂದ್ರೆ, ಹೆಚ್ಚಿನವರ ತಲೆಯಲ್ಲಿ ಬ್ರಾಹ್ಮಣರು ಮಾತ್ರ ಸಂಸ್ಕೃತ ಹೇಳುದು, ಬೇರೆಯವರು ಹೇಳುವುದಿಲ್ಲ. ಅದು ಬ್ರಾಹ್ಮಣರು ಮಾತ್ರ ಅದು ಹೇಳ್ತಾ ಹೋಗುದು, ಅವ್ರಿಗೆ ಮಾತ್ರ ಬರ್ತದೆ, ಬೇರೆಯವರು ತಲೆ ಅಲ್ಲಾಡಿಸುದು. ಅದರ ಬಗ್ಗೆ ಅವ್ರು ಏನು ಹೇಳ್ತಾರೆ ಅದನ್ನು ಹೌದು ಹೇಳ್ಬೇಕು. ಅದು ಹೌದಾ? ಆ ಒಂದು ಅಪವಾದ ನಿಜವಾಗೂ ಅದು ಸರಿಯಾದ ಮಾತಲ್ಲ. ಸಂಸ್ಕೃತ ಹಿಂದೆ ಎಲ್ಲರ ಭಾಷೆಯೂ ಆಗಿತ್ತು.
ಯಾವುದೋ ಒಂದು ಬ್ರಿಟಿಷರ ಒಂದು ಕಾಲದಿಂದ ಮೆಕಾಲೆ ಶಿಕ್ಷಣ ನೀತಿಯಿಂದ ಈ ಸಂಸ್ಕೃತವನ್ನು ಕಟ್ ಮಾಡಿಬಿಟ್ರೆ ಇಲ್ಲಿಯ ಸಂಸ್ಕೃತಿ ನಾಶ ಆಗ್ತದೆ ಅಂತ ಆ ಒಂದು ಚಿಂತನೆಯಿಂದ ಬ್ರಿಟಿಷರು ಹಾಗೆ ಮಾಡಿ ಶುರು ಮಾಡಿದ್ದು. ಆನಂತರ ಈ ರೀತಿಯ ಕಲ್ಪನೆಗಳು ಒಂದು ಬಂದು ಅಷ್ಟೇ. ಸ್ವಲ್ಪ ಅದನ್ನು ಫಾಲೋ ಜಾಸ್ತಿ ನಿಜವಾಗಿ ಸಂಸ್ಕೃತಿ ಎಲ್ಲರ ಭಾಷೆಯದು, ಎಲ್ಲರೂ ಅಧ್ಯಯನ ಮಾಡಬೇಕು. ಜಾತಿ ಮತ್ತು ಪಂಥಗಳ ಭೇದ ಇಲ್ಲ ಅಲ್ಲಿ. ಕಾಶ್ಮೀರದಿಂದ ಹಿಮಾಲಯದವರೆಗೂ ಸಹ ಅಧ್ಯಯನ ಮಾಡಲೇಬೇಕು, ಮಾಡಬೇಕಾದ್ದು. ವಿದೇಶಿಯರು ಸಹ ಅಧ್ಯಯನ ಮಾಡ್ತಿದ್ದಾರೆ. ಸ್ವಾತಂತ್ರ್ಯದ ಸಂದರ್ಭದಲ್ಲೂ ಕೂಡ ಪಾರ್ಲಿಮೆಂಟ್ ಅಲ್ಲಿ ಇಡೀ ರಾಷ್ಟ್ರಭಾಷೆ ಸಂಸ್ಕೃತ ಆಗಬೇಕು ಅಂತ ಎಲ್ಲ ಒತ್ತಾಯ ಇದ್ರು ಕೂಡ ಒಂದು ಆ ಸ್ಪೀಕರ್ನ ಓಟು ಹಿಂದಿಗೆ ಬಿದ್ದದ್ರಿಂದ ಅಂಬೇಡ್ಕರ್ ಅವರು ಕೂಡ ಸಂಸ್ಕೃತವನ್ನೇ ರಾಷ್ಟ್ರಭಾಷೆ ಆಗಬೇಕು ಅಂತ ಬಹಳ ಪರಿಶ್ರಮ ಪಟ್ಟಿದ್ರು. ಅದು ಹಾಗಾಗಿ ಇಲ್ಲಿ ಯಾವುದೇ ಜಾತೀಯ ಭಾಷೆ ಅಂತ ಬರುವುದಿಲ್ಲ, ಇದು ಭಾಷೆ. ಡಾಕ್ಟರ್ ಅಬ್ದುಲ್ ಕಲಾಂ ಹೌದು ಎಂತ ಒಂದು ನಿರರ್ಗಳವಾಗಿ ಸಂಸ್ಕೃತ ಹೇಳ್ತಾ ಇದ್ರು, ಶ್ಲೋಕಗಳನ್ನು ಹೇಳ್ತಾ ಇದ್ರು. ಹೌದು, ಅವನು ಗುರುಗಳ ಮಹಿಮೆಯಿಂದ ಹಾಗೆ ಆಯ್ತು ಅವರಿಗೆ. ಆದ್ರಿಂದ ಎಲ್ಲರ ಭಾಷೆ ಪುನಃ ಆಗಬೇಕು ಎಂಬ ಉದ್ದೇಶದಿಂದ ಸಂಸ್ಕೃತ ಭಾರತೀಯ ಭಾಷೆಗೂ ಧರ್ಮಕ್ಕೂ ಭಾಷೆಗೂ ಜಾತಿಗೂ ಯಾವುದೇ ಒಂದು ಸಂಬಂಧ ಇಲ್ಲ ಅಂತ ನೀವು ಹೇಳ್ತೀರಿ. ಅದಕ್ಕೆ ನಮ್ಮ ಸುಭಾಷಿತಕಾರ ಮುಂಚಿನಿಂದ ಹೇಳ್ತಾರೆ ಏನಂತ ಹೇಳಿದ್ರೆ, ಅಯಂ ನಿಜಃ ಪರೋವೇತಿ ಗಣನಾ ಲಘುಚೇತಸಾಂ ಉದಾರ ಚರಿತಾನಾಂತು ವಸುದೈವ ಕುಟುಂಬಕಂ ಅಂತೇಳಿ. ಅಂದ್ರೆ ವಸುಧಾ ಏವ ಕುಟುಂಬ, ಭೂಮಿಯೇ ಒಂದು ಕುಟುಂಬ. ಅಯಂ ನಿಜಃ ಪರೋವೇತಿ, ಈ ನನ್ನವನು, ಈಚೆ ಅವನು ಆಚೆಯವನು ಅಂತ. ಪರೋವೇತಿ ಗಣನಾ ಲಘುಚೇತಸಾಂ ಗಣನಾ, ಇದು ಸಣ್ಣ ಮನಸ್ಸಿನವರ ಚಿಂತನೆ ಇದು. ಆದ್ದರಿಂದ ಉದಾರ ಚರಿತಾನಾಂತು, ಈ ಅಷ್ಟು ವಿಶಾಲವಾಗಿ ಚಿಂತನೆ ಮಾಡುವಂತಹ ವ್ಯಕ್ತಿಗಳಿಗೆ ಭಾರತ ಅಂತಲ್ಲ, ಇಡೀ ಜಗತ್ತೇ ಭೂಮಿಯೇ ಒಂದು ಮನೆ ಹಾಗೆ ಅಂತ ಹೇಳಿ ನಾವು ಚಿಂತನೆಯನ್ನ ಇರುವಂಥದ್ದು ನಮ್ಮ ಚಿಂತನೆ. ಹಾಗೆ ಸಂಸ್ಕೃತ ಭಾರತಿ ಏನಿದೆ, ಇದು ಈಗ ಇಡೀ ದೇಶದಲ್ಲಿ ಪ್ಲಸ್ ವಿದೇಶಗಳಲ್ಲಿಯೂ ಸಹ ಸಂಸ್ಕೃತವನ್ನ ಮನೆ ಮನೆಗೆ ಎಲ್ಲರ ಬಳಿಗೆ ಯಾವುದೇ ಜಾತಿ ಭೇದವಿಲ್ಲದೆ ಪ್ರಚಾರ ಮಾಡ್ತಾ ಇದೆ. ಈ ಒಂದು ಕೊರೋನಾ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ತಲುಪುವ ಹಾಗೆ ಆನ್ಲೈನ್ನಲ್ಲಿ ತಲುಪುವ ಹಾಗೆ ಕ್ಲಾಸಸ್ಗಳನ್ನ ಮಾಡ್ತಾ ಇದೆ ಸಂಸ್ಕೃತ ಭಾರತಿ. ಈಗ ನಮ್ಮ ಈ ಜೀವನ ಕ್ರಮ, ನಾವು ಯಾವ ರೀತಿ ಜೀವನವನ್ನು ಮಾಡಬೇಕು, ಬೆಳಿಗ್ಗೆ ಏನು ಮಾಡಬೇಕು, ಮಧ್ಯಾಹ್ನ ಏನು ಮಾಡಬೇಕು, ಫುಡ್ ಹ್ಯಾಬಿಟ್ಸ್, ಅದರ ಬಗ್ಗೆ ಕೂಡ ಬಹಳ ಒಂದು ವರ್ಣನೆ ಮಾಡಿದ್ದಾನೆ ಸುಭಾಷಿತಕಾರ. ದಿನಾಂತೇಶ ಚ ಪಿಬೇತ್ ದುಗ್ಧಂ, ನಿಶಾಂತೇಶ ಚ ಪಿಬೇತ್ ಪಯಃ, ಭೋಜನಾಂತೆ ಪಿಬೇತ್ ತಕ್ರಂ, ಕಿಂ ವೈದ್ಯಸ್ಯ ಪ್ರಯೋಜನಂ ಅಂತೇಳಿ. ಅದರ ಬಗ್ಗೆ ಹೇಳಿ. ಅಂದ್ರೆ ಇದು ಆಹಾರ ಸತ್ವಶುದ್ಧಿ ಅಂತ. ಈಗ ಆಯುರ್ವೇದಕಾರರು ನಮಗೆ ಈ ಒಂದು ಬಹಳಷ್ಟು ಆರೋಗ್ಯವನ್ನ ರಕ್ಷಣೆ ಮಾಡಲಿಕ್ಕೆ ಬೇಕಾದಂತಹ ಮಹತ್ವವನ್ನು ಹೇಳಿದ್ದಾರೆ. ಈಗ ನೀವು ಹೇಳಿದ ದಿನಾಂತ ಅಂದ್ರೆ ದಿನದ ಕೊನೆಯ ಹೊತ್ತಿಗೆ, ಸಾಯಂಕಾಲ ರಾತ್ರಿಯ ಹೊತ್ತಿಗೆ ಹಾಲು ಕುಡಿಬೇಕು ಅಂತ ದುಗ್ಧಂ ಪಿಬೇತ್. ಹಾಗೆ ಆಮೇಲೆ ನಿಶಾಂತೇಚ ಪಿಬೇತ್ ಪಯಃ, ಅದೇ ಪಯಃ ಅಂದ್ರೆ ದುಗ್ಧಮೇವ, ಅಲ್ಲಿ ಪಿಬೇತ್ ತಕ್ರಂ, ಊಟದ ಕೊನೆಗೆ ಮಜ್ಜಿಗೆ ಸೇವಿಸಿದ್ರೆ ಜೀರ್ಣ ಆಗ್ತದೆ, ಆರೋಗ್ಯಕ್ಕೆ ಒಳ್ಳೇದು ಅಂತ ಅರ್ಥ. ಒಳ್ಳೇದು ಅಲ್ವಾ? ಇದೆಲ್ಲ ಮಾಡಿದ್ರೆ ಹಾಗಾಗಿ ಅವರು ಆಯುರ್ವೇದಕಾರದ ಬೆಳಿಗ್ಗೆ ಎದ್ದು ನೀರು ಕುಡಿಬೇಕು. ಹೌದು, ಬೆಳಿಗ್ಗೆ ಎದ್ದು ನೀರು ಕುಡಿಬೇಕು, ಮಧ್ಯಾಹ್ನ ಊಟ ಆದ್ರೂ ಮಜ್ಜಿಗೆ ಕುಡಿಬೇಕು, ರಾತ್ರಿ ಮಲಗುವಾಗ ಹಾಲು ಕುಡಿಬೇಕು ಅಂತ ಇದು. ಹಾಗಾಗಿ ಅದರಲ್ಲಿ ಅವರು ಹೇಳಿರುವಂತದ್ದು ಸ್ವಾಸ್ಥ್ಯ ಸಂರಕ್ಷಣ ಅಂತ ಆಯುರ್ವೇದದ ಮೂಲ ಇದು. ಆರೋಗ್ಯವಂತ ಶರೀರವನ್ನ ಆರೋಗ್ಯವಾಗಿ ಇಟ್ಟುಕೊಳ್ಳೋದು ಹೇಗೆ ಅಂತ. ಅದಕ್ಕಾಗಿ ಧರ್ಮಾರ್ಥ ಕಾಮಮೋಕ್ಷೇಶು ಆರೋಗ್ಯಂ ಮೂಲಮುತ್ತಮಂ ರೋಗಸ್ತಸ್ಯ ಅಪಹರ್ತಾರಃ ಶ್ರೇಯಸೋ ಜೀವಿತಸ್ಯ ಚ ಅಂತ. ಹಾಗಾಗಿ ಎಲ್ಲಾ ಧರ್ಮಾರ್ಥ ಸಾಧನೆಗೂ ಆರೋಗ್ಯ ಮುಖ್ಯ, ಅದಕ್ಕೆ ಪ್ರಧಾನ ಪ್ರಾಶಸ್ತ್ಯ ಕೊಟ್ಟಿದ್ದಾರೆ. ಆರೋಗ್ಯ ಸರಿ ಇದ್ರೆ ನೀವು ಇವತ್ತಿನ ಕೊರೋನಾ ಸಮಯದಲ್ಲಿ ನಾವು ಆರೋಗ್ಯವನ್ನು ಉಟ್ಕೊಳ್ಬೇಕಂದ್ರೆ ನಮ್ಮ ಮನೆ ಆಹಾರಗಳನ್ನ ಪಥ್ಯವಾಗಿ ಇಟ್ಟುಕೊಂಡ್ರೆ ಉತ್ತಮ ಅಂತ. ಅದ್ರ ಬಗ್ಗೆ ನಾವು ಚರ್ಚೆ ಮುಂದುವರಿಸೋ ಅದ್ರ ಮುಂಚೆ ಇನ್ನೊಂದು ವೀಕ್ಷಕರ ಕರೆ ಉಂಟು. ಹಲೋ. ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡೋದು? ನಾನು ರಾಮಕೃಷ್ಣ ರಾವ್ ಅಂತ ಹೇಳಿ ಕಾವೂರಿಂದ ಮಾತಾಡೋದು. ರಾಮಕೃಷ್ಣ ರಾಯರು ಕಾವೂರಿಂದ. ನಮಸ್ಕಾರ ನಿಮ್ಗೆ. ಅತಿಥಿಗಳಿಗೆ ನಮಸ್ತೆ. ನಮಸ್ಕಾರ. ಬಹಳ ಚೆನ್ನಾಗಿ ಕಾರ್ಯಕ್ರಮ ಹೇಳ್ತಾ ಇದ್ವಿ, ಒಳ್ಳೊಳ್ಳೆ ಶ್ಲೋಕಗಳನ್ನು ಹೇಳ್ತಾ ಇದ್ವಿ. ನಮ್ಮ ಹಿರಿಯರು ಸಮಾಜದ ಎಲ್ಲಾ ಕ್ಷೇತ್ರಗಳಲ್ಲಿ ಸಹ ಸುಭಾಷಿತಗಳನ್ನು ಹೇಳಿದ್ದಾರೆ. ವಿದ್ಯೆ ಬಗ್ಗೆ ವಿದ್ಯಾಹೀನಂ ಪಶು ಸಮಾನಂ ಅಂತ ಹೇಳಿ, ವಿದ್ಯೆ ಪಶು ಸಮಾನ ಅಂತ ಹೇಳ್ತಾರೆ. ಆಮೇಲೆ ಹಣಕಾಸಿನ ವಿಷಯ ಬಂದರೆ ದನಕನಕ ಉಳ್ಳನಕ ದಿನಕರನಂತಕ್ಕೂ ದನಕನಕ ಹೋದ ಮರುದೇನ ಹಾಲೂರ ಶುನಕನಂತಕ್ಕೂ ಅಂತ ಹೇಳಿದ್ದಾರೆ. ಆಮೇಲೆ ಇದು ಕೃಷಿ ಬಗ್ಗೆ ಹೇಳಿದ್ರೆ ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅಂತ ಹೇಳಿದ್ದಾರೆ. ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಹ ಸುಭಾಷಿತಗಳನ್ನು ಬಳಸಿಕೊಂಡಿದ್ದಾರೆ. ಈ ಬಗ್ಗೆ ಸ್ವಲ್ಪ ಮಾಹಿತಿ. ಹೌದು, ಈಗ ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಇಂಪಾರ್ಟೆಂಟ್. ರಾಮರಾಯರು ಹೇಳಿದ್ರು ಕೊರೋನಾ ಕಾಲದಲ್ಲಿ ಯಾವ್ದು ಶ್ಲೋಕ ಇಡ್ಬೋದು ಅಂತ ಹೇಳಿ. ಈಗ ಯಾವುದೇ ಎಲ್ಲ ಬೇರೆ ಎಲ್ಲ ಇಂಡಸ್ಟ್ರಿ ಇರ್ಬೋದು, ಬೇರೆ ಒಂದು ಟೂರಿಸಂ ಎಲ್ಲಾ ಪ್ರಾಬ್ಲಮ್ ಅಲ್ಲಿ ಇರುವಾಗ ಲಾಸ್ಟ್ ನಮ್ಗೆ ಕೈ ಹಿಡಿಯುವುದು ಕೃಷಿ ಕ್ಷೇತ್ರ ಅಂತ ಹೇಳಲಿಕ್ಕೆ. ಕೃಷಿಯ ಬಗ್ಗೆ ಯಾವ್ದಾದ್ರು ಉಂಟಾ ಶ್ಲೋಕ? ಕೃಷಿಯ ಬಗ್ಗೆ ಈಗ ನನ್ನ ಮನಸ್ಸಿನಲ್ಲಿ ನೆನಪಿರುವಂತದ್ದು, ಹೌದು,
ಕೃಷಿಯ ಬಗ್ಗೆ ಏನಂತ ಹೇಳಿದ್ರೆ, ಕೃಷಿ ಅಂದ್ರೆ ಕಷ್ಟ ಮಾಡಿ ನೀವು ದುಡಿದು ಇದು ಮಾಡೋದು. ಕೃಷಿತೋ ನಾಸಿ ದುರ್ಭಿಕ್ಷ. ಯಾರು ಕೃಷಿ ಮಾಡ್ತಾರೆ ಅವರಿಗೆ ದುರ್ಭಿಕ್ಷ ಇಲ್ಲ ಅಂತ. ದುರ್ಭಿಕ್ಷೆ ಇಲ್ಲ ಬರ್ತದೆ. ಈ ಇದನ್ನ ಗಿಡ ಮರಗಳನ್ನ ನೆಡುವಂತದ್ರ ಪ್ರಯೋಜನದಿಂದ ಒಳ್ಳೆಯ ಗಾಳಿ, ಒಳ್ಳೆಯ ಆಹಾರ ಸೇವನೆಗೆ ಬೇಕಾಗಿ ಹಿಂದಿನವರು ಅಶ್ವತ್ಥಮೇಕಂ ಪಿಚುಮಂದಮೇಕಂ ನೆಗ್ರೋಧಮೇಕಂ ದಶತಿಂತ್ರಿಣೀಂಚ ಎನ್ನುವಂಥದ್ದು ಶ್ಲೋಕದಲ್ಲಿ ಇಂಥ ಮರಗಳನ್ನ ನೆಟ್ರೆ ಈ ಆರೋಗ್ಯಕ್ಕೆ ಬೇಕಾದ ಆಹಾರಗಳು ಮನೆಯಲ್ಲೇ ಉತ್ಪಾದನೆ ಆಗ್ತದೆ. ಮನೆಯಿಂದ ಅಶ್ವತ್ಥ ವೃಕ್ಷ ಒಳ್ಳೆಯ ಆಮ್ಲಜನಕವನ್ನು ಕೊಡ್ತದೆ, ಗಾಳಿಯನ್ನು ಕೊಡ್ತದೆ. ಅದೇ ರೀತಿ ನೆಗ್ರೋಧ ವೃಕ್ಷ ಆಲದ ಮರ, ಅದು ಪ್ರತಿಯೊಂದು ಜನರಿಗೆ ನೆರಳನ್ನು ಕೊಡ್ತದೆ. ಆಗ ಅಂತಹ ಒಂದು ತಿಂತ್ರಿಣಿ ವೃಕ್ಷ, ಹುಳಿಯ ಹುಣಸೆ ಹಣ್ಣಿನ ಮರ, ಅದು ಆರೋಗ್ಯಕ್ಕೂ ಅಲ್ಲಿ ಬೇಕಾದ ಪದಾರ್ಥಗಳಿಗೆ ಉಪಯೋಗಿಸುವಂತ ಆಹಾರವನ್ನು ಒದಗಿಸ್ತದೆ. ಈ ವೃಕ್ಷಗಳನ್ನು ನೆಡುವಂತಹ ಒಂದು ಸಂಪ್ರದಾಯವನ್ನ ಪೂರ್ವಿಕರ ವೃಕ್ಷಾಯುರ್ವೇದದಲ್ಲಿ ಇರಬಹುದು ಅಥವಾ ನಮ್ಮ ರಾಜನೀತಿ ಶಾಸ್ತ್ರಗಳಲ್ಲಿ ರಾಜನೀತಿ ರತ್ನಾಕರ ಎನ್ನುವ ಗ್ರಂಥದಲ್ಲೂ ಕೂಡ ಈ ಶ್ರೀಚಂಡೇಶ್ವರ ಎನ್ನುವ ಕವಿ ಅದನ್ನು ಉಲ್ಲೇಖಿಸ್ತಾನೆ. ಅಂದ್ರೆ ಕೃಷಿ ಮತ್ತು ಈ ನಮ್ಮ ಎಲ್ಲ ಪ್ರಕೃತಿಯ ಸಂರಕ್ಷಣೆ ಇದು ಜೊತೆಯಾಗಿ ಹಿಂದಿನ ಬಹಳಷ್ಟು ಗ್ರಂಥಗಳಲ್ಲಿ ಅದರ ಬಗ್ಗೆ ಉಲ್ಲೇಖ ಇದೆ. ಸೊ ಅದೇ ರೀತಿ ವಿದ್ಯೆ ಬಗ್ಗೆ ಅವರು ರಾಮಕೃಷ್ಣ ರಾಯರು ಹೇಳಿದರು. ವಿದ್ಯೆ ಬಗ್ಗೆ ಯಾವುದು ಮಹತ್ವದ ಬಗ್ಗೆ ಒಂದು ಹೇಳ್ಬೋದಾ? ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ ಪಾತ್ರತ್ವಂ ಧನಮಾಪ್ನೋತಿ ಧನ ಧರ್ಮ ತತಃ ಸುಖಂ ಅಂತ. ವಿದ್ಯಾ ವಿನಯ ಸಂಪನ್ನ. ವಿದ್ಯೆ ಇದ್ದವನು ಅವನಿಗೆ ವಿನಯ ಬರ್ತದೆ. ವಿದ್ಯಾ ದದಾತಿ ವಿನಯಂ, ವಿದ್ಯೆ ವಿನಯವನ್ನು ಕೊಡ್ತದೆ. ವಿನಯಾದ್ಯಾತಿ ಪಾತ್ರತಾಂ, ಯಾರಿಗೆ ವಿನಯ ಇರ್ತದೆ ಸಮಾಜದಲ್ಲಿ ಅವನಿಗೆ ಯೋಗ್ಯತೆ ವಿದ್ಯೆ ಮತ್ತೆ ವಿನಯ ಇದ್ರೆ ತನ್ನಷ್ಟಕ್ಕೆ ಯೋಗ್ಯತೆ ಮನ್ನಣೆ ಬರ್ತದೆ. ವಿನಯಾತ್ ಪಾತ್ರತಾಂ ಯಾರು ಯೋಗ್ಯತೆ ಇರ್ತದೆ ಸಮಾಜದಲ್ಲಿ ಹಣ, ಅವರಿಗೆ ನೌಕರಿ ಸಿಗ್ತದೆ, ಜಾಬ್ ಸಿಗ್ತದೆ, ಆಗ ಹಣಷ್ಟಕ್ಕೆ ಅವರಿಗೆ ಹಣ ಅವರ ಕಡೆ ಬರ್ತಾರೆ. ನೀವು ಹಣದಿಂದ ಹೋಗುವ ಅಗತ್ಯ ಇಲ್ಲ. ಅನಂತರಂ ಸುಖಂ ಧನ ಬಂದ ಮೇಲೆ ಏನ್ ಮಾಡ್ಬೇಕು? ಧನ ಧರ್ಮಂ. ಧನ ಬಂದ ಕೂಡಲೇ ಜನರು ಮರಿತಾರೆ ಹೇಗೆ ಬಂದದಂತೇಳಿ. ಧರ್ಮ ಕಾರ್ಯ ಅಂದ್ರೆ ಚಾರಿಟಿ ಮಾತ್ರ ಮಾಡುವುದಲ್ಲ, ಹಣವನ್ನು ಒಳ್ಳೆಯದಕ್ಕೆ ಉಪಯೋಗಿಸಬೇಕು. ಅದಕ್ಕೆ ಕೂಡ ಇನ್ನೊಂದು ಸುಭಾಷಿತ ಉಂಟು, ವಿದ್ಯಾ ವಿವಾದಾಯ ಧನಂ ಮದಾಯ ಶಕ್ತಿ ಪರೇಶಾಂ ಪರಿಪೀಡನಾಯ ಕಲಸ್ಯ ಸಾಧಿಹು ವಿಪರೀತಮೇತತ್ ಜ್ಞಾನಾಯ ದಾನಾಯ ರಕ್ಷಣೆಯ. ಅದರ ಬಗ್ಗೆ ಒಂದು ಹೇಳ್ತೀರಾ? ಅಂದ್ರೆ ದಾನಾಯ ಅಲ್ಲಿ ಎಲ್ಲವೂ ಕೂಡ ಕಲಾ ಅಂದ್ರೆ ದುಷ್ಟರು ಅಂತ ಅರ್ಥ. ದುಷ್ಟರು ವಿದ್ಯೆ ಏನ್ ಮಾಡ್ತಾರೆ? ದುಷ್ಟರು ವಿದ್ಯೆ ಮಾಡಿದ್ದು ಅವರ ವಿವಾದಾಯ ಯೂನಿವರ್ಸಿಟಿಯಲ್ಲಿ ನೋಡಿ, ವಿದ್ಯೆ ಜಾಸ್ತಿ ಕಲ್ತು ಅದು ವಿವಾದ ಜಾಸ್ತಿ. ಹಣದ ಹಿಂದೆ ಹೋದಂತ ಮನುಷ್ಯ ವಿವಾದ ಆಗಿ ಜಗಳ ಆಗಿ ಅದು ಸರ್ವನಾಶ ಆಗುತ್ತದೆ ಅಂತ. ವಿದ್ಯಾ ವಿವಾದಾಯ ಧನಂ ಮದಾಯ, ಹಣ ಅಹಂಕಾರವನ್ನ ತಂದು ಕೊಡ್ತದೆ ಅಂತ ಅರ್ಥ, ಅದು ದುರುಪಯೋಗ ಆದಾಗ. ಅದೇ ರೀತಿ ಶಕ್ತಿ ಪರೇಶಾಂ ಪರಪೀಡನಾಯ, ಅಂದ್ರೆ ಶಕ್ತಿಯನ್ನ ಇನ್ನೊಬ್ಬರ ರಕ್ಷಣೆಗಾಗಿ ಉಪಯೋಗಿಸಬೇಕು, ಅದು ಬಿಟ್ಟು ಇನ್ನೊಬ್ಬರಿಗೆ ತೊಂದರೆ ಕೊಡ್ಲಿಕ್ಕಲ್ಲ ಅಂತ, ಹಿಂಸೆ ಕೊಡ್ಲಿಕ್ಕಲ್ಲ ಅಂತ. ಅದೇ ರೀತಿ ಸಾಧು ಸಜ್ಜನರು, ಉತ್ತಮ ವ್ಯಕ್ತಿಗಳು, ಸಜ್ಜನರೆಲ್ಲರೂ ಕೂಡ ಇಂತಹ 4 ಇದಕ್ಕೆ ಉಪಯೋಗಿಸ್ತಾರೆ, ಜ್ಞಾನಕ್ಕಾಗಿ ಉಪಯೋಗಿಸ್ತಾರೆ, ರಕ್ಷಣೆಗಾಗಿ ಉಪಯೋಗಿಸ್ತಾರೆ. ಈಗ ಇನ್ನೊಂದು ವೀಕ್ಷಕರ ಕರೆ ಉಂಟು. ಹಲೋ ಹಲೋ, ನಾನು ಸಂಧ್ಯಾ ನಾಯಕ್ ಅಂತ ಮಾತಾಡುದು. ಸಂಧ್ಯಾ ನಾಯಕ್, ಎಲ್ಲಿಂದ ಮಾತಾಡುದು? ನಾನು ಈಗ ಮಧುಕೇಶ್ವರ ಶಾಸ್ತ್ರಿ ಅವರಿಗೆ ಒಂದು ಪ್ರಶ್ನೆ. ಕೇಳಿ. ಹಲೋ, ವಿಷಯ ಏನಂದ್ರೆ ಸಂಸ್ಕೃತ ಕಾರ್ಯಕ್ರಮ ಬಹಳ ಉತ್ತಮವಾಗಿ ಬರ್ತಾ ಉಂಟು. ಸಂಸ್ಕೃತ ಭಾಷೆ ಇಷ್ಟೆಲ್ಲ ಒಂದು ಆಸಕ್ತಿ ಹುಟ್ಟಿಸುವಂತ ಭಾಷೆ. ಆದ್ರೆ ಮಕ್ಕಳನ್ನು, ನಾವು ವಿದ್ಯಾರ್ಥಿಗಳನ್ನು ಸಂಸ್ಕೃತ ಯಾಕೆ ತಗೊಂಡೆ ಅಂತ ಕೇಳಿದ್ರೆ ಅದು ಸ್ಕೋರಿಂಗ್ ಅಂತ ಹೇಳ್ತಾರೆ. 125 ಅಲ್ಲಿ 125 ಬರ್ತದೆ, 100 ಅಲ್ಲಿ 100 ಬರ್ತದೆ, ಅದಕ್ಕೆ ಅಂತ. ಆದ್ರೆ ಅವರಿಗೆ ಒಂದು ಸಬ್ಜೆಕ್ಟಿನ ಬಗ್ಗೆ ಅಂತ ಒಂದು ಆಸಕ್ತಿ ಇರುವುದು ತೋರುದಿಲ್ಲ. ಮತ್ತೆ ಇನ್ನೊಂದಂದ್ರೆ ಪರೀಕ್ಷೆಯಲ್ಲಿ ಉತ್ತರಕ್ಕೆ ಇಂಗ್ಲಿಷ್ ಅಥವಾ ಕನ್ನಡದಲ್ಲಿ ಬರಿತಾ ಹೋಗ್ತಾರೆ ಅವರು ಉತ್ತರಗಳನ್ನು. ಇದರಿಂದ ಮಕ್ಕಳಿಗೆ ಅದರಲ್ಲಿ ಸಬ್ಜೆಕ್ಟ್ ಅಲ್ಲಿ ಹೆಚ್ಚು ಆಸಕ್ತಿ ಬರುವ ರೀತಿ ಹೇಗೆ ಅಂತ ಒಂದು ಹೇಳ್ಬೇಕಿತ್ತು ಮುಂದಿನ ವಿದ್ಯಾರ್ಥಿಗಳಿಗೋಸ್ಕರ. ಒಂದು ಧನ್ಯವಾದಗಳು ಭಗಿನಿ. ಈ ಸಂಸ್ಕೃತ ಆದ್ದರಿಂದಲೇ ಈಗಿನ ಚಿಂತನೆ ಏನುಂಟು ಕೇಳಿದರೆ, ಈಗ ಅವರು ಮಕ್ಕಳು ಸಾಮಾನ್ಯವಾಗಿ ಸಂಸ್ಕೃತ ತಗೊಳ್ಳೋದು 8, 9, 10ನೇ ಕ್ಲಾಸ್ ನಂತರ ತಗೊಳ್ತಾರೆ. ಆದ್ದರಿಂದ ಮೊದಲೇ ಈ ಆರಂಭದಿಂದಲೇ ಮನೆಯಲ್ಲಿರೋ ಪೇರೆಂಟ್ಸ್ ಅವರಿಗೆ ಸಂಸ್ಕೃತದ ಬಗ್ಗೆ ನಮಗೆಲ್ಲ ಗೊತ್ತಿದೆ. ಈಗ ಕರಾಗ್ರೆ ವಸತೆ ಲಕ್ಷ್ಮಿ, ಬೆಳಗ್ಗೆ ತಕ್ಷಣ ನಾವು ಸೂರ್ಯ ನಮಸ್ಕಾರ ಮಾಡ್ತೇವೆ. ಆದ್ರಿಂದ ಆ ರೀತಿಯ ಶ್ಲೋಕಗಳನ್ನ, ಧರ್ಮ ಚಿಂತನೆಗಳನ್ನ ನಾವು ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳಿಗೆ ಕಲಿಸಿಕೊಡ್ಬೇಕು. ಆಗ ಸ್ವಾಭಾವಿಕವಾಗಿ ಅದ್ರ ಬಗ್ಗೆ ಗೌರವ ಬಂದೇ ಬರ್ತದೆ. ಆನಂತರ ಅವರು ಪ್ರೈಮರಿ ಸ್ಕೂಲ್ ಸಂಸ್ಕೃತ ತಗೊಳ್ತಾರೆ, ಹೈಸ್ಕೂಲಿಗೆ ಬರ್ತಾರೆ,
ಕಾಲೇಜಿಗೂ ಬರ್ತಾರೆ. ಒಂದು ಆದ್ರಿಂದ ಅಲ್ಲಿ ಶಿಕ್ಷಕರ ಜವಾಬ್ದಾರಿಯಲ್ಲಿದೆ. ಹೇಗೆ ಪೇರೆಂಟ್ಸ್ ಅಥವಾ ಪೋಷಕರು ಯಾವ ರೀತಿಯಲ್ಲಿ ಸಂಸ್ಕೃತಿ ಬಗ್ಗೆ ಅಥವಾ ಸಂಸ್ಕೃತದ ಬಗ್ಗೆ ಒಂದು ಪ್ರೀತಿಯನ್ನು ಬೆಳೆಸ್ತಾರೆ, ಅದೇ ಮುಂದೆ ಹೆಮ್ಮರವಾಗಿ ಬೆಳೀತದೆ. ಆ ಗುರುಗಳು ಅಥವಾ ಶಿಕ್ಷಕರು ನಾವೆಲ್ಲ ಏನಿದ್ದೇವೆ, ನಮಗೆಲ್ಲ ಜವಾಬ್ದಾರಿ ಇದೆ ಅದ್ರ ಬಗ್ಗೆ, ಖಂಡಿತ ಒಪ್ಪಿಕೊಳ್ತೇನೆ. ಅದೆಲ್ಲ ಆ ರೀತಿಯಲ್ಲಿ ಅವರು ಬಂದಾಗ ಅವರಿಗೆ ಅದು ಚಂದ ಆಗುವ ರೀತಿಯಲ್ಲಿ, ಅಟ್ರಾಕ್ಷನ್ ಆಗುವ ರೀತಿಯಲ್ಲಿ ನಾವು ಸಂಸ್ಕೃತವನ್ನು ಪಾಠ ಮಾಡಬೇಕು. ಅದೇ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಖಂಡಿತ ನಾವು ಮಾಡ್ತಾ ಇದ್ದೇವೆ, ನಾವು ಮಾಡ್ತೇವೆ. ಈಗ ಒಂದೇನಂತ ಹೇಳಿದ್ರೆ, ಸಂಸ್ಕೃತ ಅವರು ಹೇಳಿದ್ರು ಸ್ಕೋರಿಂಗ್ ಅಂತ ತಕೊಳ್ಳೋದು. ನಾನು ಸಣ್ಣದಿರುವ ಸಂಸ್ಕೃತ ತಗೊಂಡೆ, ಸ್ಕೋರಿಂಗ್ ಹೌದು. ಆದ್ರೆ ಆ ಸಂಸ್ಕೃತದಲ್ಲಿ ಆಸಕ್ತಿ ಬರುವುದು ಹೇಗಂದ್ರೆ ಗುರುಗಳು ನಮ್ಗೆ ಅದನ್ನ ಹೇಳಿಕೊಡ್ಬೇಕು. ನಮ್ಗೆ ಮುಂಚೆ ನೋಡಿ ಭಗವದ್ಗೀತಾ ಕಂಠಪಾಠ ಸ್ಪರ್ಧೆ, ದಿನಕ್ಕೊಂದು ಶ್ಲೋಕ. ನೀವು ಮಕ್ಕಳಿಗೆ ನಿಮ್ಮ ಶಾಲೆಯಲ್ಲಿ ದಿನಕ್ಕೊಂದು ಶ್ಲೋಕ ಹೇಳಿದ್ರೆ ಅರ್ಥ ಹೇಳಿ, ಆವಾಗ ಅದು ಸುಭಾಷಿತ ಎಲ್ಲ ಹೇಳಿದ್ರೆ ಬರ್ತದೆ. ನಿಮ್ಮ ಶಾಲೆಯಲ್ಲಿ ಹೇಗೆ ಇದು? ಈಗ ವಿದ್ಯಾರ್ಥಿಗಳಿಗೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಭಗವದ್ಗೀತೆಯನ್ನ ಸಣ್ಣ ಮಕ್ಕಳಿಗೆ ಹೇಳಿಕೊಡುವಂತಹ ಒಂದು ನಿಯಮ ಇದೆ. ಸಹಸ್ರನಾಮವನ್ನ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಸಾಮೂಹಿಕವಾಗಿ ಓದಿಸುವಂತಹ ಕ್ರಮ ಇದೆ. ನಮ್ಮ ಹಿಂದೂಗಳಿಗಾಯ್ತು, ಅಲ್ಲ, ಇದು ಕ್ರಿಶ್ಚಿಯನ್ರು ಏನ್ ಮಾಡುದು, ಮುಸ್ಲಿಮ್ಸ್ ಏನ್ ಮಾಡೋದು, ಅವ್ರಿಗೆ ಏನ್ ಮಾಡ್ತೀವಿ? ಇದು ಸನಾತನ ಸಂಸ್ಕೃತಿಯಲ್ಲಿ ಇದು ಭಾಷೆ ಜನರಲ್ಲಿ ಒಂದು ತಪ್ಪು ಅಭಿಪ್ರಾಯ ಉಂಟು. ಸಂಸ್ಕೃತ ಸುಭಾಷಿತ ಅಂದ್ರೆ ಹಿಂದೂಗಳು ಮಾತ್ರ, ಬೇರೆ ಧರ್ಮದವರು ತಗೊಳ್ಬಾರ್ದು. ಭಾಷೆಗೆ ಸಂಬಂಧಪಟ್ಟ ಕ್ಲಾರಿಫೈ ಮಾಡಬೇಕು, ಎಲ್ಲಾ ಧರ್ಮದವರಿಗೆ ಬರುವ ಹಾಗೆ. ಹೌದು, ಅದೀಗ ನಮ್ಮಲ್ಲಿ ಸಂಸ್ಕೃತಕ್ಕೆ ಹೆಚ್ಚು ಭಾರತೀಯ ಸಂಸ್ಕೃತಿಯನ್ನ ಪ್ರತಿಪಾದಿಸುವಂತಹ ವಿದ್ಯಾಸಂಸ್ಥೆ ಆಗಿರೋದ್ರಿಂದ ನಮ್ಮಲ್ಲಿ ಸ್ವಲ್ಪ ಅದಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಾರೆ. ಯಾಕಂದ್ರೆ ನಮ್ಮ ಎಲ್ಲಾ ಮತ ಎಲ್ಲರೂ ಇದ್ದಾರೆ, ಈಗ ನಮ್ಮಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಬರ್ತಾರೆ, ನಮ್ಮಲ್ಲಿ ಕ್ರಿಶ್ಚಿಯನ್ರು ಬರ್ತಾರೆ, ಮುಸ್ಲಿಮರು ಬರ್ತಾರೆ, ಎಲ್ಲರೂ ನಮ್ಮ ಸಂಸ್ಕೃತಿಯನ್ನ ಫಾಲೋ, ನಾವು ದೇಶವೊಂದೇ. ಹೌದೌದು, ನಮ್ಮಲ್ಲಿ ಮುಸ್ಲಿಮರು ಸಂಸ್ಕೃತ ತಗೊಂಡವರಿದ್ದಾರೆ, ಕ್ರಿಶ್ಚಿಯನ್ರು ಸಂಸ್ಕೃತ ತಗೊಂಡವರಿದ್ದಾರೆ, ನನ್ನದೇ ವಿದ್ಯಾರ್ಥಿಗಳು. ಹೌದೌದು, ಅವರಿಗೆ ಆಸಕ್ತಿ ಇದೆ, ಸಂಸ್ಕೃತವನ್ನ ಕೇಳ್ತಾರೆ. ಈಗ ಇನ್ನೊಂದು ವೀಕ್ಷಕರ ಅಟೆಂಡ್ ಆಗುವ. ಹಲೋ ಹಲೋ, ಯಾರು ಮಾತಾಡುದು? ನನ್ನ ಹೆಸರು ಶ್ವೇತಾ ಬಾಳಿಗ. ಶ್ವೇತಾ ಬಾಳಿಗ, ಹೇಳಿ, ನಿಮ್ಮ ಪ್ರಶ್ನೆ ಕೇಳ್ಬಹುದಾ? ಮಕ್ಕಳಿಗೆ ಎಷ್ಟು ವರ್ಷದಿಂದ ಸಂಸ್ಕೃತ ಕಲಿಸಬಹುದು, ಕರೆಕ್ಟ್ ಏಜ್? ಮಕ್ಕಳಿಗೆ ಅದು ಮಕ್ಕಳಿಗೆ ಈಗಿನ ಒಂದು ಅಲ್ಲ, ಮತ್ತೇನಾದ್ರೂ ಉಂಟಾ ಪ್ರಶ್ನೆ? ಹೌದು. ಇನ್ನೊಂದು, ಇವಾಗ ಶಾಲೆಯಲ್ಲೆಲ್ಲ ಇದು ಸಂಸ್ಕೃತ ಅನ್ನೋದೊಂದು ಸಬ್ಜೆಕ್ಟ್ ಅಂತ ಏನು ಇಲ್ಲ ಅಲ್ಲ, ಹಾಗೆ ಯಾವ್ದಾದ್ರು ಒಂದು ಸ್ಕೂಲ್ ಇಲ್ಲ ಎಲ್ಲಿಯಾದ್ರೂ ಇನ್ಸ್ಟಿಟ್ಯೂಷನ್ ಇದೆಯಾ ಈ ಸಂಸ್ಕೃತ ಕಲಿಸುವಂತದ್ದು? ಸಣ್ಣದಿಂದ ಪ್ರೈಮರಿಯಿಂದ ಉಂಟು, ಶಾಲೆಗಳಲ್ಲೂ ಸಂಸ್ಕೃತ ಇದೆ. ಇನ್ನೊಂದೇನಂದ್ರೆ, ಈಗ ಮಂಗಳೂರಿನಲ್ಲಿ ನಗರದಲ್ಲಿ ಸಂಘನಿಕೇತನ ಸಂಸ್ಕೃತ ಭಾರತಿಯಿಂದ ಅವರು ಸಂಭಾಷಣಾ ಶಿಬಿರಗಳನ್ನ ಸಣ್ಣ ಮಕ್ಕಳಿಗೆ ನಡೆಸ್ತಾರೆ. ವಾರದಲ್ಲಿ ಒಂದು 2-3 ಕ್ಲಾಸ್ಗಳನ್ನ ಮಕ್ಕಳಿಗೆ ಮಾಡ್ತಾರೆ. ಈಗ ಅಂದ್ರೆ ಕೊರೋನಾ ಸಮಯದಲ್ಲಿ ಕೆಲವು ಈಗ ಕ್ಯಾನ್ಸಲ್ ಆಗಿದೆ, ಆನ್ಲೈನ್ ಅಲ್ಲಿ ಆಗ್ತಾ ಉಂಟು. ಹೌದು, ನೀವು ಮಕ್ಕಳಿಗೆ ಏಜ್ ಲಿಮಿಟ್ ಅಂದ್ರೆ ಸಣ್ಣ ಮಕ್ಕಳಿಗೆ ಶಿಶು ವಿಭಾಗ ಅಂತೇಳಿ ಬೇರೆ ಕಲಿಸುದು. ಒಂದು 4ನೇ ಕ್ಲಾಸಿನಿಂದ ಸಂಸ್ಕೃತವನ್ನ ಮಾತನಾಡ್ಲಿಕ್ಕೆ ಕಲಿಸ್ತಾರೆ. ಈಗ ನಮ್ಮಲ್ಲಿ ಸಂಸ್ಕೃತದ ಆಗ ಸಮಸ್ಯೆ ಬಂದದ್ದು, ಮಕ್ಕಳು ಕನ್ನಡದಲ್ಲಿ ಬರೀತಾರೆ, ಇಂಗ್ಲಿಷಲ್ಲಿ ಬರೀತಾರೆ. ಅವರಿಗೆ ಮೊದಲದು ವ್ಯಾವಹಾರಿಕ ಭಾಷೆ ಎನ್ನುವಂತ ಕಲ್ಪನೆ ಮನಸ್ಸಿಗೆ ಮೂಡಬೇಕು. ಆ ಕಲ್ಪನೆ ಮನಸ್ಸಿಗೆ ಮೂಡಿದಾಗ ನಾನು ಸಂಸ್ಕೃತದಲ್ಲೇ ತಿಳ್ಕೊಳ್ತೇನೆ ಹಾಗಾಗಿ ನಾವು ಸಂಸ್ಕೃತದಲ್ಲೇ ಪಾಠ ಮಾಡುವಾಗ ವ್ಯಾವಹಾರಿಕ ಸಂಸ್ಕೃತ ಬರಬೇಕು ಅಂತಿದ್ರೆ ನಾವು ಸಂಸ್ಕೃತದಲ್ಲೇ ಮಕ್ಕಳನ್ನ ತಯಾರು ಮಾಡಬೇಕಾಗ್ತದೆ. ಅವರಿಗೆ ಸಂಸ್ಕೃತದಲ್ಲೇ ಆದಷ್ಟು ಹೇಳುವಾಗ ಅವರು ಅದನ್ನು ಸಂಸ್ಕೃತದಲ್ಲೇ ತಗೊಳ್ಳಿಕ್ಕೆ ಮನಸ್ಸು ಮಾಡ್ತಾರೆ. ನಾವು ಸ್ವಲ್ಪ ಕನ್ನಡ ಜಾಸ್ತಿ ಹೇಳಿದ ಕೂಡಲೇ ಅಥವಾ ಇಂಗ್ಲಿಷ್ ಜಾಸ್ತಿ ಹೇಳಿದ ಕೂಡಲೇ ಅವರು ಅದನ್ನೇ ಅಪ್ಪಿಕೊಳ್ತಾರೆ. ಈಗಿನ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಎಷ್ಟನೇ ಕ್ಲಾಸಿಂದ ಸಂಸ್ಕೃತ ಸ್ಟಾರ್ಟ್? ಈಗ 6ನೇ ಕ್ಲಾಸಿಂದ ಉಂಟು. ಈಗ ಇರುವಂತದ್ದು 6ನೇ ಕ್ಲಾಸಿನಿಂದ ಇದೆ. ಕೇರಳ ಸರ್ಕಾರ 1ನೇ ಕ್ಲಾಸಿಂದ ಶುರು ಮಾಡಿದೆ. ಅದು ಬಹಳ ಆಶ್ಚರ್ಯ ಪಡುದು. ಕಮ್ಯುನಿಸ್ಟ್ ಸರ್ಕಾರ ಆದ್ರೂ ಕೂಡ ನಾವು ಮೆಚ್ಚಬೇಕಾದ ಸಂಗತಿ ಏನಂದ್ರೆ 1ನೇ ಕ್ಲಾಸಿನಿಂದ ಕಳೆದ ವರ್ಷ 2 ವರ್ಷದಿಂದ ಈಗ ಸಂಸ್ಕೃತವನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ 1ನೇ ಕ್ಲಾಸಿಗೆ. ಅದು ಸಿಲೆಬಸ್ ಮಾಡ್ತಾ ಇಲ್ಲ ನಮ್ಮ ಕರ್ನಾಟಕ. ಅದು ಸರ್ಕಾರ ಯೋಚನೆ ಮಾಡಬೇಕು. ಮತ್ತೆ ಅದಕ್ಕೆ ಶೈಕ್ಷಣಿಕ ಸಮಿತಿಗಳಿದೆ, ಅಂತವರು ಅದನ್ನ ಮುಂದೆ ಈಗ ನ್ಯೂ ಎಜುಕೇಶನ್ ಪಾಲಿಸಿ ಅದರಲ್ಲಿ ಸಂಸ್ಕೃತ ಯಾರ್ಯಾರಿಗೆ ಯಾವ್ದು ಬೇಕೋ ಅದನ್ನು ಆಯ್ದುಕೊಳ್ಳುವ ಒಂದು ಮಾತೃ ಭಾಷೆಯಲ್ಲಿ ಕಲಿಬೇಕು, ಅದಲ್ಲದೆ ಇನ್ನೊಂದು ಭಾಷೆಯನ್ನು ಕೊಡುವ ತೆಗೆಯುವಂತ ಒಂದು ಅವಕಾಶ ಇದೆ. ಅವರ ಮೊದಲೇ ಪ್ರಶ್ನೆಗೆ ಉತ್ತರ ಅಂತ ಹೇಳಿದ್ರೆ ಏಜ್ ಲಿಮಿಟ್ ಅಂತ ಕೇಳಿದ್ರು. ಇದಕ್ಕೆ ಯಾವ ಏಜ್ ಲಿಮಿಟ್ ಇಲ್ಲ. ನಾ ಮೊದಲೇ ಹೇಳಿದಾಗೆ ಅಮ್ಮ ಹೇಗೆ ಮೊದಲನೇ ಅ ಆ ಇ ಅಥವಾ ABCD ಕಲಿಸ್ತಾರೋ ಅಮ್ಮ ಅಥವಾ ಅಪ್ಪ, ಆಗಲಿಂದಲೇ ಸಂಸ್ಕೃತವನ್ನು ಕಲಿಸಬಹುದು. ಅ ಆ ಇ ಕಲಿಸಬೇಕು, ಅದು ಕಲಿಸಬಹುದು. ಆದ್ದರಿಂದ ಏಜ್ ಲಿಮಿಟ್ ಅಂತ ಇಲ್ಲ ಇಲ್ಲಿ. ಆರಂಭದಿಂದ ನಮ್ಮ ಸಂಸ್ಕೃತಿ, ನಮ್ಮ ಭಾರತದ ಮಣ್ಣು ಸಂಸ್ಕೃತದೇ. ಆದ್ದರಿಂದ ನಮ್ಮೆಲ್ಲ ಬ್ಲಡ್ ಗಳಲ್ಲಿ ಸಂಸ್ಕೃತಿ. ನಮ್ಮ ಗೃಹಿಣಿಯರು ಉತ್ತಮ ಪ್ರಶ್ನೆ ಕೇಳ್ತಾರ ಅವ್ರ ಮಕ್ಕಳಿಗೋಸ್ಕರ, ಅದರಲ್ಲಿ ನಮ್ಗೊಂದು ತುಂಬಾ ಅಭಿಮಾನ. ಅದಕ್ಕೆ ಹೇಳ್ತಾರೆ ಗೃಹಿಣಿ ಗೃಹ ಮುಚ್ಯತೆ ಅಂತ ಹೇಳಿ ಸಂಸ್ಕೃತದಲ್ಲಿ ಹೇಳ್ತಾರೆ. ಗೃಹಿಣಿಯವರು
ಕರೆಕ್ಟಾಗಿ ಅವರ ಮಕ್ಕಳಿಗೆ ನಾವು ಹೇಳಿಕೊಟ್ರೆ ಮುಂದೆ ಮಕ್ಕಳಿಗೆ ಒಳ್ಳೆ, ಅದಕ್ಕೆ ಹೇಳ್ತಾರೆ ನೋಡಿ, ಮಕ್ಕಳಿಗೆ ತಂದೆ ಬಾಲ್ಯದೊಳಕ್ಕರ ವಿದ್ಯೆಗಳ ನರಿಪದಿರ್ದೊಡೆ ಕೊಂದಂ ಚಿಕ್ಕಂದಿನ ವಿದ್ಯೆ ಪೊರಗು ಚೂಡಾರತ್ನ. ಕವಿ ಚೂಡಾರತ್ನನೇ ಹೇಳಿದ್ದಾನೆ, ಮಕ್ಕಳಿಗೆ ತಂದೆ ಅಂದ್ರೆ ತಂದೆ ತಾಯಿ ಬಾಲ್ಯದೊಳು ಸಣ್ಣದಿರುವಾಗಲೇ ಅಕ್ಕರ ವಿದ್ಯೆಗಳ ನರಿಪದಿರ್ದೊಡೆ ಕೊಂದಂ. ನಮ್ಮ ಸಂಸ್ಕೃತಿ, ನಮ್ಮ ಕಸ್ಟಮ್ಸ್, ನಮ್ಮ ಟ್ರೆಡಿಷನ್, ನಮ್ಮ ಅಕ್ಕರ ವಿದ್ಯೆ ಅದನ್ನು ನಾವು ಅವರಿಗೆ ಹೇಳಿಕೊಡದಿದ್ರೆ ಕೊಂದಂ, ಅವರ ಭವಿಷ್ಯವನ್ನು ನಾವೇ ಹಾಳು ಮಾಡಿದ ಹಾಗೆ. ಮಕ್ಕಳನ್ನ ಬೆಳೆಸುವುದಕ್ಕೂ ಒಂದು ಶ್ಲೋಕ ಇದೆ ಒಳ್ಳೇದು. ಹೇಳಿ. ಆಗ ಲಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡಯೇತ್ ಪ್ರಾಪ್ತೇತು ಷೋಡಶೇ ವರ್ಷೆ ಪುತ್ರಂ ಮಿತ್ರಂ ಅದಾಚರೇತ್. 5ನೇ ವರ್ಷದವರೆಗೆ ಮಕ್ಕಳನ್ನ ಲಾಲನೆ ಪೋಷಣೆ ಮಾಡಿ ಮಕ್ಕಳನ್ನ ಎತ್ತುಕೊಂಡು ಒಳ್ಳೆ ಮುದ್ದು ಮಾಡಬಹುದು. ಆಮೇಲೆ 5 ರಿಂದ 10 ವರ್ಷದವರೆಗೆ ದಶವರ್ಷಾಣಿ 10 ವರ್ಷದವರೆಗೆ ಅವರು ತಪ್ಪು ಮಾಡಿದ್ದನ್ನು ಶಿಕ್ಷೆ ಕೊಟ್ಟು ಅವರಿಗೆ ಬುದ್ಧಿ ಹೇಳಿ ಅವರನ್ನ ಸರಿಪಡಿಸುವ ಕೆಲಸ ಇದೆ. ಆಮೇಲೆ ಈಗ ಎಲ್ಲ ಒಂದೇ ಮಕ್ಕಳು 2 ಮಕ್ಕಳಾದ್ರೆ ಅವರಿಗೆ ತಪ್ಪು ಮಾಡಿದವರು ಶಿಕ್ಷೆ ಕೊಡುವುದಲ್ಲ, ಶಿಕ್ಷೆ ಕೊಡಬೇಕು ಎನ್ನುವಂಥದ್ದಲ್ಲ, ಅದು ಪ್ರೀತಿಯ ಶಿಕ್ಷೆ, ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ. ಶಿಕ್ಷೆ ಕೊಡುವುದು ಮೊದಲಿನವರು ಶಿಕ್ಷೆ ಕೊಡ್ತಾ ಇದ್ರು. ಶಿಕ್ಷೆಯಿಂದ ಮುಂಚೆ ಹೇಗಿತ್ತಂದ್ರೆ ಶಿಕ್ಷೆಯಿಂದ ಶಿಕ್ಷಣ, ಈಗ ಶಿಕ್ಷಣವೇ ಶಿಕ್ಷೆ ಆಗಿ ಹೋಗಿದೆ ಮಕ್ಕಳಿಗೆ. ಈಗ ಪರಿಸ್ಥಿತಿ ಈಗ ಒಬ್ಬನನ್ನ ಪ್ರಬುದ್ಧವಾಗಿ ಮಕ್ಕಳನ್ನ ಬೆಳೆಸಬೇಕು ಅಂತ ಇದ್ರೆ ತಂದೆ ತಾಯಿಗಳು ಕೆಲವೊಮ್ಮೆ 5 ವರ್ಷ 10 ವರ್ಷ ತಾಡಯೇತ್. ಮತ್ತೆ ನೆಕ್ಸ್ಟ್ ಪ್ರಾಪ್ತೇತು ಷೋಡಶೇ ವರ್ಷೆ ಪುತ್ರಂ ಮಿತ್ರವದಾಚರೇತ್. ಅಂದ್ರೆ ಪ್ರಾಪ್ತೇತು ಷೋಡಶೇ ವರ್ಷೆ 16 ವರ್ಷ ಆಗುವಾಗ ಆ ನಂತರ ಮಕ್ಕಳನ್ನ ಮಿತ್ರರನ್ನಾಗಿ ನೋಡಬೇಕು. ಪುತ್ರಂ ಮಿತ್ರವದಾಚರೇತ್ ಅಂದ್ರೆ ಪುತ್ರರನ್ನ ಅಥವಾ ಪುತ್ರಿಯನ್ನ ಮಕ್ಕಳನ್ನ ಆತ್ಮೀಯರ ಹಾಗೆ ಮಿತ್ರನ ಹಾಗೆ ನೋಡ್ಬೇಕು. ಹೊಡೆಯುವಂಥದ್ದು ಅಥವಾ ಮಾಡಬಾರ್ದು. ನಾನು ತಂದೆ, ನಾನು ಶ್ರೇಷ್ಠ ಹಾಗಿಲ್ಲ. 16 ವರ್ಷ ಆದ ಕೂಡ ಅವನು ಮಿತ್ರನಾಗಿ ಕಾಣಬೇಕು. ಆವಾಗ ಅವರದ್ದು ಏನು ಸಂಬಂಧದಲ್ಲಿ ಆಗ ಒಂದ್ ರೀತಿಯ ಬದಲಾವಣೆ ಕಂಡು ಬರ್ತದೆ. ಕರೆಕ್ಟ್. ಅಂದ್ರೆ ನಾನು ಅಪ್ಪ ನಾನು ಹೇಳಿದ್ದ ನೀವು ಮಕ್ಕಳಿಗೆ ಕೇಳಲೇಬೇಕು ಅಂತ ಹೊಡೆಯುವಂಥದ್ದು, ಜೋರ್ ಮಾಡುವಂಥದ್ದು, ಬೈಯುವಂಥದ್ದು ನಿರಂತರ ಆಗಿಬಿಟ್ರೆ ಆ ಮಕ್ಕಳಿಗೆ ಚಿಂತನೆ ಬೇರೆ ಟೈಪ್ ಅಲ್ಲಿ ಶುರು ಆಗ್ತದೆ. ಆದ್ರಿಂದ ಅವರಿಗೆ ಸ್ವತಃ ಒಂದು ಬೆಳೆಯುವಂಥದ್ದು, ಥಿಂಕ್ ಮಾಡುವಂಥದ್ದು ನಾವು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ. ಅವರ ಪ್ರಶ್ನೆ ಮತ್ತೊಂದು ಸ್ವಲ್ಪ ಉಳ್ಕೊಂಡಿತ್ತು. ಅಂದ್ರೆ ಈ ಸಂಸ್ಕೃತ ಓದುವಂಥದ್ದು ಜೀವನಕ್ಕೆ ಮಾತ್ರ ಅಂತ ಭಾವಿಸಬಾರದು. ಜೀವನಕ್ಕೂ ಆಗ್ತದೆ. ಈಗ ನಾವೆಲ್ಲ ಜೀವನ ಮಾಡ್ತಿದ್ದೇವೆ ಹಾಗಲ್ಲ, ಜೀವನಕ್ಕೂ ಆಗ್ತದೆ. ಹೆಚ್ಚು ಖುಷಿಗಾಗಿ ಅಂದ್ರೆ ಸಂತೋಷಕ್ಕಾಗಿ ನಮ್ಮ ಜೀವನ ಸಂತೋಷದಲ್ಲಿ ಎಂಡ್ ಆಗ್ಬೇಕು ಅಂದ್ರೆ ಇರಬೇಕು. ಆದ್ರಿಂದ ಸಂಸ್ಕೃತನ ಓದಬೇಕು ಅಂತ ನಮ್ಮೆಲ್ಲ ಒಂದರ ಇದು. ಬೇರೆ ಬೇರೆ ಜಾಬ್ ಮಾಡ್ತಾ ಇದ್ದರೂ ಸಹ, ನೌಕರಿ ಮಾಡ್ತಾ ಇದ್ರೂ ಸಹ ಸಂಸ್ಕೃತವನ್ನು ಓದಿಕೊಂಡ್ರೆ ಆ ಒಂದು ಸಂಸ್ಕೃತ ನಮ್ಮ ದೇಹದಲ್ಲಿ ಹೊಕ್ಕು ನಮ್ಮ ಭಾರತೀಯ ಸಂಸ್ಕೃತಿ ಉಳ್ಕೊಳ್ತದೆ ಅಂತ ಅಲ್ಲಿ ತಾತ್ಪರ್ಯ. ಅದು ಬಹಳ ಉತ್ತಮ. ಈಗ ವಿದ್ಯೆ ಬಗ್ಗೆ ಅವರು ಕೇಳಿದ್ರು. ವಿದ್ಯೆ ಬಗ್ಗೆ ವಿದ್ಯಾರ್ಥಿಗಳ ಒಂದು ಉತ್ತಮವಾದಂತಹ ಒಂದು ಶ್ಲೋಕ ಇದೆ ವಿದ್ಯಾರ್ಥಿಗಳ ಬಗ್ಗೆ. ಯಾಕಂದ್ರೆ ವಿದ್ಯೆ ಬಗ್ಗೆ ಇನ್ನು ತುಂಬಾ ಶ್ಲೋಕಗಳಿದೆ. ನಾನೊಂದು ಈ ಸಂದರ್ಭದಲ್ಲಿ ಈಗ ವಿದ್ಯಾರ್ಥಿಗಳದ್ದು ಹೆಚ್ಚಿನ ತಂದೆ ತಾಯಿಗಳಿಗೆ ಮಕ್ಕಳ ಬಗ್ಗೆ ಅಂತ ಒಂದು ಚಾಣಕ್ಯ ನೀತಿ ಸಾರದಲ್ಲಿ ಬಹಳ ಒಂದು ಒಳ್ಳೆಯ ಶ್ಲೋಕವನ್ನು ಹೇಳಿದ್ದಾನೆ. ಯಾಕಂದ್ರೆ ವಿದ್ಯಾರ್ಥಿಗಳ ಲಕ್ಷಣ ಏನು ಅಂತ ಅಲ್ಲಿ ಕಾಮಕ್ರೋಧವು ತಥಾಲೋಭಂ ಸ್ವಾದಂ ಶೃಂಗಾರ ಕೌತುಕೆ ಅತಿನಿದ್ರಾ ಅತಿಸೇವೆ ಚ ವಿದ್ಯಾರ್ಥಿ ಅಷ್ಟವರ್ಜಯೇತ್. ಅದಕ್ಕೆ ಇನ್ನೊಂದು ಒಂದು ಉಂಟು, ಸುಖಾರ್ಥಿ ಚೇತ್ ಕಾಕಸ್ನಾನಂ ಬಕಧ್ಯಾನಂ ಶ್ವಾನ ನಿದ್ರಾ ಮಿತಾಹಾರಿ. ಅದು 4 ಗುಣಗಳು ಇರಬೇಕು. ವಿದ್ಯಾರ್ಥಿ ಪಂಚಲಕ್ಷಣಂ ಅಂತೇಳಿ ಅದು ಪಂಚಲಕ್ಷಣ ಯಾವುದು? ಅದರಲ್ಲಿ ನೀವು ಹೇಳಿರುವಂತ ಶ್ಲೋಕದಲ್ಲಿ ಪಂಚಲಕ್ಷಣ ಯಾವುದು ಈಗ ನೀವು ಪ್ರಾರಂಭಿಸಿದಂತ ಶ್ಲೋಕ ಕಾಕಸ್ನಾನ ಬಕಧ್ಯಾನ ಶ್ವಾನ ಕಾಕನಿತ್ತಲೆ ಚುರುಕುತನ ಕಾಗೆದ್ದು ಅದೇ ಕಾಕದೃಷ್ಟಿ. ಆಮೇಲೆ ಇನ್ನೊಂದು ಬಕಧ್ಯಾನ, ಮೀನನ್ನ ಹಿಡಿಯಬೇಕಾದ್ರೆ ತದೇಕ ಏಕಾಗ್ರತೆ ಕಾನ್ಸಂಟ್ರೇಷನ್ ಇದ್ರೆ ನೀರಿನಲ್ಲಿ ಒಂದು ಸಲ ಮೇಲೆ ಮೀನು ಬಂದಾಗ ಅದನ್ನು ಹೋಗಿ ಪಕ್ಕನ ಹಿಡಿಯುವಂತಹ ಚಾತುರ್ಯ ಅದಕ್ಕಿದೆ. ಅದೇ ಇನ್ನೊಂದು ಶ್ವಾನ ನಿದ್ರ, ಒಂದು ಶಬ್ದ ಆದ ಕೂಡಲೇ ಎಚ್ಚೆತ್ತುಕೊಳ್ಳುವುದು, ಹಾಗೆ ಬೇಗನೆ ನಿದ್ರೆ ಮಾಡುವುದು. ಅದು ನಿದ್ರೆಯಲ್ಲೂ ಎಚ್ಚರ ಇದ್ದ ಹಾಗೆ ಅಂತಹ ಸ್ಥಿತಿಯಲ್ಲಿರುವಂತದ್ದು. ಮತ್ತು ಅತಿ ನಿದ್ರಾ ಅಲ್ಪಾಹಾರಿ, ಆಹಾರದಲ್ಲಿ ಹಿತಮಿತವಾಗಿಟ್ಕೊಳ್ಳುವುದು, ಮತ್ತೆ ಬ್ರಹ್ಮಚಾರಿ ಆಗಿರುವುದು. ನೀವು ಹೇಳಿದಂತ ಅಂದ್ರೆ ಅದರ ಬ್ರಹ್ಮಚರ್ಯ ಅಂತ ಕೇಳಿದ್ರೆ ಮನಸ್ಸು ಆಕರ್ಷಣೆಗೆ ಹೋಗಬಾರದು. ವಿದ್ಯೆಯನ್ನ ಇನ್ನು ಚಾಣಕ್ಯ ಹೇಳಿದ ಹಾಗೆ ಕಾಮ ಕ್ರೋಧ, ಕೋಪವನ್ನ ಬಿಡಬೇಕು, ವಿಷಯಾಸಕ್ತಿಯನ್ನ ಬಿಡಬೇಕು, ಲೋಭವನ್ನ ಬಿಡಬೇಕು, ತಥಾಲೋಭ ಸ್ವಾದ, ರುಚಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡಬಾರದು ಅಂತ, ರುಚಿಯ ಹಿಂದೆ ಮನಸ್ಸು ಹೋಗ್ತದೆ ಎಂದು. ಶೃಂಗಾರ ಕೌತುಕ, ಶೃಂಗಾರದಲ್ಲಿ ಹೆಚ್ಚು ಆಸಕ್ತಿ ತೋರಿಸಬಾರದು, ಮಕ್ಕಳಿಗೆ ಹೇಳಿರುವಂಥದ್ದು. ಕೌತುಕ, ಹೆಚ್ಚು ಅನಗತ್ಯ ವಿಷಯಗಳಿಗೆ ಕುತೂಹಲ ಇರಬಾರದು. ಶೃಂಗಾರ ಕೌತುಕೆ, ಅತಿ ನಿದ್ರಾ ಅತಿ ಸೇವೆ, ಅತಿಯಾದ ನಿದ್ರೆ ಅತಿಯಾದ ಆಹಾರ ಸೇವೆ. ವಿದ್ಯಾರ್ಥಿಗಳಿಗೆ ಇದು ಪಂಚಶೀಲಗಳು ಅಂತ ಹೇಳಿ, ಪಂಚಶೀಲಗಳು ಮತ್ತೆ ಚಾಣಕ್ಯ ಹೇಳಿದ 8 ನೀತಿಗಳು ಎರಡು ಅನ್ವಯ ಆಗ್ತದೆ. ಮತ್ತೆ ವಿದ್ಯೆ ಬಗ್ಗೆ ಬೇರೆ ಯಾವುದುಂಟು? ಆಚಾರ್ಯಾತ್ ಪಾದಮಾದತ್ತೆ ಪಾದಂ ಶಿಷ್ಯಃ ಸ್ವಮೇಧಯ ಪಾದಂ ಸ ಬ್ರಹ್ಮಚಾರಿಭ್ಯಃ
ಪಾದಂ ಕಾಲಕ್ರಮೇಣ ಚ. ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಬರುವಂತಹ ಶ್ಲೋಕ ಇದು. ಆಚಾರ್ಯಾತ್ ಪಾದಮಾದತ್ತೆ. ಈ ಶಿಷ್ಯನಾದವನು ಕೆಲವೊಮ್ಮೆ ವಿದ್ಯಾರ್ಥಿಗಳು ಗೊಂದಲಕ್ಕೆ ಆಗ್ತಾರೆ ಕ್ಲಾಸ್ ರೂಮ್ ಅಲ್ಲಿ ಇರುವಾಗ. ಅಷ್ಟು ನನಗೆ ಗೊತ್ತಾಗಿಲ್ಲ, ಅರ್ಥ ಆಗಿಲ್ಲ, ಗಡಿಬಿಡಿ ಡೈವರ್ಟ್ ಆಗ್ತದೆ. ಆಗ ನನಗೇನು ನಾನು ಫೇಲ್ ಆಗಿ ಬಿಡ್ತೇನೋ ಆ ರೀತಿ ಚಿಂತನೆ ಎಲ್ಲ ಮಾಡ್ತಾರೆ. ಅಥವಾ ಈ ಟೀಚರ್ ಸರಿ ಇಲ್ಲ, ಆ ರೀತಿ ಆರೋಪ ಪ್ರತ್ಯಾರೋಪಗಳನ್ನು ಕೆಲವು ಮಾಡುದುಂಟು ವಿದ್ಯಾರ್ಥಿಗಳು ಅಥವಾ ಪೇರೆಂಟ್ಸ್. ಆದ್ರೆ ಯಾವ ಕ್ಲಾಸ್ ರೂಮ್ ಅಲ್ಲಿ ಯಾವ ಟೀಚರ್ ಪಾಠ ಮಾಡ್ತಾರೆ ಯಾವಾಗ ಸಂಪೂರ್ಣ ವಿದ್ಯಾರ್ಥಿಗೆ 100% ತಗೊಳ್ಳಿಕ್ಕೆ ಆಗೋದಿಲ್ಲ ಆ ಟೈಮಲ್ಲಿ. ಅದರಿಂದ ಆಚಾರ್ಯಾತ್ ಪಾದಂ ಆದತ್ತೆ, ಒಂದು ಭಾಗವನ್ನು ತಗೊಳ್ಬೇಕು. ಪಾದಂ ಆದತ್ತೆ ಆಚಾರ್ಯ ಶಿಕ್ಷಕನಿಂದ. ಪಾದಂ ಶಿಷ್ಯ ಸ್ವಮೇಧಯ, ಅಲ್ಲಿ ವಿದ್ಯಾರ್ಥಿಯ ಕರ್ತವ್ಯ ಉಂಟು. ಅಂದ್ರೆ ಇವನು ಕ್ಲಾಸ್ ರೂಮ್ ಓದುದು ಮನೆಗೆ ಹೋಗಿ ಫ್ರೀ ಆಗಿ ಇರುವುದಲ್ಲ. ಪಾದಂ ಶಿಷ್ಯ ಸ್ವಮೇಧಯ, ಉಳಿದ ಭಾಗ ಸ್ವಲ್ಪ ಭಾಗವನ್ನ ಸ್ವಮೇಧಯ ತನ್ನ ಬುದ್ಧಿಶಕ್ತಿಯಿಂದ ಅದನ್ನು ವರ್ಧನೆ ಮಾಡಿಕೊಳ್ಬೇಕು. ಹಾಗೆ ಪಾದಂ ಸಬ್ರಹ್ಮಚಾರಿಭ್ಯ, ಉಳಿದ 3ನೇ ಭಾಗವನ್ನ ಸಬ್ರಹ್ಮಚಾರಿಭ್ಯ ತನ್ನ ಮಿತ್ರರಿಂದ ಡಿಸ್ಕಷನ್ ಮಾಡಿಕೊಂಡು ಅದರ ಉಳಿದ ನಾಲೆಜ್ ಅನ್ನು ಪಡ್ಕೊಳ್ಬೇಕು. ಪಾದಂ ಕಾಲಕ್ರಮೇಣ ಚ, 4ನೇ ಭಾಗ ಏನು ಕೇಳಿದ್ರೆ ಕಾಲಕ್ರಮೇಣ ಅಂದ್ರೆ ಅವನು ದೊಡ್ಡವನ ಆದಾಗೆ ಅದೆಲ್ಲ ವಿದ್ಯೆ ಅರ್ಥ ಮಾಡಿಕೊಂಡ ಸಂಪೂರ್ಣನಾಗ್ತಾನೆ, ಪರಿಪೂರ್ಣನಾಗ್ತಾನೆ ಅಂತ ಅಲ್ಲಿಗೆ ತಾತ್ಪರ್ಯ. ಆದ್ದರಿಂದ ಈ ರೀತಿಯಲ್ಲಿ ಅಧ್ಯಯನ ಮಾಡಿದ್ರೆ ಅವನು ಪರಿಪೂರ್ಣ ವ್ಯಕ್ತಿ ಆಗ್ತಾನೆ ಆ ವಿದ್ಯಾರ್ಥಿ ಅಂತ ಆ ಚಿಂತನೆಯಿಂದ ಯಾವಾಗಲೂ ವಿದ್ಯೆಯನ್ನು ಕಲಿಬೇಕು. ಈಗ ಇಷ್ಟು ಸೊಗಸಾಗಿ ನಮ್ಮ ಸುಭಾಷಿತದ ಈ ಸೊಗಡು ಅಥವಾ ಸೊಬಗು, ಇಂಥ ಒಂದು ಒಳ್ಳೆ ಅಮೂಲ್ಯ ಒಂದು ಜ್ಞಾನ ಸುಭಾಷಿತದಲ್ಲಂತ ಇದೆ ಅಂತ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ ಆಗ್ತದೆ. ಈಗ ಒಂದು ವೀಕ್ಷಕರ ಕರೆ ಉಂಟು, ಅಟೆಂಡ್ ಆಗುವ. ಹಲೋ ಹಲೋ, ಶಾಸ್ತಾನದಿಂದ ನಾಗೇಶ್ ಪೈ ಅಂತ. ನಾಗೇಶ್ ಪೈ ಶಾಸ್ತಾನದಿಂದ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಗೇಶ್ ಪೈ ಅವರೇ, ನೀವು ತುಂಬಾ ತಾಳಮದ್ದಲೆ ಯಕ್ಷಗಾನ ಅಲ್ಲೆಲ್ಲ ಹೋಗಿ ಸಾಹಿತ್ಯದಲ್ಲಿ ತುಂಬಾ ಪ್ರಾವೀಣ್ಯತೆ ಪಂಡಿತರಾಗಿದ್ದೀರಂತೇಳಿ ಬಹಳ ಸಂತೋಷ ಆಗ್ತದೆ. ನೀವು ಈ ಸಂಸ್ಕೃತಗಳ ಇವತ್ತಿನ ಈ ವಿಷಯ ದೈನಂದಿನ ಜೀವನದಲ್ಲಿ ಸುಭಾಷಿತ ಮೌಲ್ಯಗಳು, ಅದರ ಬಗ್ಗೆ ಪ್ರಶ್ನೆ ಕೇಳಿ. ಈ ಸಂಸ್ಕೃತ ಅನ್ನೋದು ಪಂಡಿತರಿಗೆಲ್ಲರೂ ಧನ್ಯವಾದಗಳು. ಎಸ್ ಎಸ್ ನಾಯಕರು ಸಹ 10ನೇ ಕ್ಲಾಸ್ ನಲ್ಲಿ ಸಂಸ್ಕೃತ ತಕೊಂಡ ಒಂದು ದೊಡ್ಡ, ಆ ಕಾಲದಲ್ಲೇ ಒಂದು ಆ ಕಾಲದಿಂದ ಸಂಸ್ಕೃತ ಪಾಠವೇ ಹೋಯ್ತು ಆ ಶಾಲೆಯಲ್ಲಿ. ಅದನ್ನು ಕಲಿತು ಇಷ್ಟು ಎತ್ತರಕ್ಕೆ ಬಂದು ಇವತ್ತು ಸಂಸ್ಕೃತ ಒಂದು ಕಾರ್ಯಕ್ರಮ ಕೊಡ್ಲಿಕ್ಕೆ ಕಾರಣವೇ ಎಸ್ ಎಸ್ ನಾಯಕರು. ನಮೋ ನಮಃ, ಧನ್ಯವಾದ. ಸಂಸ್ಕೃತ ಅನ್ನೋದು ಗಂಧಗಾಳಿಯಲ್ಲಿ ಇವತ್ತು ಪ್ರಪಂಚದ ನಮ್ಮ ದೇಶದಲ್ಲಿ ನಶಿಸಿ ಹೋಗ್ತಾ ಉಂಟು ಸಂಸ್ಕೃತ ಅನ್ನೋದು. ಸಂಸ್ಕೃತ ಅಂದ್ರೆ ಎಂತ ಅಂತ ಕೇಳುದು ಗೊತ್ತಾಗುದಿಲ್ಲ. ಕೆಲವು ಕನ್ನಡ ಭಾಷೆಯಲ್ಲಿ ಮಾತಾಡುದು ಸಂಸ್ಕೃತವೋ ಕನ್ನಡವೋ ಅಂತೂ ಕನ್ನಡ ವ್ಯಾಕರಣ ಪಂಡಿತರಿಗೂ ಸಮೇತ ಗೊತ್ತಿರುವುದಿಲ್ಲ. ಇದು ನೋಡಿ, ಮೀನು, ನೀರು, ಆದಿತ್ಯವಾರ, ಸೂರ್ಯ, ಕನ್ನಡದಲ್ಲಿ ಏನ್ ಹೇಳುದಂತ ಗೊತ್ತಿಲ್ಲ ಅವರಿಗೆ. ಮೀನಿಗೆ ಅಂತ ಹೇಳುದಂತ ಗೊತ್ತಿಲ್ಲ, ನೀರಿಗೆ ಅಂತ ಹೇಳಿದ್ರು ಗೊತ್ತಿಲ್ಲ, ಸಂಸ್ಕೃತವೋ ಕನ್ನಡವೋ ಅಂತ ಗೊತ್ತಿಲ್ಲ. ಆದಿತ್ಯವಾರ ಅನ್ನುವ ವಾರಕ್ಕೆ ಕನ್ನಡದಲ್ಲಿ ಅಂತ ಹೇಳುದಂತ ಗೊತ್ತಿಲ್ಲ, ಸೂರ್ಯನಿಗೆ ಕನ್ನಡದಲ್ಲಿ ಅಂತ ಹೇಳುದಂತ ಗೊತ್ತಿಲ್ಲ. ಭಾನು ಅಂತ ಹೇಳ್ತಾರೆ, ರವಿ ಅಂತ ಹೇಳ್ತಾರೆ, ಸೂರ್ಯ ಅಂತ ಹೇಳ್ತೇವೆ, ಆದಿತ್ಯ ಅಂತ ಹೇಳ್ತೇವೆ. ಅದು ಸಂಸ್ಕೃತ ಶಬ್ದ ಅಲ್ಲ. ಹೌದು, ಕನ್ನಡದಲ್ಲಿ ಆದಿತ್ಯವಾರ ಅನ್ನೋದು ಸಂಸ್ಕೃತ ಶಬ್ದ. ಹೌದು. ಈಗ ನೀರು ಅನ್ನೋದು ಸಂಸ್ಕೃತ ಶಬ್ದ, ಮೀನು ಅನ್ನೋದು ಸಂಸ್ಕೃತ ಶಬ್ದ. ಕನ್ನಡದಲ್ಲಿ ಹೇಳುದು ಎಂತ ಅಂತ ಗೊತ್ತಿಲ್ಲ. ಹಾಗಾಗಿ ಈಗ ನಮ್ಮ ವೈದಿಕರಲ್ಲಿ ಹೇಳ್ತಾರೆ, ಕರ್ಮೆಣ್ಣಿ ವಾದಿಕಾರಸ್ತೆ ಮಾಪಲೇಶು ಕದಾಚನ ಅಂತ ಹೇಳ್ತಾರೆ ಪ್ರವಚನಲ್ಲಿ, ಮಂತ್ರ ಹೇಳುವಾಗಲಿ. ಆದ್ರೆ ಅಲ್ಲಿ ಭಕ್ತಾದಿಗಳು ದೇವರ ಹತ್ರ ಮಾತ್ರ ಬೇಡುವಾಗ ದೇವರ ಹತ್ರ ಏನಾದ್ರೂ ಒಪ್ಪಂದ ಇಲ್ಲದಕ್ಕೆ ಬೇಡುತ್ತಿಲ್ಲ. ಕರ್ಮೆಣ್ಣಿ ವಾದಿಕಾರಸ್ತೆ ಅಂತ ಹೇಳಿದ ಅರ್ಥ ಅಂತ ಹೇಳಿದ್ರೆ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಪರಮಾತ್ಮನನ್ನು ಪ್ರಾರ್ಥಿಸುವುದು ಅಂತ ಹೇಳುವ ಅರ್ಥ ಅದು. ಹೌದು, ಅದು ದ್ವಾಪರ ಯುಗದಲ್ಲಿ ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡುವಾಗ ಹೇಳಿದ್ದು. ಅವನು ಅರ್ಜುನ ಹೇಳ್ತಾನೆ, ನನ್ನದೇ ಬಂಧುಗಳು, ನನ್ನದೇ ಅಣ್ಣ ತಮ್ಮಂದಿರು, ನನ್ನದೇ ಗುರುವರಿಯರು, ಅವರನ್ನು ನಾನು ಹೇಗೆ ಅವರೊಟ್ಟಿಗೆ ಯುದ್ಧ ಮಾಡಲಿ ಹೇಳುವಾಗ ಕೃಷ್ಣ ಹೇಳ್ತಾನೆ, ಕರ್ಮಣ್ಯೇ ವಾದಿಕಾರಷ್ಟೇ ನೀನು ನಿನ್ನ ಕರ್ತವ್ಯವನ್ನು ಮಾಡು, ಫಲ ತನ್ನಷ್ಟಕ್ಕೆ ಬರ್ತದೆ, ಅದರ ಬಗ್ಗೆ ಹೇಳಬೇಡ ಅಂತ ದೇವರು ಸಂದೇಶ ಕೊಟ್ಟದ್ದು. ಹೌದು, ಅದು ನಾವು ಯಾವುದೇ ದೇವರ ಹತ್ರ ಕೇಳುವಾಗ ಯಾವುದನ್ನು ಅಪೇಕ್ಷೆ ಇಲ್ಲದೆ ಕೇಳುವಂತದ್ದು ನಿಜವಾದ ಭಕ್ತಿ. ಆದ್ರೆ ಈಗ ಕಲಿಯುಗದಲ್ಲಿ ನಾಗೇಶ್ ಪೈ ಅವರು ಹೇಗಂತ ಹೇಳಿದ್ರೆ ಅದನ್ನು ಸ್ವಲ್ಪ ಚೇಂಜ್ ಮಾಡ್ಬೇಕು ನಾವು. ಕರ್ಮಣ್ಣೇ ವಾದಿಕಾರಸ್ತೆ ಫಲೇಶು ಕದಾಚನ, ಫಲ ಬೇಕಾದ್ರೆ ನೀವು ಕೆಲಸ ಮಾಡಿ ಅಂತ ಅದನ್ನು ಚೇಂಜ್ ಮಾಡಿದ್ರೆ ಉತ್ತಮ ಅಂತ ಒಬ್ಬ ಹೇಳಿದ್ದಂತೆ ವೈದಿಕರ ಹತ್ರ ಎದ್ದು ನಿಂತು. ಇಷ್ಟು ಹೇಳಿದ್ರು ನಿಮ್ಗೆ ಅರ್ಥ ಆಗುದಿಲ್ಲ, ಅದು ನಮಗೆ ಹೇಳಿದ್ದಲ್ಲ, ಕೃಷ್ಣ ಅರ್ಜುನನಿಗೆ ಹೇಳಿದ್ದು ಅಂತ ಆಯ್ತು. ಅಲ್ಲ, ಇಂಥದ್ದು ಇರುವಾಗ ಜನರು ಹಾಗೆ. ಮತ್ತೊಂದು, ಆಕಾಶಂ ಪತಿತಂ ತೋಯಂ ಯಥಾಗಚ್ಚತಿ ಸಾಗರಂ ಸರ್ವದೇವೋ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂತ ಇರ್ತದೆ. ಅಂದ್ರೆ ನಾವು ಎಲ್ಲಿ ಎಂತದೇ ಮಾಡ್ಲಿ ದೇವರು ಒಬ್ಬನೇ ಅನ್ನುವ ಸಂದೇಶ ಇದು. ನಾನು ಎಲ್ಲವಾಗಿ ಹೇಳುದು
ಅದು ಮತ್ತೆ ಏನೇ ಎಲ್ಲೇ ನೀರು ಬೀಳಿ, ಯಾವುದಕ್ಕೆ ಬೀಳಿ, ಯಾವ ಜಾಗದಲ್ಲಿ ಬೀಳಿ ಹುಟ್ಟುದು ಸಮುದ್ರಕ್ಕೆ ಅನ್ನುವ ಅರ್ಥ ಅದು. ನೀವು ಸಂಸ್ಕೃತದಲ್ಲಿ ಕಲ್ತಿದ್ದೀರಾ? ಎಷ್ಟು ಕಲ್ತಿದ್ದೀರಿ ಸರ್ ನಾಗೇಶ್ ಪೈ ಅವರೇ? ನಾವು ಎಂತ ಕಲಿಲಿಲ್ಲ ಮಾರ್ರೆ, ನಿಮ್ಮಂತವರದ್ದು ಹೇಳಿದ್ದು ಕೇಳಿ ಕದ್ದುಕೊಂಡು ಕೇಳಿದ್ದೆ. ಹಾಗಾದ್ರೆ ಗ್ರೇಟ್ ಅಲ್ಲ, ನೀವು ಏನ್ ಮಾಡ್ಕೊಂಡಿದ್ದೀರಿ ನಾಗೇಶ್ ಪೈ ಅವರೇ? ನಾವು ಸಣ್ಣ ಮಟ್ಟದ ಒಂದು ವ್ಯಾಪಾರಿ ಸರ್. ಆಗ್ಲಿ, ವ್ಯಾಪಾರಿ ಆಗಿ ನೀವು ಇಷ್ಟು ಒಳ್ಳೆ ವ್ಯಾಪಾರದ ಬಗ್ಗೆ ಶ್ಲೋಕ ಹೇಳ್ಬೇಕಾ ನಾಗೇಶ್ ಪೈ ಅವರೇ? ವ್ಯಾಪಾರದ ಬಗ್ಗೆ ಒಂದು ಶ್ಲೋಕ ಹೇಳಿವ್ರೆ, ವ್ಯಾಪಾರ ಯಾವ ರೀತಿ ಮಾಡ್ಬೇಕು? ಈಗ ನೋಡಿ, ಎಲ್ಲಾ ಧರ್ಮದಲ್ಲಿ ಹೇಳುವುದು ದೇವರೊಬ್ಬನೇ ಅಂತ ಅಲ್ಲ, ಅದು ಅನುಷ್ಠಾನಕ್ಕೆ ಬರುದು ಯಾವಾಗ ಅಂತ ನಾನು ಕೇಳುದು. ಅಲ್ಲ, ಒಂದ್ ನಿಮಿಷ. ಈಗ ವ್ಯಾಪಾರದ ಬಗ್ಗೆ, ಈಗ ನಿಮ್ಮ ವ್ಯಾಪಾರ ಧರ್ಮ ಹೇಗೆ ಇರಬೇಕು ಅದರ ಬಗ್ಗೆ ಕೂಡ ಒಂದು ಸುಭಾಷಿತಕಾರ ಹೇಳ್ತಾರೆ ನಮ್ಮ ಇವರು. ಹೇಳಿ. ಉದ್ಯಮಂ ಸಾಹಸಂ ಧೈರ್ಯಂ ಅಂತ ಇರ್ತದೆ. ಬುದ್ಧಿ ಶಕ್ತಿ ಪರಾಕ್ರಮ ಷಡೇತೆ ಯತ್ರ ವರ್ತಂತೆ ತತ್ರ ದೈವಂ ಸಹಾಯಕೃತ್ ಅಂತ. ಮಾಡುವ ಕೆಲಸದಲ್ಲಿ ನಾವು ಯಾವುದೇ ಕೆಲಸ ಅಂತ ಅಂಜಿಕೆ ಪಡಬಾರದು, ಮಾಡುವುದನ್ನ ಶ್ರದ್ಧೆಯಿಂದ ಮಾಡಬೇಕು. ಉದ್ಯಮ ಯಾವುದೇ ಇರುವ ಅದರಲ್ಲಿ ಸಾಹಸ ಮಾಡುವಂಥದ್ದು, ಪ್ರಯತ್ನ ಮಾಡುವುದು ಕೂಡ ಮನುಷ್ಯನ ಪ್ರಯತ್ನದಲ್ಲಿ ವಿಶೇಷವಾಗಿ ವಿಶ್ವಾಸ ಇಡಬೇಕು, ಧೈರ್ಯ ಬೇಕು ಅಂತವನು. ಉದ್ಯಮಂ ಸಾಹಸಂ ಧೈರ್ಯ ಬುದ್ಧಿ ಶಕ್ತಿ ಪರಾಕ್ರಮ, ಈ 6 ಕಾರ್ಯಗಳಲ್ಲಿ ಯಾರು ಮುಂದುವರಿತಾನೆ ಅವನಿಗೆ ದೈವ ಸಹಾಯಕ. ಅಂದ್ರೆ 6 ಗುಣಗಳು ಯಾರಲ್ಲಿ ಬಗ್ಗೆ ಒಂದು ಹೇಳಲಿಕ್ಕೆ ಇಷ್ಟ ಪಡ್ತೇನೆ. ಹೇಳಿ. ಧರ್ಮೋ ರಕ್ಷತಿ ರಕ್ಷಿತ ಅಂತ ಗೊತ್ತು. ಅದು ನಾವು ಅಂದ್ರೆ ದೇವರ ಕೋಣೆಯಲ್ಲಿ ಹೋಗಿ ಕೂತ್ಕೊಳ್ಳುದಲ್ಲ, ನಾವು ಮಾಡುವ ಉದ್ಯೋಗದಲ್ಲಿ ಧರ್ಮವನ್ನು ನಾವು ನೋಡಿ, ಪ್ರಾಮಾಣಿಕತೆ, ಸತ್ಯ, ಮೋಸ ಇಲ್ಲದೆ, ವಂಚನೆ ಇಲ್ಲದೆ ಹಣ ಮಾಡ್ಲಿಕ್ಕೆ ಆಗ್ತದೆ. ತಲೆ ಹೊಡೆದೇ ಹಣ ಮಾಡ್ಬೇಕಂತ ಏನಿಲ್ಲ, ಮೋಸ ಮಾಡಿಯೇ ಹಣ ಮಾಡ್ಬೇಕಂತಿಲ್ಲ, ಕಲಬೆರಕೆ ಮಾಡಿ ಹಣ ಮಾಡ್ಬೇಕಂತಿಲ್ಲ. ಸತ್ಯದಿಂದ ಸಂಪಾದನೆ ಮಾಡ್ಲಿಕ್ಕೆ ಆಗ್ತದೆ, ಶ್ರೀಮಂತರಾಗ್ಲಿಕ್ಕೆ ಆಗ್ತದೆ. ಇದು 100ಕ್ಕೆ 100 ಸರಿ. ತಲೆ ಹೊಡೆದೆ ಅಥವಾ ಮತ್ತೊಬ್ಬರ ವಂಚನೆ ಮಾಡಿಯೇ ನಮ್ಗೆ ಧರ್ಮ ರಕ್ಷಣೆ ಮಾಡ್ತದೆ. ನಾವು ಧರ್ಮ ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಗೆ ರಕ್ಷಣೆ ಮಾಡ್ತದೆ. ಉದಾಹರಣೆಗೆ ದೃಷ್ಟಾಂತ ಒಂದು ಹೇಳಲಿಕ್ಕೆ ಇಷ್ಟ ಪಡ್ತೇನೆ ನಾನು. 5 ಜನ ದ್ರೌಪದಿ ಗಂಡದಿದ್ದು ಕಾದಿದ್ಯಾರು? ಪರಮಾತ್ಮನೇ. ಅಂದ್ರೆ ನಮ್ಗೆ ಯಾರಿದ್ದಾರೆ ಅನ್ನುವುದು ಕ್ವಶನ್ ಅಲ್ಲ, ನಮ್ಮ ಜೊತೆಗೆ ಧರ್ಮ ಇದೆ ಅನ್ನುವುದು ಆತ್ಮ ಸಾಕ್ಷಿ ಗೊತ್ತಾದ್ರೂ ಸಾಕು. ಅದಕ್ಕೆ ಹೇಳ್ತಾರೆ ನೋಡಿ, ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ಒಂದು ಧರ್ಮ, ಒಂದು ಶ್ರದ್ಧೆ, ಒಂದು ತೃಪ್ತಿ, ಒಂದು ಆಸಕ್ತಿ, ಒಂದು ಪ್ರೀತಿ, ಇದಿಷ್ಟು ನಮ್ಮ ವ್ಯವಹಾರದಲ್ಲಿ ಇತ್ತಂತೂ ಆದ್ರೆ ಇವತ್ತು ಯಾರಿಗೂ ಒಂದು ತೊಂದರೆ ಆಗ್ಲಿಕ್ಕಿಲ್ಲ, ಯಾರಿಗೂ ಒಬ್ರು ನಷ್ಟ ಆಗ್ಲಿಕ್ಕಿಲ್ಲ. ಬಹಳ ಒಂದು ಸಂತೋಷ ನಾಗೇಶ್ ಪೈ. ಶ್ರದ್ಧೆ ಇರ್ತದೋ, ನಮ್ಮ ಕರ್ತವ್ಯದಲ್ಲಿ ನಮ್ಗೆ ಶ್ರದ್ಧೆ ಬೇಕು. ಆವಾಗ ಶ್ರದ್ಧೆಯಿಂದ ನಾವು ಬದುಕಲಿಕ್ಕೆ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದು ಒಂದು ಭಾರಿ ಒಳ್ಳೆ ಕಾರ್ಯಕ್ರಮ, ಸಂಸ್ಕೃತ ಕಾರ್ಯಕ್ರಮ ಅನ್ನುವಂಥದ್ದು ಇಲ್ಲಿ ಎಲ್ಲೂ ಇದಾಗುದಿಲ್ಲ. ದಯವಿಟ್ಟು ಇದನ್ನು ಹೈಲೈಟ್ ಮಾಡಿ ಆದಷ್ಟು. ಈ ಪ್ರೋಗ್ರಾಮ್ ಅನ್ನು ಅತ್ಯಂತ ದೊಡ್ಡ ಮಟ್ಟಕ್ಕೆ, ಈಗ ಸಂಸ್ಕೃತ ಅಂದ್ರೆ ಎಂತ, ಈಗ ಸಂಸ್ಕೃತ ಕನ್ನಡದಲ್ಲಿ ಅಂತ ಹೇಳುವುದಂತ ಗೊತ್ತಿಲ್ಲ, ಸಂಸ್ಕೃತ ಅನ್ನುವ ಶಬ್ದಕ್ಕೆ ಸದ್ಭವ ತತ್ಸಮದಲ್ಲಿ. ಆ ಕಾರಣದಿಂದ ನಮ್ಮ ನಾಗೇಶ್ ಪೈ ಅವರು ವ್ಯಾಪಾರಿಯಾಗಿ ಸಂಸ್ಕೃತ ಬಗ್ಗೆ ಇಷ್ಟು ಒಂದು ಸೊಬಗು ಹಾಗೂ ಸೊಗಡನ್ನು ಹೊಂದಿದ್ದಾರೆ ಅಂತ ಹೇಳಲಿಕ್ಕೆ ನಾಗೇಶ್ ಪೈ ಅವರು ನಿಮ್ಮ ಬಗ್ಗೆ ನಮಗೆ ತುಂಬಾ ಹೆಮ್ಮೆ ಆಗ್ತದೆ. ಅದಕ್ಕೆ ಹೇಳ್ತಾರೆ ನೋಡಿ, ಉದ್ಯೋಗಿನಂ ಪುರುಷ ಸಿಂಹ ಉಪೈತಿ ಲಕ್ಷ್ಮಿ. ಹೇಳಿ. ಉದ್ಯೋಗಿನಂ ಪುರುಷ ಸಿಂಹ ಉಪೈತಿ ಲಕ್ಷ್ಮೀ ದೈವೇನ ದೇಯಮಿತಿ ಕಾ ಪುರುಷಾ ವದಂತಿ ದೈವಂ ನಿಹತ್ಯ ಕುರು ಪೌರುಷಂ ಆತ್ಮಶಕ್ತ್ಯ ಯತ್ನೇ ಕೃತೆ ಸಿದ್ಧ್ಯತಿ ಕೋ ಅತ್ರ ದೋಷಃ ಅಂತ. ಅದರ ಅರ್ಥ ಏನು ಅಂದ್ರೆ ಉದ್ಯಮೇನೈವ ಸಿದ್ಧಂತಿ ಅಲ್ಲಿ ಆ ಶ್ಲೋಕದಲ್ಲಿ ಉದ್ಯೋಗಿನಂ ಪುರುಷ ಸಿಂಹಂ ಉಪೈತಿ ಲಕ್ಷ್ಮಿ. ಪುರುಷ ಅಂತ ಕೇಳಿದ್ರೆ ಯಾರು ಪ್ರಯತ್ನಶೀಲರಾದ ಮನುಷ್ಯರಿದ್ದಾರೋ ಉದ್ಯೋಗ ಪುರುಷ ಸಿಂಹ ಅಂತವನನ್ನು ಲಕ್ಷ್ಮಿ ಸದಾ ಬೆನ್ನಟ್ಟಿಕೊಂಡು ಬರ್ತಾಳೆ. ಉದ್ಯೋಗಿನಂ ಪುರುಷ ಸಿಂಹಂ ಉಪೈತಿ ಲಕ್ಷ್ಮಿ ದೈವೇನ, ಯಾರು ಎಲ್ಲವೂ ದೇವರೇ ಕೊಡ್ತಾನೆ ಅಂತ ಹೇಳಿ ಪ್ರಯತ್ನ ಮಾಡದೆ ಕೂತ್ರೆ ಆಗೋದಿಲ್ಲ. ದೈವಂ ದೇಹಮಿತಿ ಕಾಪುರುಷ, ಹೇಡಿಗಳಾದಂತವ್ರು ಹೇಳುದು. ದೇವರನ್ನೇ ಪೂಜೆ ಮಾಡ್ತಾರೆ, ಸಂಪತ್ತು ಬರೋದಿಲ್ಲ, ಪ್ರಯತ್ನಶೀಲನಾಗಬೇಕು ಎನ್ನುವುದು ತಾತ್ಪರ್ಯ. ಅದಕ್ಕೆ ಇನ್ನೊಂದುಂಟಲ್ಲ, ಉದ್ಯಮೇನೈವ ಹಿ ಸಿದ್ಧ್ಯಂತಿ ಹೇಳಿವ್ರೆ. ಉದ್ಯಮೇನ ಹಿ ಸಿದ್ಧ್ಯಂತಿ ಕಾರ್ಯಾಣಿನ ಮನೋರಥೈಃ ನಹಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖೇ ಮೃಗಾಃ. ಏನು ಅದರ ಅರ್ಥ? ಕಾರ್ಯಾಣಿನ ಮನೋರಥೈಃ ಅಂದ್ರೆ ಕೇವಲ ಇಚ್ಛೆ ವ್ಯಕ್ತಪಡಿಸಿದ ಕೂಡಲೇ ನನಗೆ ಇದಾಗಬೇಕು ಇದಾಗಬೇಕು ಅಂತ ನಾವು ಆಗುದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಕಾರ್ಯತತ್ಪರರಾಗಬೇಕು. ಗೊಂದಲ ಉಂಟು ಹೇಳಿ. ಅಂದ್ರೆ ಹಿಂದೆ ದೇವತೆಗಳು ತ್ರೇತಾಯುಗದಲ್ಲಿ, ಕೃತಾಯುಗದಲ್ಲಿ ರಾಮ ಮತ್ತೆ ಈ ಹರಿಶ್ಚಂದ್ರ ಇಂಥವರೆಲ್ಲ ರಾಜ್ಯಭಾರ ಮಾಡಿದಾಗ ದಯವಿಟ್ಟು ಒಂದು ಗೊಂದಲ, ಇದು ಜಿಜ್ಞಾಸೆ, ಇದು ಗೊಂದಲ ಅಲ್ಲ ಜಿಜ್ಞಾಸೆ. ಇದು ಯಾವ ಭಾಷೆಯಲ್ಲಿ ಮಾತಾಡಿರಬಹುದು ಅಂದ್ರೆ ಇದು ದೊಡ್ಡ ವಿದ್ವಾಂಸರ ಹತ್ರ ತರ್ಕಿಸಿದ ಪ್ರಶ್ನೆ. ಇದು ಸಂಸ್ಕೃತ ಅಂತ ನನ್ನ ಅಭಿಪ್ರಾಯ. ಅವರು ಸಂಸ್ಕೃತ ಭಾಷೆಯನ್ನು, ದೇವನಾಗರ ಲಿಪಿ ಸಂಸ್ಕೃತ ಭಾಷೆಯಲ್ಲಿ ಬಳಸಿದ್ದು ಮಾತುಗಳನ್ನೆಲ್ಲ. ಸಂಸ್ಕೃತ ಅನಾದಿಯಿಂದ ಬಂದದ್ದು ಭಾಷೆಯನ್ನು. ಅದು ಎಲ್ಲಿ ಅದು ನಾಶ ಆಗ್ಲಿಕ್ಕೆ ಪ್ರಾರಂಭ ಆಯ್ತು ನನಗೆ ಗೊತ್ತಿಲ್ಲ.
ಅನಾದಿಯಿಂದ ಸನಾತನವಾಗಿ ಬಂದ ಭಾಷೆ ಅದು ಇವತ್ತು ಎಲ್ಲೂ ಬಳಕೆಗೆ ಇಲ್ಲ ಅಂತ ಹೇಳಿದ್ರೆ ಇದು ನಮ್ದು ದುರಂತ, ನಮ್ಮ ಭಾರತ ದೇಶದ ದುರಂತ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದಕ್ಕೆ ಕಾರಣ ಏನಂದ್ರೆ ನಾಗೇಶ್ ಪೈ ಅವರೇ, ಎಲ್ಲ ನಮ್ಮ ಊರಲ್ಲಿ ನಮ್ಮ ಮಕ್ಕಳನ್ನು ನಾವು ಇಂಗ್ಲಿಷ್ ಮೀಡಿಯಂ ಹಾಕ್ತೇವೆ. ನಮ್ಮ ತಲೆಯಲ್ಲಿ ಏನಂದ್ರೆ ಇಂಗ್ಲಿಷ್ ಮೀಡಿಯಂಲ್ಲಿ ಹೋದ್ರೆ ಸಂಸ್ಕೃತ ತಗೊಳ್ಬಾರ್ದಂತ. ಅದಕ್ಕೆ ಅಧ್ಯಾಪಕರದ್ದು ಕೂಡ ಒಂದು ತಪ್ಪುಂಟು, ಬೇಸರ ಮಾಡಬಾರ್ದು ಅಧ್ಯಾಪಕರು, ಶ್ರಮಿಸಿ. ಈಗ ಏನಾಗ್ತದೆ, ಈಗ ನೀವು ಡಾಕ್ಟರೇಟ್ PUCಯಲ್ಲಿ ನೀವು ಮಕ್ಕಳಿಗೆ ಇಂಗ್ಲಿಷ್ ಮೀಡಿಯಂ ಬಂದವರು ಸಂಸ್ಕೃತ ತಗೊಂಡ್ರೆ ನೀವು ಸುಭಾಷಿತ ಅಥವಾ ಸಂಸ್ಕೃತ ಎಕ್ಸ್ಪ್ಲೇನ್ ಮಾಡುವಾಗ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀರಿ. ನೀವು ಇಂಗ್ಲೀಷಲ್ಲಿ ಕೂಡ ಅವರಿಗೆ ಎಕ್ಸ್ಪ್ಲೇನ್ ಮಾಡಬೇಕು. ಆವಾಗ ಅವರ ಸೊಬಗು ಎಲ್ಲ ಗೊತ್ತಾಗಿ ಅದನ್ನು ಮುಂದುವರಿಸ್ತಾರೆ. ನೀವು ಸಹ 10th ಅಲ್ಲಿ ಸಂಸ್ಕೃತ ತಕೊಂಡವರಲ್ವಾ, ಎಲ್ಲ ಭಾಷೆಯಲ್ಲಿ ಮಾತಾಡುದಿಲ್ವಾ ನೀವು? ಅಲ್ಲ, ನಾವು ಮಾತಾಡ್ತೇವೆ, ಆದ್ರೆ ಈಗ ನಾನು ಕನ್ನಡ ಮೀಡಿಯಂ ಕಲ್ತದಲ್ಲ. ಹೌದು, ಅದೇ ಹೇಳಿ ನೋಡಿ, ಇಂಗ್ಲಿಷ್ ಮೀಡಿಯಂನವರು ಯಾಕೆ ಅದನ್ನ ಅಡಾಪ್ಟ್ ಮಾಡಬಹುದಂತ ನನ್ನ ವಿಷಯ. ಈಗ ನನ್ನ ಇದಕ್ಕೆ ಒಂದು ಅಭಿಪ್ರಾಯ ಏನಂದ್ರೆ, ಈ ಸಂಸ್ಕೃತ ಕಲಿಯುವ ಮೊದಲಿನ ಸಂಖ್ಯೆಗಿಂತ ಈಗಿನ ನಗರ ಮಟ್ಟದಲ್ಲಿ ಗಮನಿಸಿದಾಗ ಈ ಖಾಸಗಿ ವಿದ್ಯಾಸಂಸ್ಥೆಗಳಲ್ಲಿ ಸಂಸ್ಕೃತಕ್ಕೆ ಹೆಚ್ಚು ಅವಕಾಶ ಕೊಟ್ಟಿದ್ದಾರೆ. ಆಂಗ್ಲ ಮಾಧ್ಯಮ ಶಾಲೆಗಳಲ್ಲಿ ಬೆಂಗಳೂರಿನಂತ ನಗರ ಇರ್ಬೋದು, ಮಂಗಳೂರಿನಂತ ನಗರ ಇರ್ಬೋದು, ಉಡುಪಿ ಅಂತ ನಗರ ಇರ್ಬೋದು, ಕುಂದಾಪುರ ಇರ್ಬೋದು, ನೀವಲ್ಲಿ ಯಾವ ಖಾಸಗಿ ಸಂಸ್ಥೆಗಳನ್ನ ನೋಡಿ ಸಂಸ್ಕೃತವನ್ನ 3ನೇ 4ನೇ ಕ್ಲಾಸಿನಿಂದ ಇಂಟ್ರೊಡ್ಯೂಸ್ ಮಾಡುವಂತ ಸಂಸ್ಕೃತ ಶಿಕ್ಷಕರನ್ನ ಖಾಸಗಿ ವಿದ್ಯಾಸಂಸ್ಥೆಗಳಲ್ಲಿ ನಾವು ಹೆಚ್ಚು ಕಾಣ್ತೇವೆ. ಸರ್ಕಾರಿ ಸಂಸ್ಥೆಗಳಲ್ಲಿ ಈಗ ಕಡಿಮೆ ಆಗ್ತಾ ಉಂಟು. ಹಾಗಾಗಿ ಈಗ ಒಂದು ರೀತಿಯಲ್ಲಿ ಖಾಸಗಿ ಸಂಸ್ಥೆಗಳು ಸಂಸ್ಕೃತಕ್ಕೆ ಅದು ಸರ್ಕಾರ ಮಾಡಿದೆ. ಇಲ್ಲಿಯೂ ಕೂಡ ಅಂತ ರೀತಿಯಲ್ಲಿ ಸರ್ಕಾರ ಮಾಡಬೇಕು. ಮತ್ತೆ ಇಲ್ಲಿ ಖಾಸಗಿ ಸಂಸ್ಥೆಗಳು ಹೆಚ್ಚಾಗ್ತಾ ಇದೆ ಕರ್ನಾಟಕದಲ್ಲಿ. ವಿದ್ಯಾಸಂಸ್ಥೆಗಳಲ್ಲಿ ಈಗ ನಾವು ಸಂಸ್ಕೃತವನ್ನ ಕಲಿಯುವ ವಿದ್ಯಾರ್ಥಿಗಳು ಖಾಸಗಿ ವಿದ್ಯಾಸಂಸ್ಥೆಗಳಲ್ಲಿ ಹೆಚ್ಚು ಗಮನಿಸ್ತೇವೆ. ಇದು ಸತ್ಯವಾದಂತ. ಅವರ ಒಂದು ಪ್ರಶ್ನೆ ಇತ್ತು, ಮೂಲ ಪ್ರಶ್ನೆ, ಪ್ರಥಮ ಪ್ರಶ್ನೆ ಇತ್ತು ನಾಗೇಶ್ ಪೈ ಅವರದ್ದು. ಈ ಭಾಷೆಗಳಲ್ಲಿ ಕನ್ನಡ ಭಾಷೆ ಸಂಸ್ಕೃತ ಭಾಷೆ ಅಂತ ವ್ಯತ್ಯಾಸ ಮಾಡ್ಲಿಕ್ಕೆ ಹೋದ್ರು ಅವರು. ಈ ನಮ್ಮ ಚಿಂತನೆ ಅಥವಾ ನಮ್ಗೆಲ್ಲ ಗೊತ್ತಿರೋ, ನಿಮಗೂ ಗೊತ್ತಿದೆ ಅದು, ನಮ್ಮೆಲ್ಲ ಭಾರತೀಯ ಭಾಷೆಗಳು ಏನು ಸಾವಿರಾರು ಭಾಷೆಗಳಿದೆ, ಮಲಯಾಳಂ, ಕನ್ನಡ, ಮರಾಠಿ, ಹಿಂದಿ ಏನೆಲ್ಲ ಇದೆ, ಅವುಗಳಲ್ಲಿ 60% ಶಬ್ದಗಳು ಸಂಸ್ಕೃತ ಶಬ್ದಗಳೇ ಆಗಿದೆ. ನಮ್ಮ ಕನ್ನಡ, ಮರಾಠಿ, ಹಿಂದಿ ಎಲ್ಲ ದೇವನಾಗರಿ ಲಿಪಿಯೇ. ಹೌದು. ಮತ್ತೆ ಅನ್ನ, ನೀರು ಅಂತ ಹೇಳಿದ್ರು. ಕನ್ನಡಕ್ಕೆ ಯಾಕೆ ನಾವು ಬಳಸುವ ನಮ್ಮ ಭಾಷೆಗಳ ಬಗ್ಗೆ ಸಂಘರ್ಷ ನಮಗೆ ಯಾಕೆ? ಪರಸ್ಪರ ಇಲ್ಲೊಂದು ನೆನಪಾಗ್ತದೆ ಸಂದರ್ಭದಲ್ಲಿ. ಸೇಡ್ಯಾ ಕೃಷ್ಣ ಭಟ್ರು ಕನ್ನಡ ಪಂಡಿತರು, ಅವರಿಗೆ ತಿಂಗಳಿಗೆ 30 ರೂಪಾಯಿ ಸ್ಯಾಲರಿ ಆಗ ಆ ವರ್ಷದಲ್ಲಿ, ಆ ಸಮಯದಲ್ಲಿ. ಅವ್ರು ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಈ ಸಂಸ್ಕೃತ ಕನ್ನಡ ನಿಘಂಟು ಅಂತ ಹೇಳಿ ಅದಕ್ಕೆ 14 ರೂಪಾಯಿಯನ್ನು ಕೊಟ್ಟು, ಅಂದ್ರೆ ತಮ್ಮ ತಿಂಗಳಿನ 0.5% ಏನು ರೂಪಾಯಿಗಳನ್ನ ಬುಕ್ಕಿಗೋಸ್ಕರ ಖರ್ಚು ಮಾಡಿದ್ರು. ಸಂಸ್ಕೃತ ಕನ್ನಡ ನಿಘಂಟು ತಕೊಂಡ್ರಂತೆ ಅವರು. ಆ ರೀತಿಯಲ್ಲಿ ಕನ್ನಡ ಮತ್ತು ಸಂಸ್ಕೃತ ಆ ರೀತಿ ಸಂಬಂಧಗಳು ಇದೆ ಅಂತ, ಅದು ಅವಿನಾಭಾವ ಸಂಬಂಧ. ಕನ್ನಡದವರು ಕಲಿಬೇಕು ಸಂಸ್ಕೃತವನ್ನ, ಸಂಸ್ಕೃತವರು ಕಲಿಯಲೇಬೇಕಾಗಿದೆ. ಆ ರೀತಿಯಲ್ಲಿ ಪರಸ್ಪರ ಪ್ರೀತಿಯಿಂದ ಹೋಗಬೇಕು. ಆ ರೀತಿಯಲ್ಲಿ ನಮ್ಮ ಚಿಂತನೆ. ಆದ್ದರಿಂದ ನಮ್ಮೆಲ್ಲ ಭಾಷೆಗಳಲ್ಲಿ ಸಂಸ್ಕೃತ ಹಾಸುಹಕ್ಕಾಗಿದೆ. ಅದನ್ನು ಬೇರ್ಪಡಿ ದೂರ ಮಾಡ್ಲಿಕ್ಕೆ ಆಗೋದಿಲ್ಲ. ದೇವತೆಗಳು ರಾಜ್ಯಭಾರ ಮಾಡಿದವರು ರಾಮ, ಹರಿಶ್ಚಂದ್ರ, ಧ್ರುವ ಇವರೆಲ್ಲ ಯಾವ ಭಾಷೆಯಲ್ಲಿ ಮಾತಾಡಿದಂತ ಹೇಳಿ ಈಗ ನಮ್ಮ ಇತಿಹಾಸದಲ್ಲೇ ಎಲ್ಲಾ ವ್ಯಾವಹಾರಿಕ ಭಾಷೆ ಸಂಸ್ಕೃತ ಇತ್ತು ಎನ್ನುವುದೇ ಹೆಚ್ಚು ದಾಖಲೆ. ಯಾಕಂದ್ರೆ ಎಷ್ಟು ಸಾವಿರ ಗ್ರಂಥಗಳ ರಚನೆ ಗಮನಿಸುವಾಗ, ಯಾಕಂದ್ರೆ ನಮ್ಮ ಪ್ರಾಕೃತ ಭಾಷೆಯಲ್ಲಿ ಧರ್ಮ ಗ್ರಂಥ ಇರಬಹುದು ಅಥವಾ ಪುರಾತನ ಗ್ರಂಥ ನೀವು ನೋಡಬಹುದು. ಏನಂದ್ರೆ ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಭಾಗವತ ಇರ್ಬೋದು, ಪುರಾಣಗಳು ಇರ್ಬೋದು, ವೇದಗಳು ಇರ್ಬೋದು, ಯಜ್ಞವಲ್ಕ್ಯ ಸ್ಮೃತಿ ಇರ್ಬೋದು, ಮನುಸ್ಮೃತಿ ಇರ್ಬೋದು, ಪರಾಶರ ಸ್ಮೃತಿ ಇರ್ಬೋದು, ಮತ್ತೆ ಉಪನಿಷತ್ಗಳು ಇರ್ಬೋದು, ಭಗವದ್ಗೀತೆ ಇರ್ಬೋದು, ಶಂಕರಾಚಾರ್ಯ ಬರೆದ ಭಜಗೋವಿಂದಂ ಇರ್ಬೋದು, ಚರಕ ಸಂಹಿತೆ ನಮ್ಮ ಆರೋಗ್ಯದ ಬಗ್ಗೆ ನಮ್ಮ ಆಯುರ್ವೇದದಲ್ಲಿ ಚರಕ ಸಂಹಿತೆ ಇರ್ಬೋದು, ನೀತಿ ಶತಕ ಭರ್ತೃಹರಿದು, ಇದೆಲ್ಲ ಸಂಸ್ಕೃತದಲ್ಲಿರ್ತದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಆದ್ರಿಂದ ಈ ಸಂಸ್ಕೃತವೇ ನಮ್ಗೆ ಮೂಲ ಭಾಷೆ ಅಂತ ಹೇಳಲಿಕ್ಕೆ ನಾಗೇಶ್ ಪೈ ಅವರೇ ಹೇಳ್ತೇವೆ. ಮತ್ತೊಂದು ಪೂರಕವಾಗಿ ಈ ಕಾಳಿದಾಸ ನಾಟಕ, ಒಟ್ಟು ಅವನ 3 ನಾಟಕಗಳಿದೆ. ಆ ನಾಟಕದಲ್ಲಿ ನಾವು ಸಂಭಾಷಣೆ ನೋಡುವಾಗ ಎಲ್ಲರೂ ಸಹ ಸಂಸ್ಕೃತದಲ್ಲೇ ಮಾತಾಡ್ತಾರೆ. ಅಂದ್ರೆ ಅವನು ಅಲ್ಲಿ ಇತಿಹಾಸವನ್ನ ಈ ಕಾಳಿದಾಸ ನಮ್ಮ ಈಗಲೂ ಸಹ ಅದನ್ನ ತೋರಿಸಿಕೊಡ್ತಾನೆ. ಅಂದ್ರೆ ನಮ್ಗೆ ಕಾಣಿಸ್ತದೆ ನಾವು ನೋಡುವಾಗ. ಅಂದ್ರೆ ಆದ್ದರಿಂದ ನೀವು ಹೇಳಿದಾಗೆ ಕಾಳಿದಾಸ ಮಾತ್ರ ಅಲ್ಲ, ಸಂಸ್ಕೃತದಲ್ಲಿ ಶ್ರೇಷ್ಠ ಕವಿಗಳ ಬಗ್ಗೆ ವರ್ಣನೆ ಉಂಟು. ಉಪಮಾ ಕಾಳಿದಾಸಸ್ಯ ಭಾರವೇಹೇ ಅರ್ಥಗೌರವಂ ದಂಡಿನ ಪದಲಾಲಿತ್ಯಂ ಮಾಘೇ ಸಂತಿ ತ್ರಯೋ ಗುಣ. ಇನ್ನೊಂದು ಕಡೆಯಲ್ಲಿ ಅದನ್ನು ಸ್ವಲ್ಪ ಸುಭಾಷಿತಕಾರ ಹೇಳ್ತಾನೆ. ಏನಂದ್ರೆ ಉಪಮಾ ಕಾಳಿದಾಸಸ್ಯ ಭಾರವೇಹೇ ಅರ್ಥಗೌರವಂ ದಂಡಿನ ಪದಲಾಲಿತ್ಯಂ ತ್ರೈರೇದಪಿ ಭಾಸರಿವ ಅಂತೇಳಿ. ಅಂದ್ರೆ ಭಾಸ ಕವಿ ಇರ್ಬೋದು, ಮಾಘ ಕವಿಗಳು, ಅವರು ಶ್ರೇಷ್ಠ. ಇದೆಲ್ಲವನ್ನು ಒಗ್ಗೂಡಿಸಿ ಈ ಭಾಸ ಮಹಾಕವಿಗಳು ಕ್ರಿಸ್ತ ಪೂರ್ವ BC ಅವರು 13 ನಾಟಕ ಬರೆದಿದ್ದಾರೆ, ಸಂಸ್ಕೃತದಲ್ಲೇ ಇದೆ. ಆದ್ದರಿಂದ ಸಾವಿರಾರು ವರ್ಷಗಳಿಂದ ಸಂಸ್ಕೃತ ಎಲ್ಲರ ಭಾಷೆಯಾಗಿತ್ತು.
ಅಂದ್ರೆ ಬ್ರಿಟಿಷರ ಮಧ್ಯೆ ಬಂದು ಅದನ್ನು ಆ ರೀತಿಯ ನಾ ಇನ್ನು ಈ ಮೊದಲೇ ಹೇಳಿದ ಹಾಗೆ ಅದನ್ನ ಕಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಸಂಸ್ಕೃತಿಯನ್ನ, ಸಕ್ಸಸ್ ಆಗಲಿಲ್ಲ. ವ್ಯಾವಹಾರಿಕ ಭಾಷೆಯನ್ನ, ಅದರ ನಮ್ಮ ಇತಿಹಾಸವನ್ನು ನೋಡಿದ್ರೆ ಗೊತ್ತಾಗ್ತದೆ. ನಾವು ಈ ಭಾಷೆಯ ಬಗ್ಗೆ ನಮ್ಮ ಬ್ರಿಟಿಷರ ಆಗಮನದಿಂದ ಇಲ್ಲೇ ಸಂಸ್ಕೃತಿಯ ನಾಶ ಮಾಡಬೇಕು ಅಂತಲೇ ಬಂದದ್ರಿಂದಲಾಗಿ ಇದನ್ನ ಹೇರಿಕೆ ಆಗಿದೆ. ನಮ್ಮ ಭಾರತೀಯ ಭಾಷೆಗಳ ಮೇಲೆ ಇಂಗ್ಲಿಷ್ ಅನ್ನು ಹೇರಿಕೆ ಮಾಡಿ ಎಲ್ಲಾ ಭಾಷೆಗಳು. ಆ ಬ್ರಿಟಿಷರ ಬಗ್ಗೆ ಹೇಳುವಾಗ ನಾನೊಂದು ಹೇಳ್ತೇನೆ, ನಮ್ಮ ಆಕಾಶವಾಣಿಯಲ್ಲಿ ಈಗ ಸಂಸ್ಕೃತ ವಾರ್ತೆ ಬರ್ತದೆ. ಅದರ ಒಂದು ಏನು ಹಿಸ್ಟ್ರಿ ಬಗ್ಗೆ ಹೇಳ್ತೇನೆ. ನಮ್ಮ ನೆಹರು ಅವರು ಜರ್ಮನಿಗೆ ಹೋದಾಗ ಜರ್ಮನಿಯಲ್ಲಿ ಹೇಳಿದ್ರಂತೆ, ನೀವು ಎಲ್ಲ ಭಾಷೆ ಬಗ್ಗೆ ಇಷ್ಟು ಹೇಳ್ತೀರಿ, ನಿಮ್ಮ ಇಷ್ಟು ಒಂದು ಸುಸಂಸ್ಕೃತವಾದ ಇಷ್ಟು ರಿಚ್ ಲ್ಯಾಂಗ್ವೇಜ್ ಸ್ಯಾನ್ಸ್ಕ್ರಿತ್, ಅದರ ಬಗ್ಗೆ ನಿಮ್ಮದು ಏನುಂಟು, ಏನು ಮಾಡ್ತಾ ಇಲ್ಲ ಅಂತ ಹೇಳುವಾಗ ನೆಹರು ಅವರು ಕೂಡಲೇ ಇಂಡಿಯಾಕ್ಕೆ ಬಂದು ನಮ್ಮ ಇದರಲ್ಲಿ ಆಕಾಶವಾಣಿಯಲ್ಲಿ ಪ್ರಪ್ರಥಮವಾಗಿ ಸಂಸ್ಕೃತ ವಾರ್ತೆಯನ್ನು ಪ್ರಾರಂಭ ಮಾಡಿದ್ರು. ನೀವು ನೋಡಿರ್ಬೋದು, ಆಕಾಶವಾಣಿ ಸಂಸ್ಕೃತ ಪ್ರವಾಚಿತ ಮಧುಕೇಶ್ವರ ಶಾಸ್ತ್ರಿ ಅಥವಾ ರಮೇಶ ಆಚಾರ್ಯ, ಆ ರೀತಿ ನಾವು ನೋಡ್ತೇವೆ. ಆದ್ರೆ ಎಷ್ಟು ಜನ ಸಂಸ್ಕೃತ ವಾರ್ತೆ ಕೇಳ್ತೇವೆ ನೋಡಿ. ಈಗ ಪ್ರಾಬ್ಲಮ್, ಮೊನ್ನೆ ನಾನು ನ್ಯೂ ಎಜುಕೇಶನ್ ಪಾಲಿಸಿ ಬಗ್ಗೆ ಡಿಸ್ಕಸ್ ಮಾಡೋ ನಮ್ಮ ವೈಸ್ ಚಾನ್ಸಲರ್ ನಮ್ಮ ಸುಬ್ರಹ್ಮಣ್ಯ ಎಡಪ್ಪಡಿತಾಯರಲ್ಲಿ ಕೂಡ ಇದೇ ವಿಷಯ ಹೇಳಿದೆ. ನೀವೆಲ್ಲ ಕರೆಕ್ಟ್, ಮಂಗಳೂರು ಯೂನಿವರ್ಸಿಟಿಯಲ್ಲಿ ಸಂಸ್ಕೃತದ ಬಗ್ಗೆ ಯಾಕೆ ಇಲ್ಲ ಪೋಸ್ಟ್ ಗ್ರಾಜುಯೇಷನ್, ಅದಕ್ಕೆ ಹೇಳಿದ್ರು ನಮಗೆ ಸ್ಟೂಡೆಂಟ್ ಅವರ ಕೊರತೆ ಉಂಟು, ಸ್ಟೂಡೆಂಟ್ ಇದ್ರೆ ನಾನು ನಾಳೆ ಬೇಕಾದ್ರೆ ಪ್ರಾರಂಭ ಮಾಡ್ತೇವೆ ಅಂತೇಳಿ. ಅದು ಯಾಕೆ ಕೊರತೆ ಉಂಟು? ಮಕ್ಕಳು ಸಣ್ಣದಿಂದ ಸಂಸ್ಕೃತ ಕಲ್ತ್ರೆ ಅಲ್ಲ ಮುಂದೆ ಅವರು ಕಲಿಯುವುದು, ಸೀದಾ ಪೋಸ್ಟ್ ಗ್ರಾಜುಯೇಟ್ ಮಾಡ್ಲಿಕ್ಕೆ ಆಗ್ತದೆ ಇಲ್ಲ. ಆದ್ರಿಂದ ನಾವು ಬೆಳವ ಸಿರಿ ಮೊಳಕೆಯಲ್ಲಿ ಸಣ್ಣದಿರುವಂದಾಗಲಿದೆ ಅವರಿಗೆ ಆ ಸಂಸ್ಕೃತ ಭಾಷೆಯ ಒಂದು ಜ್ಞಾನ, ಸಂಸ್ಕೃತದ ಬಗ್ಗೆ ಅದರ ಒಂದು ಸೊಬಗು, ಅದರ ಒಂದು ಸೊಗಡು, ಅದರದ್ದು ಏನೆಂದರೆ ಬೇರೆ ಬೇರೆ ಉಲ್ಲೇಖವನ್ನು ಕೊಟ್ಟು ತಂದೆ ತಾಯಿಗಳು ಅವರನ್ನು ಬೆಳೆಸಿದರೆ ಅವರು ಸತ್ಪ್ರಜೆಗಳಾಗೋದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ ಅಂತ ಹೇಳ್ತಾ, ನಾಗೇಶ್ ಪೈ ಅವರೇ ಬಹಳ ಸಂತೋಷ ಆಯಿತು ನಿಮ್ಮ ಈ ವ್ಯಾಪಾರದ ಸಂದರ್ಭದಲ್ಲಿ ನಮ್ಮ ಈ ಸುಭಾಷಿತಗಳ ಮೌಲ್ಯಗಳ ಬಗ್ಗೆ ಹಾಗೂ ವ್ಯಾಪಾರದಲ್ಲಿ ಮೌಲ್ಯಗಳನ್ನು ಅಳವಡಿಸಿ ಕೂಡ ಹೇಗೆ ಹಣ ಮಾಡ್ಬೋದು ಅಂತ ಹೇಳಿದ್ರೆ ನಿಮಗೆ ನಿಜವಾಗಿ ನಾವು ಆಭಾರಿ ಅಂತ ಹೇಳ್ತಾ ಬಹಳ ಒಂದು ಸಂತೋಷ ಆಗ್ತದೆ. ನಾಗೇಶ್, ಧರ್ಮವನ್ನು ನಾವು ದೇವರ ಕೋಣೆಯಲ್ಲಿ ಇಟ್ಟೇ ಧರ್ಮ ರಕ್ಷಿಸುವುದು ಬೇಡ, ಗೃಹಸ್ಥಾಶ್ರಮ ಬಗ್ಗೆ ಧರ್ಮ ರಕ್ಷಣೆ ಮಾಡಬಹುದು. ಅದೇ ಕರ್ಮ, ನಮ್ಮ ಕರ್ಮವನ್ನು ಸರಿಯಾಗಿ ಮಾಡಿದ್ರೆ ನಮ್ಮ ಧರ್ಮವನ್ನು ರಕ್ಷಣೆ ಮಾಡಬಹುದು ಅಂತ ಹೇಳಿ. ಇದಮಿತ್ತಮ್ ಅಂತಿಲ್ಲ. ಈಗ ಗೃಹಸ್ಥ ಧರ್ಮವೇ ಬೇರೆ, ವ್ಯಾಪಾರ ಧರ್ಮವೇ ಬೇರೆ. ಬೇರೆ ಹೇಳಬೇಕು, ಸುಳ್ಳು ಹೇಳಬಾರ್ದು. ಮತ್ತೆ ನಮ್ಮಿಂದ ತೆಕ್ಕೊಂಡು ಹೋಗುವ ಗಿರಾಕಿಗಳಿಗೆ ಮೋಸ ಆಗಬಾರದು, ಇಂತಹ ಒಂದು ಮನೋಸ್ಥಿತಿ ಇರಬೇಕು. ಇದು ಧರ್ಮ. ಗೃಹಸ್ಥಾಶ್ರಮ ಅಂತ ಹೇಳಿದ್ರು ಅದು ಒಂದು ಮತ್ತೊಂದು ಟೈಪ್ ನೋಡಿ. ಬುದ್ಧಿವಂತರಾದ್ರೂ ಸಹ ಬುದ್ಧಿವಂತಿಕೆ ಬೇಕು ಅಂತ ಹೇಳುತ್ತಾರೆ. ಬಹಳ ಒಂದು ಸಂತೋಷ ಆಯ್ತು ನಾಗೇಶ್ ಪೈ ಅವರ ಇಷ್ಟು ಒಂದು ಇದರ ಬಗ್ಗೆ ನೀವು ಬಹಳ ದುರಂತ ಅಂತ ಹೇಳಿದ್ರೆ, ಇವತ್ತು ಸಂಸ್ಕೃತದಲ್ಲಿ ಮಾತಾಡಿದ್ರೆ ಎಲ್ಲೂ ಬೆಲೆ ಕೊಡುದಿಲ್ಲ, ಅದೇ ಇಂಗ್ಲಿಷ್ ನಲ್ಲಿ ಮಾತಾಡಿದ್ರೆ ಬೆಲೆ ಕೊಡ್ತಾರೆ. ಬ್ರಿಟಿಷರು ಕೊಟ್ಟ ಇಂಗ್ಲಿಷ್ ಇದು ನಮ್ಮ ಬೇರೆ ದೇಶದ ಇಂಗ್ಲಿಷ್ ಅಲ್ಲ. ಬ್ರಿಟಿಷರು ಕೊಟ್ಟ ಇಂಗ್ಲಿಷ್ ಅಲ್ಲಿ ಎಷ್ಟು ತಪ್ಪು ಉಂಟು ನೋಡಿ. ಈಗ ರಾಂಗ್ ಅನ್ನೋದಕ್ಕೆ ಸ್ಪೆಲ್ಲಿಂಗ್ ಎಂತಕ್ಕೆ, ಡಬ್ಲ್ಯೂ ಎಂತಕ್ಕೆ ಅಲ್ಲಿ ಯಾರಾದ್ರೂ ಕೇಳ್ತಾರೆ ಅದು? ಈಗ ನೋಡಿ, ಬೇರೆ ದೇಶಕ್ಕೆ ಅಮೆರಿಕಕ್ಕೆ ಹೋಗಿ ನೀವು ಅಲ್ಲಿದೆ ಇಂಗ್ಲಿಷ್, ಬ್ರಿಟಿಷರ ಬಿಟ್ಟ ಇಂಗ್ಲಿಷ್ ಅಲ್ಲ. ಈಗ ಜಪಾನ್ ನಲ್ಲಿ ಹೋದ್ರೆ ನೀವು ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರೆ ಗೊತ್ತೇ ಆಗುದಿಲ್ಲ, ಅವ್ರು ಇಂಗ್ಲಿಷೇ ಬರುದಿಲ್ಲ. ಹಾಗಾದ್ರೆ ಜಪಾನ್ ನಮ್ಮ ಇಡೀ ಪ್ರಪಂಚದಲ್ಲಿ ಎತ್ತಿದ ಕೈ ಅಲ್ವಾ? ಇಂಗ್ಲಿಷೇ ಮುಖ್ಯ ಅಲ್ಲ ಜೀವನಕ್ಕೆ. ಈಗ ನಾವು ಬ್ರಿಟಿಷರು ಬಿಟ್ಟ ಇಂಗ್ಲಿಷ್ ಅನ್ನು ನಾವು ಉಪಯೋಗಿಸ್ತೇವೆ ಬಿಟ್ರೆ ನಮ್ಮದೇ ಆದ ಸಂಸ್ಕೃತವನ್ನು ಯಾಕೆ ಬೆಳೆಸುವುದಿಲ್ಲ? ಬಹಳ ಸಂತೋಷ ಆಯ್ತು ನಾಗೇಶ್ ಪೈ ಅವರೇ ನಿಮ್ಮ ಒಂದು ಪ್ರಶ್ನೆಗೆ. ಈಗ ಒಂದು ಅನೇಕ ಸಮಯದ ಅಭಾವ ಇರುವುದರಿಂದ ಅನೇಕ ವೀಕ್ಷಕರು ಪ್ರಶ್ನೆ ಕೇಳ್ತಾ ಇದ್ದಾರೆ. ನಿಮಗೆ ಈ ಪ್ರಶ್ನೆ ಕೇಳಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಈಗ ಒಂದು ಕಾರ್ಯಕ್ರಮ ಮುಂದುವರಿಸುವ. ಈಗ ಇವರು ಹೇಳಿದ್ರು ಇಂಗ್ಲಿಷ್ ಮತ್ತು ಕನ್ನಡದ ಬಗ್ಗೆ. ಇಂಗ್ಲಿಷ್ ಮತ್ತು ಕನ್ನಡದ ಬಗ್ಗೆ ಹೇಳುವಾಗ ಈಗ ಜನ್ಮದಿನದ ಶುಭಾಶಯ ಹೇಳುವಾಗ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ನಾವೆಲ್ಲ ಮಕ್ಕಳಿಗೆ ಸ್ಟಾರ್ಟಿಂಗ್ ಮಾಡ್ತೇವೆ. ಮತ್ತೆ ಒಂದು ಕೇಕ್ ದೊಡ್ಡದಿರ್ತೇವೆ, ಅದರ ಮೇಲೆ ಒಂದು 2-3 ವರ್ಷಕ್ಕೆ ಸರಿಯಾಗಿ ಮೇಣದ ಬತ್ತಿ ಆರಿಸ್ತೇವೆ. ನಮ್ಮ ಸಂಸ್ಕೃತಿಯ ಪ್ರಕಾರ ದೀಪ ಪ್ರಜ್ವಲನ ಮಾಡುವುದಾ ಅಥವಾ ದೀಪವನ್ನು ನಂದಿಸುವುದಾ? ದೀಪದ ಬಗ್ಗೆ ಕೂಡ ಸುಭಾಷಿತ ಉಂಟಲ್ಲ, ಅದರ ಬಗ್ಗೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪ ಜ್ಯೋತಿರ್ನಮೋಸ್ತುತೆ ಅಂತ. ದೀಪ ನಮಗೆಲ್ಲರಿಗೂ ಕೂಡ ಪ್ರಕಾಶ, ನಮ್ಮ ಆ ಅಂತರಂಗದ ಬೆಳಕು ಅದು ಪ್ರಸರಿಸಬೇಕು. ಆ ಹುಟ್ಟಿದ ಮಗುವಿಗೆ ಆ ರೀತಿಯ ಒಂದು ಜ್ಞಾನದ ಬೆಳಕನ್ನು ಕೂಡ ನೀಡಲಿ ಎನ್ನುವಂಥದ್ದು, ಹಾರೈಸುವಂಥದ್ದು ಉಂಟಲ್ಲ, ಅದು ನಮ್ಮ ಸಂಸ್ಕೃತಿ. ನಾವು ನಂದಿಸುವ ಸಂಸ್ಕೃತಿ ಅಲ್ಲ, ಅದು ಬೆಳಕು ಇಡೀ ಜಗತ್ತಿಗೆ ಪಸರಿಸುವಂಥದ್ದು. ಅದೇ ರೀತಿ ಆತ್ಮಜ್ಯೋತಿಯನ್ನು ಬೆಳಕಲಿಕ್ಕಿರುವಂಥದ್ದು ಬಗ್ಗೆ ಸುಭಾಷಿ ಕೂಡ ಸುಭಾಷಿತ. ಈಗ ಸಂಸ್ಕೃತದಲ್ಲಿ ಹೇಳುವ ಮುಂಚೆ ಇನ್ನೊಂದು ವೀಕ್ಷಕರ ಕರೆ ಉಂಟು. ಹಲೋ ಹಲೋ ಹಲೋ
ಕರೆ ಕಟ್ಟಾಗಿದೆ. ಈಗ ಜನ್ಮದಿನದ ಶುಭಾಶಯದ ಬಗ್ಗೆ ನೀವು ಹೇಳಿ. ಐ ಪ್ರಿಯ ಸಖೇ ತವ ಜನ್ಮದಿನಂ ಶಂತನೋತು ತೇ ಅಂತ. ಈಗ ನೋಡಿ, ಆ ಒಂದು ಸಣ್ಣ ಪುಟ್ಟ ಹುಡುಗಿ 3 ವರ್ಷದವರು ಆರ್ಯ ಬಾಳಿಗ ಅಂತೇಳಿ, ಅವರು ಕೂಡ ಒಂದು ಜನ್ಮದಿನದ ಶುಭಾಶಯ. ಈಗ ಒಬ್ರು ಅವರ ಮಹಿಳೆ ಕೇಳಿದ್ರು ಎಷ್ಟು ವರ್ಷದಿಂದ ಮಕ್ಕಳಿಗೆ ಸಂಸ್ಕೃತ ಕಲಿಸಬಹುದಂತೇಳಿ. 3 ವರ್ಷದ ಪುಟ್ಟ ಬಾಲಕಿ ಸಂಸ್ಕೃತದ ಈ ಜನ್ಮದಿನದ ಶುಭಾಶಯವನ್ನು ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಅಂದ್ರೆ ಅದರ ಬಗ್ಗೆ ಒಂದು ನಾವೀಗ ಒಂದು ವೀಕ್ಷಕರ ನಿಮಗೆ ತಿಳಿಯಬರುತ್ತೇವೆ. ನನ್ನ ಹೆಸರು ಆರ್ಯ ಬಾಳಿಗ. ಜನ್ಮದಿನಮಿದಂ ಇತಿಹಾಸಕ್ಕೆ ಸಂತನೋತುತೆ ಸರ್ವದಾ ಮುದಂ ಸಂತನೋತುತೆ ಸರ್ವದಾ ಮುದಂ ಪ್ರಾರ್ಥಯಾಮಯೇ ಭವಶತಾಯುಷಿ ಪ್ರಾರ್ಥಯಾಮಯೇ ಭವಶತಾಯುಷಿ ಈಶ್ವರ ಸದಾ ತ್ವಾಂ ಚ ರಕ್ಷತು ಈಶ್ವರ ಸದಾ ತ್ವಾಂ ಚ ರಕ್ಷತು ಪುಣ್ಯಕರ್ಮಣಾ ಚಿತಿರಾಜಯ ಪುಣ್ಯಕರ್ಮಣಾ ಚಿತಿರಾಜಯ ಜೀವನಾಂತವ ಭವತು ಸಾರ್ಥಕಂ ಜೀವನಾಂತವ ಭವತು ಸಾರ್ಥಕಂ ಭವತು ಸಾರ್ಥಕಂ. ಈಗ ಈ ಆರ್ಯ ಬಾಳಿಗಂತ 3 ವರ್ಷದ ಪುಟ್ಟ ಹುಡುಗಿ ಯಾವ ರೀತಿಯಲ್ಲಿ ಜನ್ಮದಿನದ ಶುಭಾಶಯವನ್ನು ಸಂಸ್ಕೃತದಲ್ಲಿ ಸ್ಪಷ್ಟ ಉಚ್ಚಾರದಲ್ಲಿ ಹೇಳಿದ ಅಂತ ಹೇಳಿದ್ರೆ ನಮಗೆಲ್ಲ ಬಹಳ ಹೆಮ್ಮೆ ಆಗ್ತದೆ. ಅಂದ್ರೆ ಸಣ್ಣವಿಂದ ಮಕ್ಕಳಿಗೆ ಅವರ ತಂದೆ ತಾಯಿಗಳಿಗೆ ಕೂಡ ಈ ವಿಷಯದಲ್ಲಿ ನಾವೊಂದು ಧನ್ಯವಾದ ಹೇಳಲೇಬೇಕಾಗ್ತದೆ. ಯಾಕಂದ್ರೆ ತಂದೆಗಿಂತ ತಾಯಿ, ಯಾಕಂದ್ರೆ ತಾಯಿಯೇ ಮಕ್ಕಳಿಗೆ ಹೇಳಿಕೊಟ್ಟ, ತಂದೆ ಇದು ಹೇಳಿಕೊಟ್ಟಿರ್ಲಿಕ್ಕಿಲ್ಲ. ಆದ್ರಿಂದ ತಾಯಿಗೆ ನಾವು ಒಂದು ಜಾಸ್ತಿ ಒಂದು ಧನ್ಯವಾದ ಒಂದು ಹೇಳ್ತಾ, ಹೌದು, ಅವರ ತಂದೆ ತಾಯಿಗಳು ಕೂಡ ಧನ್ಯರು. ಇಂಥ ಒಂದು ಬಾಲಕಿಯನ್ನು ಪಡೆದದ್ದು ಕೂಡ ನೀವೆಲ್ಲರೂ ಧನ್ಯರಂತ ಹೇಳ್ತಾ ಈ ಕಾರ್ಯಕ್ರಮ ಮುಂದುವರಿಸ್ತೇವೆ. ಈಗ ಇನ್ನೊಂದು ವೀಕ್ಷಕರ ಕರೆ ಉಂಟು. ಹಲೋ ಹಲೋ ಹಲೋ. ಈಗ ಕಟ್ಟಾಯಿತು. ಏನಾಗ್ತದೆ ಅಂದರೆ ವೀಕ್ಷಕರು ಕರೆ ಮಾಡಿದ ಕೂಡಲೇ ನಾವು ಅದನ್ನು ತಗೊಳ್ಬೇಕಂತ ಮನಸ್ಸಿನಲ್ಲಿ ಇರ್ತದೆ. ಸ್ವಲ್ಪ ಅವರು ಹೋಲ್ಡ್ ಮಾಡಿದರೆ ನಾವು ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳ್ತಾ, ಈಗ ಈ ಆರೋಗ್ಯದ ಬಗ್ಗೆ ಯಾವುದು ಶ್ಲೋಕ, ಆರೋಗ್ಯದ ಬಗ್ಗೆ ಯಾವುದು ನಾವು ಇದು ಮಾಡ್ಬೋದು? ಆಯುರ್ವೇದದ ಅಲ್ಲಿ ಶಾಸ್ತ್ರಿಯವರು ಹೇಳ್ತಾರೆ, ಈಗ ಧರ್ಮಾರ್ಥ ಕಾಮ ಮೋಕ್ಷಾಣಾಂ ಆರೋಗ್ಯಂ ಮೂಲಮುತ್ತಮಂ ರೋಗಾಸ್ತಸ್ಯಾಪಹರ್ತಾರಃ ಶ್ರೇಯಸೋ ಜೀವಿತಸ್ಯ ಚ ಅಂತ ಚರಕ ಸಂಹಿತೆಯ 1ನೇ ಅಧ್ಯಾಯದ 14ನೇ ಶ್ಲೋಕ ಹೇಳ್ತದೆ. ಈ ಮೊದಲೇ ಹೇಳಿದಾಗೆ ಧರ್ಮಾರ್ಥ ಕಾಮ ಮೋಕ್ಷಾಣಾಂ, ಧರ್ಮ ಅರ್ಥ ಕಾಮ ಮೋಕ್ಷಗಳು ನಮ್ಮ ಚತುರ್ವಿಧ ಪುರುಷಾರ್ಥಗಳು ಅಂತ ಹೇಳ್ತದೆ. ಅದನ್ನು ನಾವು ಪಡಿಬೇಕಾದ್ರೆ ನಮ್ಮಲ್ಲಿ ಉತ್ತಮ ಆರೋಗ್ಯವಿರಬೇಕು ಅಲ್ವಾ? ಧರ್ಮ ಅರ್ಥ ಕಾಮ ಮೋಕ್ಷ. ಆದ್ದರಿಂದಲೇ ಧರ್ಮದಿಂದ ನಮ್ಮ ಕಾಮ ಮತ್ತು ಅರ್ಥಗಳಿರಬೇಕು ಅಂತ ಸಂದೇಶ ಉಂಟು ಅಲ್ಲಿ. ಅದು ಮಧ್ಯಮದಲ್ಲಿ ಇಟ್ಟಿದ್ದಾರೆ ಅದನ್ನ, ಧರ್ಮ ಅರ್ಥ ಕಾಮಗಳ. ವೇಳೆ ಆರೋಗ್ಯ ಸರಿ ಇಲ್ಲದಿದ್ರೆ ಯಾವುದು ಆಟೋಮೆಟಿಕ್ ನಮ್ಮ ಶ್ರೇಯಸ್ಸು ಇರುವುದಿಲ್ಲ, ನಮ್ಮ ಜೀವನವನ್ನು ಕೂಡ ಹಾಳುಗೆಡುತ್ತೆ. ಹೌದು, ಆದ್ರಿಂದ ಆರೋಗ್ಯದ ಮೂಲ ಈ ಯೋಗ ಅಥವಾ ಆಯುರ್ವೇದ ಅಂತ ಅರ್ಥ. ರೋಗಾಹ ತಸ್ಯ ಅಪಹರ್ತಾರಃ, ಯಾವುದೇ ನಮ್ಮ ಗೇನ್ ಅಥವಾ ಲಾಭ ಅಥವಾ ಏನೆಲ್ಲ ಮಾಡ್ಕೊಂಡಿದ್ದೇವೆ ಸಂಪತ್ತುಗಳನ್ನ, ರೋಗ ತಸ್ಯ ಅಪಹರ್ತಾರಃ, ಈ ಶ್ರೇಯಸ್ ಇರಬಹುದು ಅಥವಾ ಜೀವನ ಇರಬಹುದು, ರೋಗ ಬಂದು ಬಿಟ್ರೆ ನಮ್ಮದೆಲ್ಲವೂ ನಾಶ ಮಾಡಿಬಿಡ್ತದೆ. ಆರೋಗ್ಯದ ಕಡೆಗೆ ನಾವು ಗಮನ ಕೊಡಬೇಕು. ಹಲೋ ಹಲೋ, ಯಾರು ಮಾತಾಡೋದು? ನಾನು ಡಾಕ್ಟರ್ ಸುರೇಶ್ ನೆಗಳಗುಡಿ ಸರ್. ಡಾಕ್ಟರ್ ಸುರೇಶ್ ನೆಗಳಗುಡಿ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ನಮ್ಮ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಲ್ವಾ? ಹೌದು ಸರ್, ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ. ಬಹಳ ಸಂತೋಷ. ನೀವು ಗೌರವಾಧ್ಯಕ್ಷರು. ಓಕೆ, ಥ್ಯಾಂಕ್ ಯು.
ಡಾಕ್ಟರ್ ಸುರೇಶ್ ನೆಗಳಗುಳಿ ಅವರಿಗೆ ಕಾರ್ಯಕ್ರಮ ಸ್ವಾಗತ. ನೀವು ಕೂಡ ಸಂಸ್ಕೃತದಲ್ಲಿ ಪಾಂಡಿತ್ಯವನ್ನು ಹೊಂದಿದ್ದೀರಿ, ಯಾಕಂದ್ರೆ ನೀವು ಆಯುರ್ವೇದಿಕ್ ಡಾಕ್ಟರ್ ಪೋಸ್ಟ್ ಗ್ರಾಜುಯೇಟ್ ಆದ್ರಿಂದ ನಿಮ್ಮದು ಆಯುರ್ವೇದದಲ್ಲಿ ಕೂಡ ಸಂಸ್ಕೃತದ್ದು ತುಂಬಾ ಉಲ್ಲೇಖ ಉಂಟು. ನಿಮ್ಮ ಒಂದು ಪ್ರಶ್ನೆ ಕೇಳಬಹುದು? ಹೌದು ಹೌದು, ಅದಕ್ಕೋಸ್ಕರ ಒಂದು ಹೇಳೋಣ ಅಂತ ಮಾಡಿದೆ ಅಷ್ಟೇ. ಹೇಳಿ ಹೇಳಿ. ನೀವು ಈಗಾಗಲೇ ಉಲ್ಲೇಖ ಮಾಡಿದ್ದೀರಿ, ಆಯುರ್ವೇದದಲ್ಲಿ ತುಂಬಾ ಉಪಮೆಯಿಂದ ಕೂಡಿದಂತಹ ವಾಕ್ಯಗಳಿವೆ ಸರ್. ಹೇಳಿ ಹೇಳಿ. ಪುಂಡರೀಕ ಮುಕುಲಾಕಾರಂ ಹೃದಯಂ ಸ್ಯಾತ್ ಅಧೋಮುಖಂ ಜಾಗೃತಶ್ಚ ವಿಕಸತಿ ಶಪಥಶ್ಚ ನಿಮೀಲತಿ. ಅಂದ್ರೆ ಏನು ಪುಂಡರೀಕ? ಹೇಳಿ ಅದರದ್ದು. ಪುಂಡರೀಕದ ಮುಕುಲ, ಮೊಗ್ಗಿನ ಹಾಗೆ ಇರುವ ಹೃದಯವು ಕೆಳಮುಖವಾಗಿದೆ. ಅದು ಜಾಗೃತ ಅವಸ್ಥೆಯಲ್ಲಿ ಅರಳುತ್ತದೆ, ಶಪಥಾವಸ್ಥೆಯಲ್ಲಿ ನಿಮೀಲತಿ ಅಂದ್ರೆ ಮಲಗುತ್ತದೆ ಅಂತೇಳಿ. ಅದನ್ನೇ ನಾವು ಬದಲಾವಣೆ ಮಾಡಿ, ಹಲೋ ಹೇಳಿ, ಕೇಳ್ತಾ ಇದ್ದೇವೆ. ಪುಂಡರೀಕ ಮುಕುಲಾಕಾರಂ ಹೃದಯಂ ಸ್ಯಾತ್ ಅಧೋಮುಖಂ ಜಾಗೃತಶ್ಚ ಶಪಥಶ್ಚ ವಿಕಸತಿ ನಿಮೀಲತಿ ಅಂತ ಮಾಡಿದ್ರೆ ಹೇಗೆ? ಅಂದ್ರೆ ಹೃದಯ ಲಬ್ ಡಬ್ ಅಂತ ಹಗಲು ಇರುಳು ಹೊಡೆಯುತ್ತಾ ಇರುತ್ತದೆ. ಹೌದು, ಹಾಗೆ ಅಂತದ್ ನಿಮಗೆ ತುಂಬಾ ಬರ್ತದೆ. ಇದೊಂದು ಉದಾಹರಣೆ ಕೊಟ್ಟೆ ನಾನು. ಅಗ್ನಿ ಕರ್ಮದ ಬಗ್ಗೆ ಹೇಳ್ತಾರೆ. ಅಗ್ನಿ ಚಿಕಿತ್ಸಾ ಅಂದ್ರೆ ಹೇಗೆ ಅಂದ್ರೆ ಕಾಡನ್ನು ದಹಿಸಿದಾಗ ಹೇಗೆ ಒಂದೇ. ಹಲೋ, ಕರೆ ಕಟ್ಟಾಯ್ತು. ಆಯುರ್ವೇದದಲ್ಲಿ ಸಂಸ್ಕೃತದಲ್ಲಿಯೇ ಆಯುರ್ವೇದಗಳು ಇದೆ ನಮ್ಮ ಪ್ರಾಚೀನ. ಈ ಮೊದಲು ಹೇಳಿದ ಹಾಗೆ ಯೋಗ ಅಥವಾ ಆಯುರ್ವೇದ ಈಗೇನಲ್ಲಿ ಈಗ ಪತಂಜಲಿ ಋಷಿಯವರು ಕೂಡ ಯೋಗದ ಬಗ್ಗೆ, ನಮ್ಮ ಪತಂಜಲಿ ಋಷಿಯವರದ್ದು ನಾವು ಆಗ್ತಾ ಇದ್ದೇವೆ. ಈಗ ಪತಂಜಲಿ ಋಷಿಯವರು ಕೂಡ ಯೋಗದ ಬಗ್ಗೆ ಬಹಳ ಒಂದು ಸಾಧನೆ ಮಾಡಿದ್ದಾರೆ. ಅವರದ್ದು ಒಂದು ಪರಂಪರೆಯನ್ನು ನಾವು ಫಾಲೋ ಮಾಡ್ತಾ ಇದ್ದೇವೆ. ಪತಂಜಲಿ ಅವರ ಬಗ್ಗೆ ಹೇಳಿ. ಅದಕ್ಕೆ ನಾವು ಸೂರ್ಯ ನಮಸ್ಕಾರ ಮಾಡುವ ಮೊದಲು ಅಥವಾ ಯೋಗಾಸನ ಮಾಡುವ ಮೊದಲು ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಬಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ ಅಂತ ಹೇಳ್ತದೆ. ಅಂದ್ರೆ ಪತಂಜಲಿಗ ಮಹರ್ಷಿಗಳು ಯೋಗದ ಮಹತ್ವದ ಬಗ್ಗೆ ಹೇಳಿದ್ದಾರೆ. ಅಲ್ಲಿ ಈಗ ಶರೀರಸ್ಯ, ನಮ್ಮ ಶರೀರ ಮತ್ತು ಮನಸ್ಸು ಅಂತ ಏನು ಸಂಬಂಧ ಬೇಕಲ್ಲ ಒಂದು. ಆದ್ರಿಂದ ಶರೀರ ಸ್ವಸ್ಥವಾಗಿದ್ರೆ, ಆರೋಗ್ಯವಾಗಿದ್ರೆ ಮನಸ್ಸು ಸ್ವಚ್ಛವಾಗಿರ್ತದೆ, ಆರೋಗ್ಯವಾಗಿರ್ತದೆ. ಆ ಮನಸ್ಸಿನ ಮತ್ತು ದೇಹದ ಅಲ್ಲಿ ಮುಖ್ಯವಾಗಿ ನಮಗೆ ಯೋಗ ಯಾಕೆ ಬೇಕು ಅಂದ್ರೆ ಮನಸ್ಸಿನ ಕಲ್ಮಶವನ್ನು ದೂರ ಮಾಡುವುದು ಯೋಗ ಅಂತ. ಚಿತ್ತವೃತ್ತಿ ನಿರೋಧ ಯೋಗ ಅಂತ. ಅದೇ ರೀತಿ ಮನಸ್ಸಿನ ಕಲ್ಮಶವನ್ನ ಯೋಗ ಮಾಡ್ತದೆ. ನಮ್ಮ ನಾಲಿಗೆಯಲ್ಲಿ ಬರುವ ಶಬ್ದಗಳ ಕಲ್ಮಶವನ್ನು ನಿವಾರಣೆ ಮಾಡುವುದು ವ್ಯಾಕರಣ ಶಾಸ್ತ್ರ ಅಂತ. ಶರೀರದಲ್ಲಿರುವ ಮಲವನ್ನು ವಿಸರ್ಜನೆ ಮಾಡುದು. ಶರೀರ ಆರೋಗ್ಯ ಒಳ್ಳೆದಿರಬೇಕು ಅಂತಿದ್ರೆ ಮಲ ವಿಸರ್ಜನೆ ಸರಿಯಾಗಿ ಆಗಬೇಕು. ಅದಕ್ಕೆ ಬೇಕಾಗಿ ಆಯುರ್ವೇದ ಶಾಸ್ತ್ರ. ಈ ಮೂರು ಪೂರ್ವಿಕರು ಕೊಟ್ಟ ಶಾಸ್ತ್ರ. ನಮ್ಮ ಭಾಷಾ ಶುದ್ಧಿಗೆ ವ್ಯಾಕರಣ ಶಾಸ್ತ್ರ, ಮನಃಶುದ್ಧಿಗೆ ಯೋಗ ಶಾಸ್ತ್ರ, ಶರೀರ ಶುದ್ಧಿಗೆ ಆಯುರ್ವೇದ ಶಾಸ್ತ್ರ. ಶಾಸ್ತ್ರಗಳಲ್ಲಿ ಯಾವುದು ಶ್ರೇಷ್ಠವಾದ ಶಾಸ್ತ್ರ ಹೇಳಿ? ಈಗ ನಮ್ಗೆ ಪ್ರಸ್ತುತವಾಗಿ ಆಯುರ್ವೇದ ಶಾಸ್ತ್ರವೇ ಮುಖ್ಯ ಅಂತ ಕಾಣ್ತದೆ. ಯೋಗ ಶಾಸ್ತ್ರಗಳಲ್ಲಿ ಶ್ರೇಷ್ಠವಾದ ಶಾಸ್ತ್ರ, ನೀವು ಶಾಸ್ತ್ರಿಗಳಲ್ಲ, ಹೇಳಿ. ಶಾಸ್ತ್ರ ಅಂದ್ರೆ ನಮ್ಮ ಜೀವನ ಶಾಸ್ತ್ರವೇ ಅತಿ ಮುಖ್ಯವಾದ. ಇಲ್ಲ, ನನ್ನಕ್ಕಿಂತ ನನ್ನ ಪ್ರಕಾರ ಏನಂದ್ರೆ ಶಾಸ್ತ್ರಗಳಲ್ಲಿ ಶ್ರೇಷ್ಠವಾದ ಶಾಸ್ತ್ರ ಅಂದ್ರೆ ಅನುಕೂಲ ಶಾಸ್ತ್ರ. ನಮ್ಗೆ ಅನುಕೂಲ ಯಾವ್ದಾಗ್ತದೆ ಅದು ನಮ್ಮ ಶಾಸ್ತ್ರ ಆಗಿದೆ ಈಗ ಪರಿಸ್ಥಿತಿಯಲ್ಲಿ. ಹಸ್ತಸ್ಯ ಭೂಷಣಂ ದಾನಂ, ಅದೇ ಹೇಳಿ ಅದರ ಬಗ್ಗೆ. ಹಸ್ತಸ್ಯ ಭೂಷಣಂ ದಾನಂ ಸತ್ಯಂ ಕಂಠಸ್ಯ ಭೂಷಣಂ ಶ್ರೋತ್ರಸ್ಯ ಭೂಷಣಂ ಶಾಸ್ತ್ರಂ ಭೂಷಣೈ ಕಿಂ ಪ್ರಯೋಜನಂ ಅಂತೇಳಿ. ಇದೆಲ್ಲ ಇರುವಾಗ ಹಸ್ತಸ್ಯ ಭೂಷಣಂ ದಾನಂ, ದಾನ ಮಾಡುವುದೇ ಕೈಗಳಿಗೆ ಶ್ರೇಷ್ಠ. ಕಂಠಸ್ಯ ಸತ್ಯಂ ಕಂಠಸ್ಯ ಭೂಷಣಂ, ಸತ್ಯ ಹೇಳುವುದೇ ನಮ್ಮ ಕಂಠಕ್ಕೆ ಭೂಷಣ. ಅದೇ ರೀತಿ ಶ್ರೋತ್ರಸ್ಯ ಶಾಸ್ತ್ರಂ ಭೂಷಣಂ, ಶ್ರೋತ್ರಗಳಿಗೆ ಶಾಸ್ತ್ರವೇ ಭೂಷಣ. ಇದೆಲ್ಲ ಭೂಷಣ ಇರುವ ಭೂಷಣಿ ಕಿಂ ಪ್ರಯೋಜನಂ. ಈ ಗೃಹಿಣಿಯರು ಚಿನ್ನ ಮಾಡಿ ಸೀರೆ ತನ್ನಿ, ಅದು ತನ್ನಿ, ಇದು ತನ್ನಿ ಅಂತ ಯಾಕೆ ವೇಸ್ಟ್ ಮಾಡುದು ಅಂತ ಅಲ್ವಾ? ಅದಕ್ಕೆ ಇನ್ನೊಂದು ವಾಕ್ಯ, ಒಂದು ಕೋಟಿಂಗ್ ಹೇಳ್ತೇನೆ. ಇದು ಏನು, ದಾನೇನ ಪಾಣಿಹಿ ನತು ಕಂಕಣೇನ ಅಂತ. ಕೈಯಲ್ಲಿ ದಾನ ಕೊಡುವುದೇ ಶೋಭೆ ಕೊಡ್ತದೆ, ದೊಡ್ಡ ದೊಡ್ಡ ಆಭರಣಗಳನ್ನು ಧರಿಸಿ ಅಂತಲ್ಲ. ಅದು ಮೌಲ್ಯಗಳನ್ನ ಕೊಟ್ಟದ್ದು ಸುಭಾಷಿತಗಳು. ಆಭರಣ ಧರಿಸಬೇಕು ಅಂತ ಹೇಳಿದ್ದಲ್ಲ, ಅಂತೂ ಮೌಲ್ಯಗಳಿಗೆ ಹೆಚ್ಚು ಪ್ರಾಶಸ್ತ್ಯ. ಮನುಷ್ಯ ಅವನ 4 ಭಾಗ ಅಂತೆ ಅವರ ಜೀವನದಲ್ಲಿ. ಆ 4 ಭಾಗವನ್ನು ಯಾವ ರೀತಿಯಲ್ಲಿ ಅವನು ಜೀವನ ಮಾಡಬೇಕಂತ ಒಂದು ಸೊಗಸಾಗಿ ಸುಭಾಷಿತಕಾರ ವರ್ಣನೆ ಮಾಡಿದ್ದಾನೆ. ಪ್ರಥಮ ಭಾಗೇ ನಾರ್ಜಿತೋ ವಿದ್ಯಾ, ದ್ವಿತೀಯ ಭಾಗೇ ನಾರ್ಜಿತಂ ಧನಂ, ತೃತೀಯ ಭಾಗೇ ನಾರ್ಜಿತಂ ಪುಣ್ಯಂ, ಚತುರ್ಥ ಭಾಗೇ ಕಿಂ ಕರಿಷ್ಯತಿ ಅಂತೇಳಿ. ಅದ್ರ ಬಗ್ಗೆ ಹೇಳ್ತೀರಾ? ಪ್ರಥಮ ಭಾಗೇ ನಾರ್ಜಿತೋ ವಿದ್ಯಾ, ಪ್ರಾರಂಭದಲ್ಲಿ ವಿದ್ಯೆಯನ್ನ ಒಂದು 25 ವರ್ಷ ಮನುಷ್ಯನಿಗೆ 100 ವರ್ಷ ಎಣಿಸುವ. ಅದರಲ್ಲಿ ಪ್ರಥಮ 25 ವರ್ಷ ವಿದ್ಯಾರ್ಜನೆಗಾಗಿಯೇ ಮೀಸಲಿಡಬೇಕು. ಡೈವರ್ಷನ್ ಮಾಡಿಕೊಂಡು ಅರ್ಜಿತೋ ವಿದ್ಯಾ ಆ ಭಾಗದಲ್ಲಿ ಮಾಡದೇ ಇದ್ರೆ. ಹೌದು.
ಅದು ಮಾಡದೇ ಇದ್ರೆ ದ್ವಿತೀಯ ಭಾಗೆ ನಾರ್ಜಿತಂ ಧನಂ. ಆ ಮಧ್ಯ ಮಿಡಲ್ ಏಜ್ ಅಲ್ಲಿ ಅರ್ನಿಂಗ್ ಮಾಡದೇ ಇದ್ರೆ ಅದರಿಂದ ಲುಕ್ಸಾನ್ ಏನು ಅಂತ ಎಂಡಲ್ಲಿ ಹೇಳ್ತಾನೆ. ಮೂರನೇ ಭಾಗ ತೃತೀಯ ಭಾಗೆ ನಾರ್ಜಿತಂ ಪುಣ್ಯಂ. ಪ್ರಥಮ ಭಾಗೆಯಲ್ಲಿ ಸಂಪಾದಿಸಿದಂತಹ ವಿದ್ಯೆ ದ್ವಿತೀಯ ಭಾಗದಲ್ಲಿ ಸಂಪಾದಿಸಿದ ಧನ, ಇದನ್ನು ಒಟ್ಟಾಗಿ ತೃತೀಯ ಭಾಗದಲ್ಲಿ ಪುಣ್ಯ ಸಂಪಾದನೆಗೆ ವಿನಿಯೋಗಿಸಬೇಕು. ಅಂದ್ರೆ 60 ರಿಂದ 80 ವರ್ಷದವರೆಗೆ ಪುಣ್ಯ ಮಾಡಿಕೊಳ್ಬೇಕು. ಅದು ಮಾಡಿದ್ರೆ ಚತುರ್ಥ ಭಾಗೆ 80 ರಿಂದ 100 ವರ್ಷ ಆಗುವಾಗ ಚತುರ್ವಿಧ ಪುರುಷಾರ್ಥಗಳನ್ನ ಅನುಭವಿಸಲಿಕ್ಕೆ ಒಳ್ಳೆಯ ಶ್ಲೋಕ ಅದು. ಯಾಕಂದ್ರೆ ನಾವು ಧರ್ಮ ಪ್ರಕಾರದಲ್ಲಿ ಸಂಪತ್ತು ಸಂಗ್ರಹಿಸಬೇಕು, ಅದನ್ನ ಸದ್ವಿನಿಯೋಗ ಮಾಡಿ ವಿದ್ಯೆ ಕಲಿಬೇಕು, ಅದನ್ನ ಪುಣ್ಯ ಸಂಗ್ರಹ ಮಾಡಬೇಕು, ಮೋಕ್ಷ ಸಂಪಾದನೆ ಮಾಡಬೇಕು. ಯಾವ್ಯಾವ ಸಮಯದಲ್ಲಿ ನಾವು ಏನೇನು ಮಾಡಬೇಕು ಅಂತ ಒಂದು ಈ ಶ್ಲೋಕ ಅರ್ಥವನ್ನು ಹೇಳ್ತದೆ. ಈಗ ಕೆಲವರು ಏನ್ ಮಾಡ್ತಾರೆ, ಲಕ್ ಬಗ್ಗೆ, ಹಾರ್ಡ್ ಲಕ್, ಬ್ಯಾಡ್ ಲಕ್ ಅದೆಲ್ಲ ಹೇಳ್ತಾರೆ. ಆ ಲಕ್ ಬಗ್ಗೆ ಒಂದು ಯಾವ್ದಾದ್ರು ಹೇಳಲಿಕ್ಕೆ ಆಗ್ತದಾ? ಈಗ ಏನಾಗ್ತದೆ ಅಂದ್ರೆ, ಕೆಲವರು ಬ್ಯಾಡ್ ಲಕ್ ಇದ್ರೆ ಅದು ಕೂಡ ಅವರಿಗೆ ಪ್ರಾಬ್ಲಮ್, ಎಲ್ಲಿ ಹೋದ್ರು ಅವರು ಗ್ರಾಚಾರ ಹೇಳ್ತಾರೆ. ಅದಕ್ಕೆ ಏನಾದ್ರು ಉಂಟಾ? ಶ್ಲೋಕ ಇದೆ. ಖಲ್ವಾಟೋ ದಿವಸೇಶ್ವರಸ್ಯ ಕಿರಣೈಃ ಸಂತಾಪಿತೋ ಮಸ್ತಕೆ ವಾಂಛನ್ ದೇಶಮನಾಗತಂ ವಿಧಿವಶಾತ್ ತಾಲಸ್ಯ ಮೂಲಂ ಗತಃ ತತ್ರಾಪ್ಯಸ್ಯ ಮಹಾಫಲೇನ ಪತತಾ ಭಗ್ನಂ ಸ ಶಬ್ದಂ ಶಿರಃ ಪ್ರಾಯೋ ಗಚ್ಚತಿ ಯತ್ರ ದೈವ ಹತಕಃ ತತ್ರೈವ ಯಾಂತ್ಯಾಪದಃ ಇತಿ. ಅಂದ್ರೆ ಈ ಆಪತ್ತು ಬರುವಾಗ ಮನುಷ್ಯನಿಗೆ ಎಷ್ಟು ಜಾಗ್ರತೆ ಮಾಡೋದು ಆಪತ್ತು ಬರ್ತದೆ. ಈಗ ನೋಡಿ, ಕೊರೋನಾ ಸಂದರ್ಭದಲ್ಲಿ ನಮ್ಮ ರಾಮರಾಯರು ಹೇಳಿದ್ರು, ಎಷ್ಟು ಜಾಗ್ರತೆ ಮಾಡೋದು, ಕೊರೋನಾ ಇಷ್ಟು ಒಂದು ರೀತಿಯಲ್ಲಿ ವ್ಯಾಪಿಸ್ತದಂತೆ ಯಾರು ಎಣಿಸ್ಲೇ ಇಲ್ಲ. ಅದೇ ಕಲ್ವಾಟೋ ದಿವಸೇಶ್ವರಸ್ಯ ಕಿರಣ, ಕಲ್ವಾಟ ಅಂದ್ರೆ ತಲೆ ಬೋಳಿನವ, ದಿವಸೇಶ್ವರಸ್ಯ ಕಿರಣೈ, ಸೂರ್ಯನ ಬಿಸಿಲಲ್ಲಿ ನಡ್ಕೊಂಡು ಹೋಗ್ತಾ ಇರುವ ಸಂತಾಪಿತೋ ಮಸ್ತಕ್ಕೆ, ತಲೆ ಬಿಸಿ ಆಯ್ತಂತೆ. ಅವ ಏನ್ ಮಾಡಿದ, ವಾಂಚನ್ ದೇಶಮನಾತಪಂ ವಿಧಿವಶಾತ್, ಬೇರೆ ಉಪಾಯ ಇಲ್ಲದೆ ತಾಲಸ್ಯ ಮೂಲಂ ಗತಃ, ತಾಳೆ ಮರದಡಿ ಹೋಗಿ ನಿತ್ತಂತೆ, ಬೇರೆ ಯಾವುದು ಮರ ಇಲ್ಲ ತಂಪಿಗೆ. ಆವಾಗ ಏನಾಯ್ತು, ತೃಪ್ತ್ಯಾಪ್ಯಸ್ಯ ಮಹಾಫಲೇನ ಪತತಾ ಭಗ್ನಂ ಶಶಬ್ದಃ ಶಿರಃ. ಆದ್ರೆ ಏನಾಯ್ತು, ತಾಳೆ ಮರದಡಿ ನಿಂತರು ಕೂಡ ಅವನ ಗ್ರಾಚಾರ ಏನಂದ್ರೆ, ತಾಳೆ ಹಣ್ಣು ಉಂಟಲ್ಲ ತಲೆ ಮೇಲೆ ಬಿದ್ದು ತಲೆ ಹೊಟ್ಟೆ ಆಯ್ತಂತ. ಅದೇ ರೀತಿ ಹೇಳುದಂದ್ರೆ, ಪ್ರಾಯೋ ಗಚ್ಚತಿ ಯತ್ರ ದೈವ ಹತಕಃ ತತ್ರೈವ ಯಾಂತ್ಯಾಪದಃ. ಯಾರಿಗೆ ಬ್ಯಾಡ್ ಲಕ್ ಇದೆ, ಹೌದು, ಅನ್ಲಕ್ಕಿ ಆಗಿದ್ದಾರೆ ಅವರು, ಎಲ್ಲಿ ಹೋದ್ರು ಆ ಸಮಸ್ಯೆಯಿಂದ ಅವರು ಪೀಡಿತರಾಗ್ತಾರೆ. ಕಾಶಿಗೆ ಹೋದ್ರು ಏನು ಬಿಡೋದಿಲ್ಲ, ಕಷ್ಟ ಬಿಡುದಿಲ್ಲ ಅಂತ ಹೇಳಿ, ಶನಿ ಬಿಡುದಿಲ್ಲ ಅಂತ ಮಾತಿದೆ. ಕಾಶಿ ಹೋಗ್ಬಾರ್ದು ಅಂತಲ್ಲ, ಆ ಅರ್ಥದಲ್ಲಿ. ಅಂದ್ರೆ ಆ ಸಂದರ್ಭ ಬಂದಾಗ ಆ ರೀತಿ ಇದನ್ನ ಫೇಸ್ ಮಾಡಬೇಕು, ಹೆದರಬಾರದು. ಕಷ್ಟಗಳು ಬರ್ತದೆ, ಮನುಷ್ಯರನ್ನ ಸರಿ ಮಾಡ್ಲಿಕ್ಕೆ ಕಷ್ಟಗಳು ಬರ್ತದೆ ಅಂತ ಭಾವಿಸಿಕೊಂಡು ನಮ್ಮ ಕೆಲಸವನ್ನು ಮಾಡ್ತಾ ಹೋಗ್ಬೇಕು ಅಂತ. ಈಗ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಮ್ಮ ಯುನೈಟೆಡ್ ನೇಷನ್ಸ್ ಅಲ್ಲಿ ಕೂಡ ಬಹಳ ಉತ್ತಮವಾಗಿ ಸಂಸ್ಕೃತದ ಒಂದು ಭಾಷಣ ಮಾಡಿದ್ದಾರೆ. ನಮ್ಗೊಂದು ಬಹಳ ಹೆಮ್ಮೆ ಆಗ್ತದೆ, ನಮ್ಮ ಪ್ರಧಾನಮಂತ್ರಿ ನಮ್ಮ ಒಂದು ಭಾಷೆಯ ಬಗ್ಗೆ ಎಷ್ಟು ಅವರಿಗೆ ಒಂದು ಗೌರವ, ಅದನ್ನು ಬೇರೆ ಕಡೆಯಲ್ಲಿ ಕೂಡ ಪಸರಿಸ್ತಾ ಇದ್ದಾರೆ. ಆ ಪ್ರಧಾನಮಂತ್ರಿಗಳ ಒಂದು ಯುನೈಟೆಡ್ ನೇಷನ್ಸ್ ನಲ್ಲಿ ಭಾಷಣ ಮಾಡಿದ ಇದನ್ನು ನಾವು ಹಾಕುವ. पूरे विश्व को एक परिवार के रूप में देखा जाता है. उदार चरिता नाम तो वसुधैव कुटुंबकम. उदार बुद्धि वालों के लिए तो संपूर्ण संसार एक परिवार होता है, कुटुंब है. साथ ही साथ मोदी ने अपने भाषण को संस्कृत के श्लोक से ही खत्म. ಈಗ ಅದೇ ನಮ್ಮ ನರೇಂದ್ರ ಮೋದಿ ಅವರು ಕೂಡ ನಮ್ಮ ಒಂದು ಸಂಸ್ಕೃತ ಭಾಷೆಯ ಬಗ್ಗೆ, ಯೋಗದ ಬಗ್ಗೆ ಕೂಡ ಇಂಟರ್ನ್ಯಾಷನಲ್ ಯೋಗ ಡೇ ಕೂಡ ಪಸರಿಸಿದ ಕೀರ್ತಿ ನಮ್ಮ ನರೇಂದ್ರ ಮೋದಿ ಅವರಿಗೆ ಸಲ್ತದೆ. ನಮ್ಮ ಸಂಸ್ಕೃತ ಭಾಷೆ ಕೂಡ ಒಂದು ಅಭಿಮಾನ, ಅವರ ಪ್ರತಿಯೊಂದು ಸ್ಪೀಚಲ್ಲಿ ಕೂಡ ಸಂಸ್ಕೃತ ಒಂದು ಸುಭಾಷಿತ ಕೂಡ ಇರ್ತದಂತ ಹೇಳಿ. ಭಾರತದ ಪ್ರತಿಷ್ಠೆಯಲ್ಲಿ ಭಾರತಸ್ಯ ಪ್ರತಿಷ್ಠೆ ಸಂಸ್ಕೃತಂ ಸಂಸ್ಕೃತಿಶ್ಚ ಅಂತ, ಇದರಿಂದಲಾಗಿ ಈಗ ವಿಶ್ವ ಗೌರವಕ್ಕೆ ಪಾತ್ರರಾದದ್ದು ಭಾರತ. ಅದನ್ನ ಪ್ರಧಾನಿಯವರು ಮಾಡಿ ತೋರಿಸ್ತಾ ಇದ್ದಾರೆ. ಅದು ನಮಗೆಲ್ಲರಿಗೂ ಸಂತೋಷ ತರುವಂತ ವಿಷಯ. ಈಗ ಮಹಾತ್ಮ ಮತ್ತೆ ದುರಾತ್ಮ ಅವರ ಬಗ್ಗೆ ಯಾವ್ದಾದ್ರು ಸುಭಾಷಿತ ಇದ್ರೆ ಹೇಳ್ಬೋದು. ಮಹಾತ್ಮರು ಏನು ಮಾಡ್ತಾರೆ, ಯಥಾ ಚಿತ್ತಂ ತಥಾ ವಾಚಃ, ಯಥಾ ವಾಚಸ್ ತಥಾ ಕ್ರಿಯಾ, ಚಿತ್ತೋ ವಾಚಿ ಕ್ರಿಯಾಯಾಂಚ ಸಾಧೂನಾಂ ಏಕರೂಪತ ಅಂತೇಳಿ. ಅಂದ್ರೆ ಸಾಧು ಅಂದ್ರೆ ಮಹಾತ್ಮರು ಏನು, ಅಲ್ಲಿ ಯಥಾಚಿತ್ತಂ ತಥಾ ವಾಚ, ಯೋಚಿಸಿದ್ದನ್ನ ಹಾಗೆ ಮಾಡುವಂತವ್ರು. ಯಥಾಚಿತ್ತಂ ತಥಾ ವಾಚ, ಯಥಾವಾಚಿ ತಥಾ ಕ್ರಿಯಾ, ಮಾತಿನಲ್ಲಿ ಹೇಳಿದ್ದನ್ನ ಕ್ರಿಯೆಯಲ್ಲಿ ಮಾಡಿ ತೋರಿಸುವಂತದ್ದು. ಚಿತ್ತೋವಾಚಿ ಕ್ರಿಯಾಯಾಂಚ ಸಾಧೂನಾಂ ಏಕರೂಪತ. ಅದನ್ನು ಒಂದು ಸಣ್ಣ ರೀತಿಯಲ್ಲಿ ಒಂದು ಬಹಳ ಮಾರ್ಮಿಕವಾಗಿ ಈಗ ಮಕ್ಕಳು ಹೇಗೆ ನೆನ್ಪಿಟ್ಕೊಳ್ಬಹುದು ಅಂತ ಹೇಳಿದ್ರಲ್ಲ, ಸುಲಭವಾಗಿ ಸಂಸ್ಕೃತ, ಅದಕ್ಕೆ ಕೂಡ ಒಂದು ಬಹಳ ಚೆನ್ನಾಗುಂಟು. ಏನಂದ್ರೆ ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಾಂ. ಅದೇ ರೀತಿ ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ
ದುರಾತ್ಮಾನ ಬೇರೆ ಯೋಚಿಸುವಂಥದ್ದು. ಹೌದು, ಅಂದ್ರೆ ವರ್ಡ್ ಒಂದೇ, ಎಷ್ಟು ಟೋನ್ ಚೇಂಜ್ ಆದ್ರೆ ಎಷ್ಟು ಚಂದ ಆಗ್ತದೆ. ಮತ್ತೆ ಮಹಾತ್ಮ ದುರಾತ್ಮರಿಗೆ ಒಂದು ಬಹಳ ಒಂದು ಚಂದ ಒಂದು ದುಂಟು. ಚಂದನಂ ಶೀತಲಂ ಲೋಕೆ ಚಂದನಾದಪಿ ಚಂದ್ರಮಃ ಚಂದ್ರಚಂದನಯೋರ್ ಮಧ್ಯೆ ಶೀತಲ ಸಾಧು ಸಂಗತಿ ಅಂತೇಳಿ. ಅದರ ಅರ್ಥ ಶ್ರೀಗಂಧ ಆಹ್ಲಾದಕರವಾಗಿರ್ತದೆ, ಚಂದನಂ ಶೀತಲಂ ವರ್ತತೆ ಇತಿ. ಚಂದ್ರ ಯಾವತ್ತಿನಾಚ ಚಂದ್ರನ ಬೆಳಕು ಶ್ರೀಗಂಧಕ್ಕಿಂತ ಹೆಚ್ಚು ಆಹ್ಲಾದಂತೆ, ತಂಪಿನ ಗುಣವನ್ನ ಉಳ್ಳದ್ದು ಅಂತ ಅರ್ಥ. ಆದರೆ ಒಳ್ಳೆಯ ವ್ಯಕ್ತಿಯು ಕೂಡ, ಸಾಧು ವ್ಯಕ್ತಿಗಳು, ಚಂದ್ರ ಮತ್ತು ಶ್ರೀಗಂಧ ಈ ಎರಡಕ್ಕಿಂತಲೂ ಕೂಡ ಸಜ್ಜನರೇ ಶ್ರೇಷ್ಠ ಅಂತ ಇಲ್ಲಿ ಪ್ರತಿಪಾದಿಸ್ತಾನೆ. ಹಾಗಾಗಿ ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ಅಂತ ಹೇಳಿದ ಹಾಗೆ ನಮಗೆ ಇಲ್ಲಿರುವಂಥದ್ದು ಸತ್ಪುರುಷರ ಸಜ್ಜನರ ಸಂಘದಿಂದ ಏನು ಲಾಭ, ಅದು ಸುಭಾಷಿತಕಾರ ಅತ್ಯಂತ ಹೆಚ್ಚಿನ ಕಡೆ ಈ ಸಜ್ಜನರ ಬಗ್ಗೆ ಬಹಳಷ್ಟು ವರ್ಣನೆ ಮಾಡ್ತೇನೆ. ಒಂದು ಸಜ್ಜನರ ಒಂದು ಶ್ಲೋಕವನ್ನು ಇನ್ನೊಂದು ನೆನಪಾಗ್ತದೆ. ಪ್ರಥಮ ವಯಸ್ಸಿ ಪೀತಂ ತೋಯಮಲ್ಪಂ ಸ್ಮರಂತಹ ಶಿರಸಿ ನಿಹಿತ ಭಾರಾಹ ನಾರಿಕೇಲಾನರಾಣಾಂ ದದತಿ ಜಲಮನಲ್ಪಂ ಆಸ್ವಾದಮಾಜೀವಿತಾಂತಂ ನಹಿ ಕೃತಮುಪಕಾರಂ ಸಾಧವೋ ವಿಸ್ಮರಂತಿ ಅಂತ. ಸಜ್ಜನರು ಕೃತೋಪಕಾರವನ್ನು ಮರೆಯೋದಿಲ್ಲ ಎನ್ನುವುದಕ್ಕೆ ಒಂದು ತೆಂಗಿನ ಮರವನ್ನು ಉದಾಹರಿಸ್ತಾನೆ. ಬಾಲ್ಯದಲ್ಲಿ ಯಜಮಾನ ಕೊಟ್ಟಂತಹ ಆ ನೀರನ್ನ ನೆನೆದು ಜೀವನ ಪರ್ಯಂತ ಸಿಹಿಯನ್ನ ನೀರು ಕೊಡ್ತದಂತೆ, ಯಾವುದು ತೆಂಗಿನ ಮರ ಯಜಮಾನನಿಗೆ. ಹಾಗಾಗಿ ಯಾರು ಸಜ್ಜನರಿದ್ದಾರೆ ಅವರು ಯಾರಿಂದ ಉಪಕಾರ ತಗೊಳ್ತಾರೆ ಅವರು ಜೀವನ ಪರ್ಯಂತ ಮರೆಯದೆ. ಬಹಳ ಒಂದು ಸುಭಾಷಿತಕಾರ ಹೇಳ್ತಾರೆ, ಗಂಗಾ ಪಾಪಂ ಶಶೀತಾಪಂ ದೈನ್ಯಂ ಕಲ್ಪತರುಸ್ಥತ ಪಾಪಂ ತಾಪಂಚ ದೈನ್ಯಂಚ ಗ್ರಂಥಿ ಸಂತೋ ಮಹಾಶಯ. ಇದರ ಬಗ್ಗೆ ಹೇಳಿ. ಗಂಗಾ ಪಾಪಂ, ಗಂಗಾ ಪಾಪಂ ಶಶೀತಾಪಂ, ದೈನ್ಯಂ ಕಲ್ಪತರುಸ್ಥತ. ಅಂದ್ರೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ಪಾಪ ಪರಿಹಾರ ಅಂತೆ. ಶಶೀತಾಪಂ ಚಂದ್ರನ ಬೆಳದಿಂಗಳಿಗೆ ಬಿಸಿಲಿನ ಬೇಗ ಕಮ್ಮಿಯಾಗಿ ತಂಪಾಗ್ತದಂತೆ. ದೈನ್ಯಂ ಕಲ್ಪತರುಸ್ತತ ಮನುಷ್ಯನ ಕಷ್ಟ ದೈನ್ಯಂ ಕಲ್ಪತರುವಿನಂತೆ ಪರ. ಆದ್ರೆ ಪಾಪಂ ತಾಪಂಚ ದೈನ್ಯಂಚ ಇದು ಮೂರು ಗ್ರಂಥಿ ಸಂತೋ ಮಹಾಶಯ, ಮಹಾಶಯರಲ್ಲಿ ಇದು ಮೂರು ಒಂದೇ ಕಡೆಯಲ್ಲಿ ಪರಿಹಾರ ಅಂತ. ಮತ್ತೊಂದು ಇಲ್ಲಿ ದುರ್ಜನ ಮತ್ತು ಸಜ್ಜನರ ಬಗ್ಗೆ ಶ್ಲೋಕ ಇದೆ, ಒಂದು ಈಗ ಇದು ನಮ್ಮ ಕಾರ್ಯಕ್ರಮ ಮುಗಿಸುವ ಸಂದರ್ಭ ಬಂದಿದೆ, ಟೈಮ್ ಆಗ್ತಾ ಉಂಟು. ಒಂದೇ ನಿಮಿಷ ಅದಕ್ಕೆ ನಾವು ಅದು ಹೇಳುವ ಮುಂಚೆ ಬಹಳ ಒಂದು ಇವತ್ತಿನ ಒಂದು ದುಃಖದ ಸಂಗತಿ ಅಂದ್ರೆ ಕರ್ನಾಟಕ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾದ ನಮ್ಮ ಅನಂತಕೃಷ್ಣ ಅವರು ಇಂದು ಖಾಸಗಿ ಆಸ್ಪತ್ರೆಯಲ್ಲಿ ಒಂದು ನಿಧನ ಹೊಂದಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಒಂದು ದುಃಖವಾಗ್ತದೆ. ಹಾಗೂ ಅವರ ಒಂದು ನಮ್ಮ ಕರ್ನಾಟಕ ಬ್ಯಾಂಕನ್ನು ಒಂದು ಪ್ರಗತಿಪರ ಹೆಜ್ಜೆಯತ್ತ ಕೊಂಡೋಗುವಲ್ಲಿ ಅವರ ಒಂದು ಮಹತ್ತರವಾದ ಪಾತ್ರ ಇತ್ತಂತ ಹೇಳಿ ನೆನೆಸ್ಲಿಕ್ಕೆ ಬಹಳ ಒಂದು ಇದಾಗ್ತದೆ. ಅವರು ನಮ್ಮ ಬಂಟ್ವಾಳದವರೇ ಆಗಿ LOCS ಕಾಲೇಜಿನಲ್ಲಿ ಕಲಿತು ಗಣಿತ ಶಾಸ್ತ್ರದಲ್ಲಿ MSc ಪದವಿಯನ್ನು ಕೂಡ ಪಡೆದಿದ್ದಾರೆ. ಅವಳು ಒಳ್ಳೆ ಸಜ್ಜನರಾಗಿ ಒಳ್ಳೆಯ ಒಂದು ಮಾರ್ಗದರ್ಶನ ಮಾಡಿ ಕರ್ನಾಟಕ ಬ್ಯಾಂಕ್ ಅನ್ನು ಉನ್ನತ ಸ್ಥಿತಿಗೆ ಕರುವುದರಲ್ಲಿ ಕೂಡ ಅವರ ಒಂದು ಮಹತ್ತರವಾದ ಪಾತ್ರ ಅಂತ ಹೇಳ್ತಾ ನಾವು ಅವರ ಒಂದು ಆತ್ಮಕ್ಕೆ ಸದ್ಗತಿಯನ್ನು ಕೋರ್ತೇವೆ. ಎಲ್ಲರಿಗೂ ಅವರ ಒಂದು ಈ ಅಗಲಿಕೆಯಿಂದ ಎಲ್ಲ ಕರ್ನಾಟಕ ಬ್ಯಾಂಕ್ ಪರಿವಾರ ಅಲ್ಲ, ಎಲ್ಲ ಕಸ್ಟಮರ್ಸ್ ಕೂಡ ನಮ್ಮೆಲ್ಲರಿಗೂ ಅದರ ಬಗ್ಗೆ ಒಂದು ಬಹಳ ಒಂದು ದುಃಖದ ಸಂಗತಿ. ಇಂಥ ಒಂದು ದುಃಖದ ಸಂಗತಿಯಲ್ಲಿ ಪರಮಾತ್ಮನು ಅವರ ಒಂದು ಆತ್ಮಕ್ಕೆ ಸದ್ಗತಿಯನ್ನು ಕೋರಲಿ ಅಂತೇಳಿ ನನ್ನ ಒಂದು ಕಳಕಳಿಯ ವಿನಂತಿಯನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ಈಗ ಕೊನೆಯದಾಗಿ ಈಗ ಈ ಸುಭಾಷಿತದ ಬಗ್ಗೆ ಈ ಕೊನೆಯದಾಗಿ ಒಂದು ಜಿಸ್ಟ್ ಅದನ್ನು 1 ಮಿನಿಟ್ನಲ್ಲಿ ಹೇಳ್ಬೋದಾ? ಈಗ ಸಂಸಾರ ವಿಷವೃಕ್ಷಸ್ಯ ದ್ವೇ ಫಲೇ ಅಮೃತೋಪಮೆ ಸುಭಾಷಿತ ರಸಾಸ್ವಾದ ಸಂಗತಿ ಸಜ್ಜನೈಹಿ ಸಹ ಅಂತ. ಈ ಸಂಸಾರ ಎನ್ನುವುದು ವಿಷವೃಕ್ಷ. ಯಾವತ್ತೂ ಕೂಡ ಎಲ್ಲರಿಗೂ ಒತ್ತಡ, ಹಿಂಸೆ, ಅದು ನೋವು, ಈ ನೋವು ಎಲ್ಲ, ಈ ಎಲ್ಲ ನೋವುಗಳನ್ನ ಪರಿಹರಿಸಬೇಕು ಅಂತಂದ್ರೆ ನಾವು ಸ್ವಲ್ಪ ಸಾಹಿತ್ಯಾಸಕ್ತರಾದ್ರೆ ಇಂಥ ಸುಭಾಷಿತಗಳ ರಸಗ್ರಹ ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿ ಸುಭಾಷಿತ ರಸಾಸ್ವಾದ ಸಜ್ಜನರ ಸಂಘ ಇದು ಎರಡರೂ ಕೂಡ ಏನಾಗಿದೆ ಅಂತ ಕೇಳಿದ್ರೆ ಅಮೃತ ಸಮಾನವಾಗಿರು. ಸಜ್ಜನೈಹಿ ಸಂಗತೈ ಅಲ್ಲಿ ಸಜ್ಜನರ ಸಂಘ ಮತ್ತು ಈ ಸುಭಾಷಿತ ರಸಾಸ್ವಾದ ಮಾಡುವುದು. ಇದಕ್ಕೆ ಆ ಸಂಸಾರ ವಿಷವೃಕ್ಷಕ್ಕೆ ಏನು ಹೇಳ್ತೇವೆ ನಾವು, ನೋವನ್ನ ಕೊಡುವಂತ ಎಲ್ಲ ಘಟನೆಗಳಿಗೂ ಈ ಸುಭಾಷಿತ ಅಮೃತದ ಹಾಗೆ ಒಂದು ರಸವನ್ನ ನೀಡಿ ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತದೆ. ಬಹಳ ಉತ್ತಮ. ಈಗ ನಿಮ್ಮದು ಕೊನೆಯದಾಗಿ ಜೀವನದಲ್ಲಿ ಮೌಲ್ಯ ಯಾವ ರೀತಿಯಲ್ಲಿ ಸಂಸ್ಕೃತವನ್ನು ಅಳವಡಿಸಬಹುದು? ಪಠತೋ ನಾಸ್ತಿ ಮೂರ್ಖತ್ವಂ ಜಪತೋ ನಾಸ್ತಿ ಪಾತಕಂ ಮೌನಿನಃ ಕಲಹೋ ನಾಸ್ತಿ ನ ಭಯಂ ಚಾಸ್ತಿ ಜಾಗೃತಃ ಅಂತ. ನಾವು ಪಠತೋ ನಾಸ್ತಿ ಮೂರ್ಖತ್ವಂ ಅಂದ್ರೆ ಯಾರು ನಿರಂತರ ಓದ್ತಾ ಇರ್ತಾರೆ, ವಿದ್ಯಾರ್ಥಿಗಳು ವಿಶೇಷವಾಗಿ ಹೇಳುವಂಥದ್ದು ಪಠತೋ ನಾಸ್ತಿ ಮೂರ್ಖತ್ವಂ, ಯಾರು ಓದ್ತಾ ಇರ್ತಾರೆ ಅವರಿಗೆ ಮೂರ್ಖತ್ವ ಇರೋದಿಲ್ಲ. ಆದ್ರಿಂದ ನಾವು
ಈ ಎಲ್ಲ ಭಾಷೆಗಳು, ಸಂಸ್ಕೃತ ಮತ್ತು ಉಳಿದೆಲ್ಲ ಭಾಷೆಗಳು ಸಹ ಬೆಳವಣಿಗೆ ಆಗಬೇಕು, ಪರಸ್ಪರ ಚಂದದಿಂದ ಹೋಗಬೇಕು, ಸಾಮರಸ್ಯದಿಂದ. ಆ ರೀತಿ ನಾವೆಲ್ಲ ಓದುವ ಸ್ವಭಾವನ ಜಾಸ್ತಿ ಮಾಡ್ಕೊಳ್ಬೇಕು. ಓದಬೇಕು. ಅದರಿಂದ ವಿದ್ಯಾರ್ಥಿಗಳಿಗೆ ನಮ್ಮ ಸಂದೇಶ ಅದೇ, ಪ್ರಿಯ ವಿದ್ಯಾರ್ಥಿಗಳೇ, ನೀವು ಚೆನ್ನಾಗಿ ಓದೋದನ್ನು ಬಿಡಬೇಡಿ. ಮೊಬೈಲ್ ಫೋನ್ ಬಗ್ಗೆ ಸ್ವಲ್ಪ ಗಮನವನ್ನು ಕಡಿಮೆ ಮಾಡಿ, ಓದೋದ್ರ ಬಗ್ಗೆ ಹೆಚ್ಚು ಒಂದು ಆಸಕ್ತಿ ಜಾಸ್ತಿ ಮಾಡಿಕೊಂಡ್ರೆ ನಮ್ಮೆಲ್ಲ ಮೂರ್ಖತನ ಅಥವಾ ಅಜ್ಞಾನ ದೂರ ಆಗ್ತದೆ. ಈ ಒಂದು ಸಂದೇಶ ನಮ್ಮ ಈ ಇದರಲ್ಲಿ ಇದೆ. ಹಾಗೆ ಇಷ್ಟು ಹೊತ್ತವರೆಗೆ ಶ್ರೀ ಎಸ್ ನಾಯ್ಕ ಅವರು ಹಾಗೂ ನಮ್ಮ ಕುಡ್ಲಾದವರು ಏನೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಇಬ್ಬರಿಗೂ ಸಹ ಅಭಿನಂದನೆ. ಅವರ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಸಂಸ್ಕೃತದವರ ಅಭಿಮಾನ ಮೆಚ್ಚಬೇಕು. ಯಾಕಂದ್ರೆ ಸುಭಾಷಿತಗಳನ್ನ ಯಾವುದೇ ಒಂದು ವೇದಿಕೆಯಲ್ಲಿ ಅವರು ಉಲ್ಲೇಖ ಮಾಡುವಂತದ್ದು ಬಾಲ್ಯದಿಂದ ಸಂಪ್ರದಾಯ ಮಾಡ್ಕೊಂಡು, ಯಾಕಂದ್ರೆ ಅದರಲ್ಲಿ ಏನೋ ಒಂದು ಮೌಲ್ಯವನ್ನ ಸಮಾಜಕ್ಕೆ ಕೊಡುವ ಪ್ರಯತ್ನದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಒಂದು ಬಿಸ್ನೆಸ್ ಟಾನಿಕ್ ಕಾರ್ಯಕ್ರಮದಲ್ಲಿ ಅವರನ್ನು ಗಮನಿಸುವಾಗ ಅವರ ಸಂಸ್ಕೃತ ಆಸಕ್ತಿ, ಆ ಒಂದು ಉದ್ದೇಶದಲ್ಲಿ ಅವರು ಈ ಒಂದು ಕಾರ್ಯಕ್ರಮವನ್ನು ಇಟ್ಟು ಸಮಾಜಕ್ಕೆ ಮೌಲ್ಯವನ್ನ ಕೊಡುವಂತಹ ಒಂದು ಉದಾತ್ತ ಚಿಂತನೆಯನ್ನ ವ್ಯಾವಹಾರಿಕ ಒತ್ತಡದಲ್ಲಿದ್ದವರಿಗೂ ಕೂಡ ಮನಸ್ಸಿಗೆ ರಿಲ್ಯಾಕ್ಸ್ ಹೇಗೆ ಮಾಡಬಹುದು ಎನ್ನುವಂತಹ ಒಂದು ಉದ್ದೇಶ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದ್ದಾರೆ ಅಂತ ಭಾವಿಸಿಕೊಳ್ತೇನೆ. ನಿಮ್ಮ ಸಂಸ್ಕೃತ ಅಭಿಮಾನಕ್ಕೆ ನಾವು ಧನ್ಯೋಸ್ಮಿ. ನಿಮಗೆ ಈ ಒಂದು ಇಂತಹ ಉತ್ತಮ ಕಾರ್ಯಕ್ರಮ, ದೈನಂದಿನ ಜೀವನದಲ್ಲಿ ಸುಭಾಷಿತಗಳ ಮೌಲ್ಯಗಳು, ಅಮ್ಮ ಈ ಸಮಾಜಕ್ಕೆ ಯಾವ ರೀತಿ ಮೌಲ್ಯಗಳನ್ನು ಈ ಸುಭಾಷಿತಗಳು ತಂದು ಕೊಡ್ತೇವಂತ ನೀವು ಚೆನ್ನಾಗಿ ನಮ್ಮ ಶ್ರೀ ನಾರಳ ರಮೇಶಾಚಾರ್ಯ ಹಾಗೂ ಡಾಕ್ಟರ್ ಮಧುಕೇಶ್ವರ ಶಾಸ್ತ್ರಿ ನೀವು ಒಂದು ಚೆನ್ನಾಗಿ ನಿಮ್ಮ ಒಂದು ಅಮೂಲ್ಯ ಸಮಯವನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡದಕ್ಕೆ ನಮ್ಮ ಕುಡ್ಲ ವಾಹಿನಿಯ ಪರವಾಗಿಯೂ ಸಮಸ್ತರ ವೀಕ್ಷಕರ ಪರವಾಗಿಯೂ ಹಾಗೂ ನನ್ನ ವೈಯಕ್ತಿಕ ಪರವಾಗಿಯೂ ನಿಮಗೆ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೇನೆ. ವೀಕ್ಷಕರೇ ನಿಮ್ಮಲ್ಲಿದೆಯಾ ಫೈನಾನ್ಸ್, ಟ್ಯಾಕ್ಸೇಷನ್, ಬಿಸ್ನೆಸ್ ಕನ್ಫ್ಯೂಷನ್? ನಮ್ಮಲ್ಲಿದೆ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಅಂತ ಹೇಳ್ತಾ ಇಂದಿನ ಈ ಒಂದು ಸಂಚಿಕೆ ಬರುವ ಬುಧವಾರ 9:00 ರಾತ್ರಿ ಮರುಪ್ರಸಾರ ಆಗ್ತಾ ಉಂಟು. ಯಾವುದಾದ್ರೂ ನೀವು ಸಂದೇಹ ಇದ್ದಿದ್ರೆ ಇದರ ಬಗ್ಗೆ ನೀವು ಪುನಃ ಅದನ್ನು ಬುಧವಾರ ಕೂಡ ನೋಡ್ಬೋದು. ನಿಮ್ಮ ಎಲ್ಲ ಫ್ರೆಂಡ್ಸ್, ವೆಲ್ ವಿಷರ್ಸ್, ನಿಮ್ಮ ಪರಿವಾರದವರು ಕೂಡ ನೋಡ್ಬೋದು ಅಂತ ಹೇಳ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸನ್ಮಂಗಲಾನಿ ಭವಂತು, ಸಮಸ್ತ ಲೋಕ ಸುಖಿನೋ ಭವಂತು, ಕಾಲೇ ವರ್ಷತು ಪರ್ಜನ್ಯಃ ಪೃಥ್ವೀ ಸಸ್ಯಶಾಲಿನಿ, ದೇಶೋಯಂ ಕ್ಷೋಭರಹಿತಃ, ಸಜ್ಜನಾಃ ಸಂತು ನಿರ್ಭಯ, ಸಜ್ಜನರು ನಿರ್ಭೀತಿಯಿಂದ ಬದುಕುವ ಹಾಗೆ ಆಗಲಿ ಅಂತ ಎಲ್ಲರಿಗೂ ಇದಕ್ಕೆ ನೀವು ಹೇಳಿದಕ್ಕೆ ಎಲ್ಲರಿಗೂ ಶುಭಮಸ್ತು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಧನ್ಯವಾದ.